ಎಲ್ಲರಿಗೂ ನಮಸ್ಕಾರ. UKSL ಟ್ರಸ್ಟ್ ವತಿಯಿಂದ ನಾವು ನಡೆಸಿಕೊಡ್ತಿರ್ತಕ್ಕಂಥ ವೆಬಿನಾರ್ ಸೀರೀಸ್ನ 21ನೆಯ ಒಂದು ವೆಬಿನಾರ್ ಇವತ್ತು. ಕಂಟಿನ್ಯೂಸ್ ಆಗಿ ನಡೆಸೋದು ಒಂದು ಕಷ್ಟದ ಕೆಲಸ. ಆದರೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ವಾರ ಈ ವರ್ಷದಲ್ಲಿ ಪ್ರತಿ ವಾರ ನಾವು ಅದನ್ನು ನಡೆಸ್ಕೊಡ್ತಾ ಇದ್ದೀವಿ. ಬೇರೆ ಬೇರೆ ನಮ್ಮ 500ಕ್ಕೂ ಹೆಚ್ಚು ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ. ಅವರು ತಮ್ಮದೇ ಆದ ಕ್ಷೇತ್ರದಲ್ಲಿ ತಮ್ಮ ಈ ಪರಿಣಿತಿಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಇವತ್ತು ನಾವು ಒಂದು ವಿಶೇಷವಾದ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಆ ವಿಷಯದಲ್ಲಿ ಯಾರು ತಜ್ಞರಿದ್ದಾರೆ ಅವ್ರನ್ನ ಹುಡುಕಿದಾಗ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ನ ಹಂಪಿಯವರು ಶ್ರೀವತ್ಸ ರೆಡ್ಡಿ ಅವರಿದ್ದಾರೆ. ಅವರು ಇವತ್ತು ತಮ್ಮ ಒಂದು ವಿಷಯ ಫಾರ್ಮ್ಲ್ಯಾಂಡ್ ಅಂತ ಏನಂದ್ರೆ ಈ ಬಂಜರು ಭೂಮಿ ಇದೆಯಲ್ಲ, ಬಂಜರು ಭೂಮಿಯನ್ನು ಯಾವ ರೀತಿ ನಾವು ಫಾರ್ಮಿಂಗ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಅವರು ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದಾವ, ಅಪಾರ್ಚುನಿಟೀಸ್ ಎಷ್ಟಿದಾವ, ಥ್ರೆಡ್ಸ್ ಎಷ್ಟಿದಾವೆ ಅದರಲ್ಲಿ ಅಂತ ಸ್ವಾಟ್ ಅನಾಲಿಸಿಸ್ ಥರ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಅವರು ನಮ್ಮ ಒಂದು ಟ್ರಸ್ಟಿನ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ಆಮೇಲೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಅವ್ರು ಬರ್ತಾ ಇದ್ದಾರೆ. ಈಸ್ ಕಮಿಂಗ್ ಫ್ರಮ್ ದ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್. He is having a long ancestral lineage traced back to ಹಂಪಿ ಮೂಲದವರು ಅಂಥೇಳಿ ನಮ್ಗೆ ಕಂಡು ಬಂದದ. ಆಮೇಲೆ ಪ್ರೊಫೆಷ್ನಲ್ ಇದ್ರು ಅವ್ರು, ಎಂಟರ್ಪ್ರೈನರ್ ಮೈಂಡ್ಸೆಟ್ ಇಟ್ಕೊಂಡು. ಆಮೇಲೆ 32 ಇಯರ್ಸಲ್ಲಿ ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲ ವರ್ಕ್ ಮಾಡಿ, IT ಇನ್ಫ್ರಾಸ್ಟ್ರಕ್ಚರಲ್ಲಿ ವರ್ಕ್ ಮಾಡಿ, ಸೋಲಾರ್ ಎನರ್ಜಿ ಒಳಗೆ ಅಗ್ರಿಕಲ್ಚರಲ್ಲಿ ಮಾಡಿಕೊಂಡು, ಆಮೇಲೆ CSR ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಡು ಇವಾಗ ಅವರು ಫಾರ್ಮಿಂಗಲ್ಲಿ ಈಗ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ನಮ್ಮ ಟ್ರಸ್ಟಿನ ಈ ಎಂಟರ್ಪ್ರೈಸ್ ಮೀಟ್ ಅಂತ ನಾವು ವರ್ಷ ಮಾಡ್ತೀವಿ, ಅದಕ್ಕೆ ಅವರು ರೆಗ್ಯುಲರ್ ಆಗಿ ತಪ್ಪದೇನೆ ಅಟೆಂಡ್ ಮಾಡ್ತಾ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಎಷ್ಟು ನಾನು ಹೇಳ್ಬೋದು. ಅದ್ರ ಜೊತೆಗೆ ಅವರು ಯಲಹಂಕ, ಬೆಂಗಳೂರು ಈಸ್ ಕರೆಂಟ್ಲಿ ಪ್ರೊವೈಡಿಂಗ್ ದ ಫಾರ್ಮಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಮೆಂಟರ್ಸ್ ದ ಮಲ್ಟಿಪಲ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಕಂಪ್ನೀಸ್ ಆ್ಯಂಡ್ ಸರ್ವ್ಸ್ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ ಮೆಂಬರ್ ಆ್ಯಂಡ್ ಟ್ರೈನರ್ ಫಾರ್ ಸೆವರಲ್ FPOs and NGOs. Sorry, FPOs ಅಂದ್ರೆ ರೀ? Farmer Producer Organizations. Okay, thank you. Focusing on ಕೃಷಿ ಉತ್ಪಾದಕರ ಸಂಘ. ಎಸ್ ಸರ್. ಓಕೆ, ಆ ಥರ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಲಿಂಕ್ಡ್ಇನಲ್ಲಿ ಅವ್ರ ಪ್ರೊಫೈಲ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನಾವು ನೋಡ್ಕೋಬೋದು. ಇವತ್ತಿನ ವಿಷಯ ಅಂತ ಅವರು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ಅವ್ರ ಬಾಯಿಂದನ ತಿಳ್ಕೊಳ್ಳೋಣ. ಒಂದು 40 to 45 ಮಿನಿಟ್ಸ್ ಅವರು ತಮ್ಮ ವಿಷಯ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಒಂದು 10 to 15 ಮಿನಿಟ್ಸು ಒಂದು Q&A ಇರ್ತದೆ. ನಿಮಗೆ ಅವರು ಯಾವಾಗ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಾರಲ್ಲ, ಇನ್ ಬಿಟ್ವೀನ್ ಇಫ್ ಯು ಹ್ಯಾವ್ ಗಾಟ್ ಎನಿ ಕ್ವೆರೀಸ್ ಪ್ಲೀಸ್ ಟೈಪ್ ದ್ಯಾಟ್ ಇನ್ ಟು ದ ಚಾಟ್ ಇಲ್ಲಿ ವೆಬಿನಾರಲ್ಲಿ. ಆಮೇಲೆ ನಾವು ಅದನ್ನು ಕ್ವಶನ್ಸ್ ತೊಗೊಳ್ತೀವಿ. ಆಮೇಲೆ ದೆನ್ ಯು ಹ್ಯಾವ್ ಟು ಓಪನ್ ಯುವರ್ ಎಲ್ಲರೂ ದಯವಿಟ್ಟು ನಿಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗುತ್ತಿಲ್ಲ ಅಂತಂದರೆ ಮ್ಯೂಟ್ ಮಾಡಿಕೊಂಡು. ಆಮೇಲೆ ಆ ಕ್ವಶನ್ ಕೇಳೋ ಟೈಮಲ್ಲಿ ನೀವು ಅನ್ಮ್ಯೂಟ್ ಮಾಡಿಕೊಂಡು ಕ್ವಶನ್ ಕೇಳಿ. ಆ್ಯಂಡ್ ವಿ ವಾಂಟ್ ಟು ಹ್ಯಾವ್ ದಿಸ್ ಸೆಷನ್ ಆ್ಯಸ್ ಅ ಮೋರ್ ಇಂಟ್ರಾಕ್ಟಿವ್. ಓಕೆ, ದಟ್ ಇಸ್ ದ main theme of this one. Please feel free to ask any questions related to the topic to the gentleman who is going to support, who is going to cover the topic. Okay, ಇಷ್ಟು ನಮ್ಮ ಶ್ರೀವತ್ಸ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋದ್ರಿಂದ ನಾನು ಐ ವೆಲ್ಕಮ್ all participants who are attending now, and I welcome Mr. Srivatsa Reddy to take it over further, sir. Thank you, sir. ಥ್ಯಾಂಕ್ ಯು ಸರ್. ಪ್ರಕಾಶ್ ಅವರೇ, ಮೊಟ್ಟ ಮೊದಲಾಗಿ UKSL ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು, ಆಮೇಲೆ ಅಭಿನಂದನೆಗಳು. 21ನೆಯ ಜಾಲತಾಣದ ಈ ಸಂವಾದದಲ್ಲಿ ಭಾಗವಹಿಸೋಕೆ ನನಗೆ ಹೆಮ್ಮೆ ಅನಿಸುತ್ತೆ. ತಮ್ಮ ಕಿರು ಪರಿಚಯ ಮಾಡಿದ್ದಕ್ಕೂ ಧನ್ಯವಾದಗಳು ನಿಮಗೂ. ನಾನು ನೇರವಾಗಿ ಈಗ ಪ್ರಸ್ತುತಿ ಫಲಕಕ್ಕೆ ಹೋಗೋಣ. ಇದು ಹೇಗಿರುತ್ತೆ ಅಂತ ಹೇಳ್ತೀನಿ. ನಾನು ನೆಕ್ಸ್ಟು 40 ನಿಮಿಷ ನಾವು ನಮ್ಮ ಪ್ರಯಾಣ ಹೇಗಿರುತ್ತೆ ಅಂತ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕನ್ನಡ ಇಂಗ್ಲೀಷಲ್ಲಿ ಹೇಳ್ತೀನಿ, ಅದಕ್ಕೆ ಯಾರಿಗೂ ಅಭ್ಯಂತರ ಇಲ್ಲ ಅನಿಸುತ್ತೆ. ಸರಳವಾಗಿ ಎಲ್ಲರಿಗೂ ಮುಟ್ಲಿ ಅಂತ ಉದ್ದೇಶ ಅಷ್ಟೇ. ಇದು ಸಂಭಾಷಣೆ ಥರ ಒಂದು ಇದೆ, 16 ನಿಮಿಷದ್ದು ಒಂದು ಸ್ಲೈಡ್ ಪ್ರೆಸೆಂಟೇಷನ್. ಅದ ನಂತರ ಕಿರುಚಿತ್ರ ಇದು 4 ನಿಮಿಷದ್ದು, ಆಮೇಲೆ 9 ನಿಮಿಷದ್ದು. ಬಟ್ ಕಿರುಚಿತ್ರ ಅಥವಾ ಸಾಕ್ಷ್ಯಚಿತ್ರ ನೋಡೋಕ್ಕಿಂತ ಮುಂಚೆ ಈ ಪ್ರಸ್ತುತಿ ಫಲಕ ಪ್ರೆಸೆಂಟೇಷನ್ ಏನಿದೆ ಅದು 11 ಸ್ಲೈಡ್ ಮಾತ್ರ ಇದೆ. 11 ಸ್ಲೈಡ್ದು ಆಮೇಲೆ ಅದರಲ್ಲಿ ಧ್ವನಿ ಸುರುಳಿ ಇದೆ, ಇಬ್ಬರು ಮಾತಾಡೋ ಥರ. ಸೊ ಇದನ್ನ ಕೇಳಿದ ನಂತರ ತಮಗೆ ಈ ಪ್ರಸ್ತುತ ಫಲಕ ಏನಿದೆ 11ದು ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಅದನ್ನ ನಂತರ ನಾವು ಒಂದು 5 ನಿಮಿಷದೊಂದು ಆಮೇಲೆ 10 ನಿಮಿಷದೊಂದು ಸಾಕ್ಷ್ಯಚಿತ್ರ ಇದೆ. ನಾನು ಗೂಗಲ್
LLM ಸಹಾಯದಿಂದ ಮಾಡಿದ್ದೀನಿ. ಕನ್ನಡದಲ್ಲೇ ಇದೆ, ಅದು ಇಂಗ್ಲಿಷಲ್ಲಿ ಒಂದಿದೆ. ಸೊ ಇದು ನೋಡಿದ್ರೆ ನಿಮಗೆ ಇವತ್ತಿನ ವಿಷಯ ಏನು ಆಯ್ಕೆ ಮಾಡ್ಕೊಂಡಿದ್ರೆ ಅದ್ರದ್ದು ಸಮಗ್ರ ಅರ್ಥ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ವಿಷಯ ಆಯ್ಕೆ ಮಾಡಿದ್ದು ಪ್ರಕಾಶ್ ಸರ್ ಅವ್ರು ಹೇಳಿದಂಗೆ ಬಂಜರು ಭೂಮಿ ಅಂದ್ರೆ ಒಂದ್ ಸಮಯದಲ್ಲಿ ಫಲವತ್ತಾಗಿರುವಂತ ಕೃಷಿ ಭೂಮಿನ ನಾವು ಹಲವಾರು ಕಾರಣಗಳಿಂದ ಬಿಟ್ಟಿರ್ತೀವಿ ಅಥವಾ ನಿರುಪಯೋಗವಾಗಿ ಬಿಟ್ಬಿಟ್ಟಿರ್ತೀವಿ. ಹಾಗೆ ಬಿಟ್ರೆ ನಷ್ಟ ಏನು, ಅದನ್ನು ಪುನರ್ಚೇತನೆ ಮಾಡಿ ಪುನಃ ಕೃಷಿ ಮಾಡಿದ್ರೆ ಏನು ಲಾಭ ಆಗುತ್ತೆ, ಹೇಗೆ ಮಾಡೋದು, ಇದು ನಮ್ಮ ಉದ್ದೇಶ. ನಾನು ಈ ವಿಷಯ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಕಾಶ್ ಅವರು ಹೇಳಿದ ಹಾಗೆ ನಾನು 33 ವರ್ಷ ಅನುಭವದಲ್ಲಿ 20 ವರ್ಷ ಕಾರ್ಪೊರೇಟಲ್ಲಿ ಕಳೆದಿದ್ದೀನಿ. ಕಳೆದ ದಶಕ ಪೂರ್ತಿ ನನಗೆ ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸೊ ನನ್ನ ಚಿಕ್ಕ ಅನುಭವ ನಾನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಐ ವುಡ್ ನಾಟ್ ಲೈಕ್ ಟು ಬಿ ಕಾಲ್ಡ್ ಆಸ್ ಅನ್ ಎಕ್ಸ್ಪರ್ಟ್, ಬಟ್ ಐ ವುಡ್ ಮೇರ್ಲಿ ಶೇರ್ ಮೈ ಎಕ್ಸ್ಪೀರಿಯನ್ಸಸ್. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್, ಆ್ಯಂಡ್ ವಿಲ್ ಗೋ ಬ್ಯಾಕ್ ಟು ಲೆಟ್ಸ್ ಸ್ವಿಚ್ ಟು ದಿ ಸ್ಲೈಡ್ ನೌ. ನನಗೆ ಹೋಸ್ಟ್ ಮಾಡಿದ್ದೀರಾ ಸರ್? ನಾನು ಶೇರ್ ಮಾಡಲಾ? ನಿಮ್ಮ ಮಾಡ್ತೀನಿ ರೀ, ಹೋಸ್ಟ್ ಮಾಡ್ತೀನಿ. ಐ ಥಿಂಕ್ ಎಸ್, ನಿಮ್ಮ ಪೋಸ್ಟ್ ಆಗ್ಬೇಕು, ಕರೆಕ್ಟ್. ಅಥವಾ ನಿಮ್ಗೆ ಅನುಕೂಲ ಇದ್ರೆ ಮಾಡಿ. ಇಲ್ಲ ಮಾಡ್ತೀನಿ. ನೀವು ಹೋಸ್ಟ್ ಮಾಡಲೇಬೇಕಲ್ರಿ, ಇಲ್ಲ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿದೆ ನೀವು? ಓಕೆ, ಇಲ್ಲಿ ಎಷ್ಟೆತ್ತು ಓದ್ತಿದ್ದಾಳ್ರಿ, ನಿಮಗೆ ಹೋಸ್ಟ್ ಮಾಡಿಬಿಡ್ತೀನಿ. ಮೇಕ್ ಹೋಸ್ಟ್ ಮಾಡಿದ್ದೀನಿ ನೋಡಿ ಸರ್ ಈಗ. ಓಕೆ, ಥ್ಯಾಂಕ್ ಯು. ಯು ಆರ್ ದ ಹೋಸ್ಟ್ ನೌ, ಯು ಕ್ಯಾನ್ ಶೇರ್ ನೌ. ಸರ್ ನನ್ನ ಸ್ಕ್ರೀನ್ ಕಾಣಿಸ್ತಿದೆಯಾ? ಕಾಣ್ತಾ ಇದ್ದಾರೆ, ಅದನ್ನ ಡಿಸ್ಪ್ಲೇ ಮೋಡ್ಗೆ ಹಾಕ್ಬಿಡ್ರಿ, ದೊಡ್ಡದು ಮಾಡ್ರಿ. ಹೌದು, ತಕ್ಷಣ ಧ್ವನಿಸುರುಳಿ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಅಂದರೆ ನಮ್ಮ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಗಂಭೀರವಾದ, ಆದರೆ ನಾವು ಸಾಮಾನ್ಯವಾಗಿ ಅಷ್ಟಾಗಿ ಗಮನ ಹರಿಸದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಹೌದು, ಖಂಡಿತ. ಇದು ನಮ್ಮೆಲ್ಲರ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಕರೆಕ್ಟ್. ಸೊ ವಿಷಯ ಏನಂದ್ರೆ 2050ರ ಹೊತ್ತಿಗೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬರಿಗೂ 3 ಹೊತ್ತು ಊಟ ಸಿಗ್ಬೇಕಂದ್ರೆ ಜಾಗತಿಕವಾಗಿ ನಾವು ಇವತ್ತು ಬೆಳೆತಿರೋದಕ್ಕಿಂತ 60% ಹೆಚ್ಚು ಆಹಾರವನ್ನು ಬೆಳಿಬೇಕು. 60%? ಅಂದ್ರೆ ಅದು ಸಣ್ಣ ಪ್ರಮಾಣ ಅಲ್ಲ. ನಿಜ. ಆದರೆ ಸಮಸ್ಯೆ ಏನಂದ್ರೆ ಹೊಸದಾಗಿ ಕೃಷಿ ಮಾಡಲು ನಮ್ಮ ಬಳಿ ಭೂಮಿಯೇ ಉಳಿದಿಲ್ಲ. ಕಾಡುಗಳನ್ನು ಕಡಿದು ಕೃಷಿ ಮಾಡುವ ಹಾಗಿಲ್ಲ. ನಗರಗಳು ವಿಸ್ತಾರವಾಗುತ್ತಲೇ ಇವೆ. ಸೊ ಈ 60% ಹೆಚ್ಚುವರಿ ಆಹಾರ ಎಲ್ಲಿಂದ ಬರ್ತದೆ? ಇಂದಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಇದೆ. ಅದಕ್ಕಾಗಿಯೇ ನಾವು ಇಂದು ಪರ್ಫಾರ್ಮರ್ ಕನ್ಸಲ್ಟಿಂಗ್ನ ಶಿವತ್ಸವ ರೆಡ್ಡಿಯವರ ಪಾಳುಭೂಮಿ ಸಮಸ್ಯೆಗಳು ಮತ್ತು ಪರಿಹಾರಗಳು ಎಂಬ ಪ್ರಸ್ತುತಿಯನ್ನು ಆರಿಸಿಕೊಂಡಿದ್ದೇವೆ. ಹೌದು. ಪಾಳುಭೂಮಿಯ ಹೇಗೆ ಒಂದು ರಹಸ್ಯ ಅಸ್ತ್ರವಾಗಬಲ್ಲದು ಎಂಬುದನ್ನು ನಾವು ಒಳಹುಕ್ಕು ನೋಡೋಣ. ಆಕ್ಚುಲಿ ಈ ವಿಷಯದ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಬೇಕೆಂದ್ರೆ ನಾವು ಕೇವಲ ರೈತರ ದೃಷ್ಟಿಕೋನದಿಂದ ಮಾತ್ರ ಯೋಚಿಸಬಾರದು. ಭೂಮಿಯ ಮೇಲಿನ ಸಂಪನ್ಮೂಲಗಳ ಮಿತಿಯ ದೃಷ್ಟಿಯಿಂದಲೂ ನೋಡಬೇಕಾಗ್ತದೆ. ಅಂದ್ರೆ ನಾವು ಪ್ರತಿದಿನ ನೋಡುವ ಆ ಕೃಷಿ ಮಾಡದೆ ಹಾಗೇ ಬಿಟ್ಟಿರುವ ಜಾಗಗಳ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಆ ಖಾಲಿ ಜಾಗಗಳು ಕೇವಲ ವೇಸ್ಟ್ ಲ್ಯಾಂಡ್ ಅಲ್ಲ. ಆರ್ಥಿಕತೆ ಮತ್ತು ಪರಿಸರದ ದೃಷ್ಟಿಯಿಂದ ಅದು ಬಳಕೆಯಾಗದ ಬೃಹತ್ ಸಾಮರ್ಥ್ಯ. ಆದ್ರೆ ಏನ್ ಗೊತ್ತಾ, ಆ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಮುನ್ನ ನಾವು ಪ್ರಸ್ತುತ ಎದುರಿಸುತ್ತಿರುವ ಅಸಲಿ ಸವಾಲು ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನ ಮೂಲಗಳಲ್ಲಿ ಮಾಲ್ಥೂಸಿಯನ್ ಟ್ರ್ಯಾಪ್ ಅಂತ ಕರೆಯಲಾಗಿದೆ. ಓ, ಮಾಲ್ಥೂಸಿಯನ್ ಟ್ರ್ಯಾಪ್. ಈ ಬಗ್ಗೆ ಮೂಲಗಳಲ್ಲಿ ಬಹಳ ಗಂಭೀರವಾದ ಪ್ರಸ್ತಾಪ ಆಗಿದೆ ಅಲ್ವಾ? ಆರ್ಥಿಕತೆ ಮತ್ತು ಜನಸಂಖ್ಯಾಶಾಸ್ತ್ರದ ಈ ಪರಿಕಲ್ಪನೆಯನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ರೀತಿಯ ರೇಸ್ ಇದ್ದ ಹಾಗೆ. ಹೌದು ಹೌದು, ನಿಖರವಾಗಿ ಹೇಳಿದ್ದೀರಿ. ಈ ಸಿದ್ಧಾಂತದ ಪ್ರಕಾರ ಏನಾಗುತ್ತೆ ಅಂದ್ರೆ ಮನುಷ್ಯರ ಜನಸಂಖ್ಯೆಯು ಜ್ಯಾಮಿತೀಯವಾಗಿ ಬೆಳೆಯುತ್ತದೆ. ಅಂದ್ರೆ 2, 4, 8, 16, 32 ಹೀಗೆ ಗುಣಾಕಾರದ ರೂಪದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಆದ್ರೆ
ನಾವು ಭೂಮಿಯಲ್ಲಿ ಬೆಳೆಯುವ ಆಹಾರ ಆ ವೇಗದಲ್ಲಿ ಬೆಳೆಯುವುದಿಲ್ಲ, ಕರೆಕ್ಟಾ? ಅದೇ ಅಸಲಿ ಸಮಸ್ಯೆ. ನಮ್ಮ ಭೂಮಿಯಲ್ಲಿ ನಾವು ಉತ್ಪಾದಿಸುವ ಆಹಾರ ಕೇವಲ ಅಂಕಗಣಿತವಾಗಿ ಬೆಳೆಯುತ್ತದೆ. ಅಂದ್ರೆ 1, 2, 3, 4 ಈ ವೇಗದಲ್ಲಿ ಮಾತ್ರ. ಓ, ಹಾಗಾದರೆ ಆ ಅಂತರ ದೊಡ್ಡದಾಗ್ತಲೇ ಹೋಗ್ತದೆ. ಖಂಡಿತ. ಇದು ಎಲ್ಲಿಗೆ ಹೋಗಿ ತಲುಪುತ್ತದೆ ಅಂದ್ರೆ, ಒಂದು ನಿರ್ದಿಷ್ಟ ಹಂತದಲ್ಲಿ ಜನಸಂಖ್ಯೆಯ ರೇಖೆಯು ಆಹಾರ ಉತ್ಪಾದನೆಯ ರೇಖೆಯನ್ನು ದಾಟಿ ಬಹಳ ಮುಂದಕ್ಕೆ ಹೋಗ್ಬಿಡ್ತದೆ. ಆಹಾರದ ಕೊರತೆ, ಹಸಿವು ಇದೆಲ್ಲವೂ ಶುರುವಾಗೋದೇ ಈ ಬಿಂದುವಿನಲ್ಲಿ. ಇದನ್ನ ಕೇಳ್ತಿದ್ರೆ ನಾವೊಂದು ದೊಡ್ಡ ಟ್ರೆಡ್ಮಿಲ್ ಮೇಲೆ ಓಡ್ತಿರುವ ಹಾಗೆ ಅನಿಸ್ತಿದೆ. ಟ್ರೆಡ್ಮಿಲ್ನ ವೇಗ ವಿಪರೀತವಾಗಿ ಹೆಚ್ಚಾಗ್ತಲೇ ಇದೆ, ಆದರೆ ನಮ್ಮ ಓಡುವ ವೇಗ ಮಾತ್ರ ಅದಕ್ಕೆ ತಕ್ಕಂತೆ ಹೆಚ್ಚಾಗ್ತಿಲ್ಲ. ಹೌದು, ಅದೇ ತರಹದ ಪರಿಸ್ಥಿತಿ ನಮ್ಮದು. ಒಂದು ಹಂತದಲ್ಲಿ ನಾವು ಆಯಾಸಗೊಂಡು ಹಿಂದಕ್ಕೆ ಬೀಳೋದು ಖಚಿತ. ಆದರೆ ಈ ಟ್ರೆಡ್ಮಿಲ್ನ ವೇಗ ವಾಸ್ತವದಲ್ಲಿ ಎಷ್ಟಿದೆ, ನಾವು ಆ ಗುರಿಯಿಂದ ಎಷ್ಟು ಹಿಂದಿದ್ದೇವೋ ಅನ್ನೋದನ್ನ ಸ್ವಲ್ಪ ಅಂಕಿಅಂಶಗಳಲ್ಲಿ ಹೇಳ್ಬೋದು. ಹಿಂದಕ್ಕೆ ಬೀಳೋದು ಖಚಿತ. ಆದರೆ ಈ ಟ್ರೆಡ್ಮಿಲ್ನ ವೇಗ ವಾಸ್ತವದಲ್ಲಿ ಎಷ್ಟಿದೆ, ನಾವು ಆ ಗುರಿಯಿಂದ ಎಷ್ಟು ಹಿಂದಿದ್ದೇವೋ ಅನ್ನೋದನ್ನ ಸ್ವಲ್ಪ ಅಂಕಿಅಂಶಗಳಲ್ಲಿ ಹೇಳ್ಬೋದಾ? ಖಂಡಿತ. ಆ ಅಂತರವನ್ನ ಅಂಕಿಅಂಶಗಳಲ್ಲಿ ನೋಡಿದ್ರೆ ಪರಿಸ್ಥಿತಿಯ ಗಂಭೀರತೆ ನಮಗೆ ಅರ್ಥವಾಗುತ್ತದೆ. ಜಾಗತಿಕ ಮಟ್ಟದಲ್ಲಿ 2050ರ ವೇಳೆಗೆ ಮೆಕ್ಕೆಜೋಳ, ಅಕ್ಕಿ, ಗೋಧಿ ಮತ್ತು ಸೋಯಾಬೀನ್ನ ಇಳುವರಿ 60% ಹೆಚ್ಚಾಗಲೇಬೇಕು ಎಂದು ನಾವು ಮೊದಲೇ ಮಾತಾಡಿದ್ವಲ್ಲವೇ? ಹೌದು, 60ರಷ್ಟು ಜಾಸ್ತಿಯಾಗಬೇಕು. ಆದರೆ ಪ್ರಸ್ತುತ ನಾವು ಆ ಗುರಿಯ ಹತ್ತಿರಕ್ಕೂ ಬಂದಿಲ್ಲ. ನಾವು ತಲುಪಬೇಕಾದ ಏರಿಕೆಯ ಗುರಿಯಲ್ಲಿ ಅಕ್ಕಿ ಕೇವಲ 42%, ಗೋಧಿ ಕೇವಲ 38% ಮತ್ತು ಸೋಯಾಬೀನ್ 55% ಮಾತ್ರ ಪ್ರಗತಿ ಸಾಧಿಸುತ್ತಿವೆ. ಮೆಕ್ಕೆಜೋಳ ಮಾತ್ರ 67% ತಲುಪಿ ಸ್ವಲ್ಪ ಆಶಾದಾಯಕವಾಗಿದೆ ಅಷ್ಟೇ. ಕೇವಲ 38ರಷ್ಟು ಅಂದ್ರೆ ಜಗತ್ತಿನ ಪ್ರಮುಖ ಆಹಾರದ ಮೂಲವೇ ದೊಡ್ಡ ಅಪಾಯದಲ್ಲಿದೆ ಎಂದರ್ಥ. ಇದು ಇಡೀ ಪ್ರಪಂಚದ ಕಥೆಯಾಯಿತು. ಆದರೆ ಭಾರತದ ಮಟ್ಟಿಗೆ ಈ ಲೆಕ್ಕಾಚಾರ ಹೇಗಿದೆ? ನಮ್ಮಲ್ಲಿ ಜನಸಂಖ್ಯೆ ಈಗಾಗಲೇ ಮಿತಿ ಮೀರಿದೆ ಅಲ್ವಾ? ಭಾರತದ ಪರಿಸ್ಥಿತಿ ನೋಡಿದ್ರೆ ಇನ್ನೂ ಸೂಕ್ಷ್ಮವಾಗಿದೆ. 2050ರ ವೇಳೆಗೆ ನಮ್ಮ ನಿರೀಕ್ಷಿತ ಜನಸಂಖ್ಯೆ 1.65ರಿಂದ 1.68 ಬಿಲಿಯನ್ ತಲುಪುವ ಅಂದಾಜಿದೆ. ಓ ಮೈ ಗಾಡ್, 1.5 ಬಿಲಿಯನ್ಗಿಂತ ಹೆಚ್ಚು. ಹೌದು, ಅಷ್ಟು ದೊಡ್ಡ ಜನಸಮೂಹದ ಹೊಟ್ಟೆ ತುಂಬಿಸಲು ನಮಗೆ ವಾರ್ಷಿಕ 300ರಿಂದ 450 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳ ಬೇಡಿಕೆ ಸೃಷ್ಟಿಯಾಗ್ತದೆ. ಆದರೆ ಇಲ್ಲಿ ಗಮನಿಸಿ, 2020-21ರ ಅಂದಾಜಿನ ಪ್ರಕಾರ ನಮ್ಮ ಒಟ್ಟು ಉತ್ಪಾದನೆ ಕೇವಲ 303 ಮಿಲಿಯನ್ ಟನ್ಗಳಷ್ಟಿದೆ. ಇದರಲ್ಲಿ ಅಕ್ಕಿ 120 ಮಿಲಿಯನ್ ಟನ್ ಮತ್ತು ಗೋಧಿ ಸುಮಾರು 109 ಮಿಲಿಯನ್ ಟನ್. ಒಂದು ನಿಮಿಷ, ಅಂದ್ರೆ ನಮ್ಮ ಇಂದಿನ ಉತ್ಪಾದನೆ 303 ಮಿಲಿಯನ್ ಟನ್, ಆದರೆ ನಮಗೆ ಬೇಕಾಗಿರೋದು ಕನಿಷ್ಠ 450 ಮಿಲಿಯನ್ ಟನ್. ಸುಮಾರು 150 ಮಿಲಿಯನ್ ಟನ್ಗಳಷ್ಟು ಬೃಹತ್ ಕೊರತೆ ಇದೆ. ಎಕ್ಸಾಕ್ಟ್ಲಿ. ಇದು ಖಂಡಿತ ಸಣ್ಣ ಅಂತರವಲ್ಲ. ಮತ್ತೆ ಪ್ರಸ್ತುತ ನಮ್ಮ ಕೈಯಲ್ಲಿರುವ ಕೃಷಿ ಭೂಮಿಯಲ್ಲಿ ಸುಮ್ಮನೆ ರಾಸಾಯನಿಕಗಳನ್ನು ಸುರಿದು ಇಳುವರಿ ಹೆಚ್ಚಿಸ್ತೇವೆ ಎನ್ನುವುದು ಕೂಡ ಅಸಾಧ್ಯ. ಏಕೆಂದರೆ ಮಣ್ಣಿನ ಫಲವತ್ತತೆ ಈಗಾಗಲೇ ಹಾಳಾಗುತ್ತಿದೆ. ಹಾಗಾಗಿ ಹೊಸ ಕೃಷಿ ಭೂಮಿಯ ಅಗತ್ಯವಿದೆ. ಆದರೆ ಜಾಗವೇ ಇಲ್ಲ. ಇದೇ ಕಾರಣಕ್ಕೆ ಆ ಪಾಡು ಭೂಮಿಯನ್ನು ಮರಳಿ ಕೃಷಿಗೆ ತರುವುದು ಅನಿವಾರ್ಯ ಅಲ್ವಾ? ಆದರೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶವಿದೆ. ನಾವು ಕೇವಲ ಆಹಾರದ ಪ್ರಮಾಣವನ್ನು, ಅಂದ್ರೆ ಈ ಕ್ಯಾಲರಿಗಳನ್ನು ಹೆಚ್ಚಿಸುವ ಬಗ್ಗೆ ಮಾತ್ರ ಮಾತನಾಡಬಾರದು. ಬೇರೆ ಏನು ಗಮನಿಸಬೇಕು? 45 ಮಿಲಿಯನ್ ಟನ್ ಆಹಾರ ಬೆಳೆದ ತಕ್ಷಣ ಎಲ್ಲ ಸಮಸ್ಯೆ ಬಗೆಹರಿಯುವುದಿಲ್ಲ. ನಾವು ಬೆಳೆಯುವ ಆಹಾರದ ಗುಣಮಟ್ಟ ಹೇಗಿದೆ, ಅದು ನಮ್ಮ ಮಣ್ಣು ಮತ್ತು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತಿದೆ ಎಂಬುದು ಅಷ್ಟೇ ಮುಖ್ಯ ಆಗ್ತದೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ನಾವು ಕೇವಲ ಹೊಟ್ಟೆ ತುಂಬಿಸುವ ಧಾವಂತದಲ್ಲಿ ಗುಣಮಟ್ಟವನ್ನು ಮರೆತರೆ ಏನಾಗ್ತದೆ ಎಂಬುದಕ್ಕೆ ಪ್ರಸ್ತುತಿಯಲ್ಲಿ ವೆಂಡಲ್ಬೆರಿ ಅವರ ಒಂದು ಮಾರ್ಮಿಕವಾದ ಉಲ್ಲೇಖವಿದೆ, ಗೊತ್ತಾ? ಹೌದು, ವೆಂಡಲ್ಬೆರಿ ಅವರ ಉಲ್ಲೇಖ. ನಾವು ಆಹಾರ ಮತ್ತು ಆರೋಗ್ಯವನ್ನು ಹೇಗೆ ಬೇರೆ ಬೇರೆಯಾಗಿ ನೋಡುತ್ತಿದ್ದೇವೆ ಎಂಬುದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಉಲ್ಲೇಖ ಇಂದಿನ ವ್ಯವಸ್ಥೆಯ ಕನ್ನಡಿಯಾಗಿದೆ. ಆಕ್ಚುಲಿ ಜನರಿಗೆ ಆಹಾರ ಉದ್ಯಮದಿಂದ ಆಹಾರ ನೀಡಲಾಗುತ್ತಿದೆ, ಆದ್ರೆ ಆ ಉದ್ಯಮವು ಜನರ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಗಮನ ಹರಿಸುವುದಿಲ್ಲ ಅಂತ ಅವರು ಹೇಳ್ತಾರೆ. ಕರೆಕ್ಟ್. ಹಾಗೆ ಮುಂದುವರೆದು ಅದೇ ಜನರಿಗೆ
ಆರೋಗ್ಯ ಉದ್ಯಮದಿಂದ ಚಿಕಿತ್ಸೆ ನೀಡಲಾಗುತ್ತಿದೆ, ಆದರೆ ಆ ಉದ್ಯಮವು ಜನರು ತಿನ್ನುವ ಆಹಾರದ ಬಗ್ಗೆ ಗಮನ ಹರಿಸುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಇದು ವ್ಯವಸ್ಥೆಯ ಬಹುದೊಡ್ಡ ವಿಪರ್ಯಾಸ. ನಾವು ಕೃಷಿಯನ್ನ ಕೇವಲ ಹೊಟ್ಟೆ ತುಂಬಿಸುವ ಒಂದು ಫ್ಯಾಕ್ಟರಿ ತರಹ ನೋಡ್ತಿದ್ದೇವೆ. ಆದರೆ ವಾಸ್ತವದಲ್ಲಿ ನೋಡಿದ್ರೆ ಕೃಷಿಯೇ ನಮ್ಮ ಆರೋಗ್ಯ ರಕ್ಷಣೆಯ ಮೊದಲ ಹಂತ ಅಲ್ವಾ? ಖಂಡಿತ. ಕಾಯಿಲೆ ಬಂದ ಮೇಲೆ ಆಸ್ಪತ್ರೆಗೆ ಹೋಗುವುದಕ್ಕಿಂತ ಮಣ್ಣಿನಿಂದಲೇ ಸರಿಯಾದ ಪೋಷಕಾಂಶಗಳನ್ನು ಪಡೆಯುವುದು ಅಸಲಿ ಪರಿಹಾರ. ಹೌದು. ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಂದ್ರೆ ಭೂಮಿಯನ್ನ ಕೇವಲ ಆಹಾರಕ್ಕಾಗಿ ಮಾತ್ರವಲ್ಲ, ಹವಾಮಾನ ಬದಲಾವಣೆಯ ವಿರುದ್ಧದ ಅಸ್ತ್ರವಾಗಿಯೂ ಬಳಸಬಹುದು ಅಂತ ಮೂಲಗಳು ಹೇಳ್ತಿವೆ. ಇದು ಹೇಗೆ ಸಾಧ್ಯ ಅಂತ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಪಾಳು ಭೂಮಿಯಲ್ಲಿ ಹಸಿರು ಹೊದಿಕೆಯನ್ನು ನಿರ್ಮಿಸುವುದರಿಂದ ಆಗುವ ಅತಿದೊಡ್ಡ ಲಾಭವೆಂದರೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್. ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದ್ರೆ ಏನು? ಅಂದ್ರೆ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಅನ್ನು, ಅದೇ CO2 ಅನ್ನು ಸಸ್ಯಗಳು ಹೀರಿಕೊಂಡು ತಮ್ಮ ಬೇರುಗಳ ಮೂಲಕ ಅದನ್ನು ಮಣ್ಣಿನಲ್ಲಿ ಲಾಕ್ ಮಾಡ್ತವೆ. ಒಂದು ಖಾಲಿ ಬಿಟ್ಟಿರುವ ಒಣಗಿದ ಭೂಮಿ ಇಂಗಾಲವನ್ನು ಹೊರಸೂಸುತ್ತದೆ. ಆದರೆ ಅದೇ ಭೂಮಿಯಲ್ಲಿ ಸಸ್ಯವರ್ಗವಿದ್ರೆ ಅದು ಇಂಗಾಲವನ್ನು ಹೀರಿಕೊಳ್ಳುವ ಒಂದು ಬ್ಯಾಂಕ್ ಆಗಿ ಬದಲಾಗುತ್ತದೆ. ಓ, ಅಂದ್ರೆ ಈ ಪಾಳು ಭೂಮಿಗಳು ವಾತಾವರಣದ ಮಾಲಿನ್ಯವನ್ನು ಎಳೆದುಕೊಳ್ಳುವ ಬೃಹತ್ ವ್ಯಾಕ್ಯೂಮ್ ಕ್ಲೀನರ್ಗಳಂತೆ ಕೆಲಸ ಮಾಡ್ತವೆ ಅಂತಾಯ್ತು. ಹೌದು ಹೌದು, ಎಕ್ಸಾಕ್ಟ್ಲಿ. ಇದರ ಜೊತೆಗೆ ಜೀವ ವೈವಿಧ್ಯತೆ ರಕ್ಷಣೆ ಕೂಡ ಆಗ್ತದೆ. ಎಲ್ಲಿ ಗಿಡಮರಗಳಿರುತ್ತವೆಯೋ ಅಲ್ಲಿ ಪಕ್ಷಿಗಳು, ಜೇನುಹುಳುಗಳು, ಮಣ್ಣಿನ ಸೂಕ್ಷ್ಮಾಣುಜೀವಿಗಳು ಮರಳಿ ಬರ್ತವೆ. ಅದು ನಿಜ. ಆದ್ರೆ ಇಲ್ಲಿ ನನ್ನದೊಂದು ಪ್ರಾಯೋಗಿಕ ಪ್ರಶ್ನೆ ಇದೆ. ಸಾಮಾನ್ಯ ರೈತನೊಬ್ಬ ಕೇವಲ ಪರಿಸರವನ್ನು ಉಳಿಸಬೇಕು, ಕಾರ್ಬನ್ ಲಾಕ್ ಮಾಡಬೇಕು ಎನ್ನುವ ಉದಾತ್ತ ಉದ್ದೇಶದಿಂದ ತನ್ನ ಪಾಳು ಭೂಮಿಯಲ್ಲಿ ಗಿಡ ಬೆಳೆಸ್ತಾನೆಯಾ? ಅವನಿಗೆ ಆರ್ಥಿಕವಾಗಿ ಲಾಭ ಆಗ್ಬೇಡ್ವಾ? ಖಂಡಿತ ಆಗ್ಬೇಕು. ಲಾಭವಿಲ್ಲದೆ ಯಾರೂ ಮಾಡುವುದಿಲ್ಲ. ಅದಕ್ಕಾಗಿಯೇ ಈ ಸಮಸ್ಯೆಯನ್ನು ಕೇವಲ ಪರಿಸರದ ಕೋನದಿಂದ ನೋಡದೆ ಆರ್ಥಿಕ ಮತ್ತು ಸಾಮಾಜಿಕ ಕೋನದಿಂದಲೂ ನೋಡಲಾಗಿದೆ. ಓಕೆ. ಪಾಳು ಭೂಮಿಯಲ್ಲಿ ಕೃಷಿ ಶುರುವಾದರೆ ಆಗುವ ಅತಿದೊಡ್ಡ ಸಾಮಾಜಿಕ ಲಾಭ ಎಂದರೆ ಉದ್ಯೋಗ ಸೃಷ್ಟಿ. ಹಳ್ಳಿಗಳಲ್ಲಿ ಕೆಲಸವಿಲ್ಲದೆ ಲಕ್ಷಾಂತರ ಯುವಕರು ನಗರಗಳ ಕಡೆಗೆ ವಲಸೆ ಹೋಗುವುದನ್ನು, ಅಂದ್ರೆ ಈ ಆಂತರಿಕ ವಲಸೆಯನ್ನು ನಾವು ಪ್ರತಿದಿನ ನೋಡ್ತಿದ್ದೇವೆ. ಹೌದು, ಹಳ್ಳಿಗಳು ಖಾಲಿಯಾಗುತ್ತಿವೆ. ಸೊ ಈ ಪಾಳು ಭೂಮಿಗಳು ಮತ್ತೆ ಜೀವ ಪಡೆದುಕೊಂಡ್ರೆ ಸ್ಥಳೀಯವಾಗಿಯೇ ಆರ್ಥಿಕತೆ ಸೃಷ್ಟಿಯಾಗುತ್ತದೆ, ಉದ್ಯೋಗ ಸಿಗುತ್ತದೆ. ಹಳ್ಳಿಗಳು ಖಾಲಿಯಾಗುತ್ತಿವೆ. ಸೊ ಈ ಪಾಳು ಭೂಮಿಗಳು ಮತ್ತೆ ಜೀವ ಪಡೆದುಕೊಂಡ್ರೆ ಸ್ಥಳೀಯವಾಗಿಯೇ ಆರ್ಥಿಕತೆ ಸೃಷ್ಟಿಯಾಗುತ್ತದೆ, ಉದ್ಯೋಗ ಸಿಗುತ್ತದೆ. ಸರಿ, ಇಷ್ಟೆಲ್ಲ ಲಾಭಗಳಿರುವಾಗ ಭೂಮಿಯನ್ನು ಪಾಳು ಬಿಡಲು ಯಾರಾದರೂ ಏಕೆ ಇಷ್ಟಪಡುತ್ತಾರೆ? ಆ ಭೂಮಿಯಲ್ಲಿ ಕೃಷಿ ಮಾಡಲು ಹೋದಾಗ ಎದುರಾಗುವ ಅಸಲಿ ಸಮಸ್ಯೆಗಳೇನು? ಅಂದ್ರೆ ಪ್ಲಾನ್ ಮಾಡೋದ್ರಿಂದ ಹಿಡಿದು ಗಿಡ ನೆಡುವವರೆಗಿನ ದಾರಿ ಅಷ್ಟು ಸುಲಭನಾ? ಆ ದಾರಿ ಬಹಳ ಕಠಿಣವಾಗಿದೆ. ಪಾಳು ಭೂಮಿಯಲ್ಲಿ ಮತ್ತೆ ಕೃಷಿ ಶುರು ಮಾಡುವಾಗ ರೈತರು ಒಂದು ದೊಡ್ಡ ಗೋಡೆಯನ್ನು ಎದುರಿಸಬೇಕಾಗುತ್ತದೆ. ಆ ಗೋಡೆಯನ್ನು ಒಡೆಯಬೇಕು ಎಂಬುದನ್ನು ಪ್ರಸ್ತುತಿಯಲ್ಲಿ ಬ್ರೇಕ್ ದ ವಾಲ್ ಎಂಬ ಫ್ರೇಮ್ವರ್ಕ್ ಮೂಲಕ ವಿವರಿಸಲಾಗಿದೆ. ಬ್ರೇಕ್ ದಿ ವಾಲ್? ಹೌದು. ಇಲ್ಲಿ WALL ಎನ್ನುವುದು ಕೇವಲ ಪದವಲ್ಲ, ಅದು 3 ಪ್ರಮುಖ ಅಡೆತಡೆಗಳ ಸಂಕ್ಷಿಪ್ತ ರೂಪ. ಓಕೆ, ಈ ವಾಲನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಈ 3 ಅಡೆತಡೆಗಳು ಯಾವುವು ಮತ್ತು ಅವುಗಳನ್ನು ಒಡೆಯುವುದು ಹೇಗೆ? ಮೊದಲನೆಯದು W ಅಂದರೆ ವಾಟರ್, ನೀರು. ಪಾಳು ಬಿದ್ದಿರುವ ಬಹುಪಾಲು ಭೂಮಿಗಳಲ್ಲಿ ನೀರಿನ ಸೌಕರ್ಯವಿರುವುದಿಲ್ಲ. ಮಳೆ ಬಂದರೆ ಮಾತ್ರ ಬೆಳೆ ಎನ್ನುವ ಸ್ಥಿತಿ ಇರ್ತದೆ. ಹೌದು, ನೀರಿಲ್ದೆ ಕೃಷಿ ಅಸಾಧ್ಯ. ಆಮೇಲೆ ಎರಡನೇದು L ಅಂದ್ರೆ ಲ್ಯಾಂಡ್ ಲೀಗ್ಯಾಲಿಟೀಸ್, ಭೂಮಿಯ ಕಾನೂನು ತೊಡಕುಗಳು. ಇದು ಬಹಳ ಸಂಕೀರ್ಣವಾದ ಸಮಸ್ಯೆ. ಭೂಮಿಯ ಮಾಲೀಕರು ನಗರಗಳಲ್ಲಿರ್ತಾರೆ, ಹಳ್ಳಿಯಲ್ಲಿರುವ ಬೇರೊಬ್ಬರಿಗೆ ಆ ಭೂಮಿಯನ್ನು ಗುತ್ತಿಗೆಗೆ ನೀಡಲು ಅವರು ಹೆದರ್ತಾರೆ. ಓ, ನಂಬಿಕೆಯ ಕೊರತೆ? ಹೌದು, ಎಲ್ಲಾದ್ರೂ ಗುತ್ತಿಗೆದಾರ ಆ ಭೂಮಿಯ ಮೇಲೆ ಹಕ್ಕು ಸಾಧಿಸಿದ್ರೆ ಎನ್ನುವ ಭಯ ಅವರದ್ದು. ಇದರಿಂದಾಗಿಯೇ ಸಾವಿರಾರು ಎಕರೆ ಭೂಮಿ ಕೇವಲ ಖಾಲಿ ಬಿದ್ದಿದೆ. ಇದು ನಿಜಕ್ಕೂ ದೊಡ್ಡ ಪ್ರಾಬ್ಲಮ್. ಇನ್ನು ಕೊನೆಯ ಅಕ್ಷರ? ಮೂರನೆಯದು L
ಅಂದರೆ ಲೇಬರ್, ಕಾರ್ಮಿಕರು. ಕೃಷಿ ಮಾಡಲು ಇಂದು ಹಳ್ಳಿಗಳಲ್ಲಿ ಕೂಲಿ ಕಾರ್ಮಿಕರು ಸಿಗುತ್ತಿಲ್ಲ. ಸಿಕ್ಕರೂ ಅವರ ಕೂಲಿ ಕೊಟ್ಟು ಲಾಭ ಮಾಡೋದು ಅಸಾಧ್ಯವಾಗಿದೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ನೀರಿಲ್ಲ, ಕಾನೂನಿನ ಭಯ ಮತ್ತು ಕಾರ್ಮಿಕರ ಕೊರತೆ. ಈ 3 ಗೋಡೆಗಳನ್ನು ದಾಟಿದೆ ಪಾಳು ಭೂಮಿಯಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಬೆಳೆಸಲು ಸಾಧ್ಯವಿಲ್ಲ. ಆದರೆ ಈ ಸಮಸ್ಯೆಗಳಿಗೆ ಪರಿಹಾರಗಳೇನು? ಉದಾಹರಣೆಗೆ ಕಾರ್ಮಿಕರ ಕೊರತೆ ಮತ್ತು ನೀರಿನ ಕೊರತೆ ಇರುವಾಗ ಹೆಚ್ಚು ನೀರು ಬೇಕಾಗುವ ಭತ್ತ ಅಥವಾ ಕಬ್ಬು ಬೆಳೆಯಲು ಸಾಧ್ಯವಿಲ್ಲ ತಾನೆ? ಸರಿಯಾಗಿ ಗುರುತಿಸಿದಿರಿ. ಇರುವಾಗ ಹೆಚ್ಚು ನೀರು ಬೇಕಾಗುವ ಭತ್ತ ಅಥವಾ ಕಬ್ಬು ಬೆಳೆಯಲು ಸಾಧ್ಯವಿಲ್ಲ ತಾನೆ? ಸರಿಯಾಗಿ ಗುರುತಿಸಿದಿರಿ. ಅಲ್ಲಿಯೇ ನಾವು ಸಾಂಪ್ರದಾಯಿಕ ಕೃಷಿಯಿಂದ ಹೊರಬಂದು ವಿಭಿನ್ನವಾಗಿ ಯೋಚಿಸಬೇಕಾಗಿದೆ. ಈ ಪಾಳು ಭೂಮಿಗಳಲ್ಲಿ ಕೇವಲ ಭತ್ತ, ರಾಗಿ, ಗೋಧಿಯನ್ನೇ ಬೆಳೆಯಬೇಕೆಂಬ ನಿಯಮವಿಲ್ಲ. ಮತ್ಯಾವ ರೀತಿ ಬೆಳೆಯಬಹುದು? ಬದಲಿಗೆ ಕಡಿಮೆ ನೀರು ಮತ್ತು ಕಡಿಮೆ ಕಾರ್ಮಿಕರು ಬೇಕಾಗುವ ವಾಣಿಜ್ಯ ಬೆಳೆಗಳು, ಹಣ್ಣು ತರಕಾರಿಗಳು ಮತ್ತು ವಿಶೇಷವಾಗಿ ಕೃಷಿ ಅರಣ್ಯ ಪದ್ಧತಿಯನ್ನು ಅಂದ್ರೆ ಆಗ್ರೋಫಾರೆಸ್ಟ್ರಿಯನ್ನು ಅಳವಡಿಸಿಕೊಳ್ಳಬಹುದು. ಕೃಷಿ ಅರಣ್ಯ ಅಂದ್ರೆ ಹೊಲದಲ್ಲಿ ಕೇವಲ ಸಣ್ಣ ಗಿಡಗಳನ್ನಲ್ಲದೆ ಆದಾಯ ತರುವಂಥ ದೊಡ್ಡ ಮರಗಳನ್ನು ಬೆಳೆಸುವುದು ಅಲ್ವಾ? ಮರಗಳಿಗೆ ಪ್ರತಿದಿನ ನೀರು ಹರಿಸುವ, ಕಳೆ ಕೀಳುವ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಆದಂತೆ. ಎಕ್ಸಾಕ್ಟ್ಲಿ. ಇದರ ಜೊತೆಗೆ ಔಷಧೀಯ ಮತ್ತು ಸುಗಂಧ ಸಸ್ಯಗಳನ್ನು ಕೂಡ ಬೆಳೆಯಬಹುದು. ಉದಾಹರಣೆಗೆ ಅಶ್ವಗಂಧ, ಲೆಮನ್ ಗ್ರಾಸ್ ಅಥವಾ ಶ್ರೀಗಂಧದಂತಹ ಮರಮೊಟ್ಟುಗಳನ್ನು ಬೆಳೆಸಬಹುದು. ಇವುಗಳಿಗೆ ಮಾರುಕಟ್ಟೆಯಲ್ಲಿ ವಿಪರೀತ ಬೇಡಿಕೆ ಇದೆ. ಇಲ್ಲಿಯೇ ರೈತರು ಒಂದು ಪ್ರಮುಖವಾದ ಮೂಲಮಂತ್ರವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಮೂಲಮಂತ್ರನ? ಯಾವ ಮೂಲಮಂತ್ರ ಅದು? ಕೃಷಿಯಲ್ಲಿ ಮಂತ್ರಗಳು ಕೆಲಸ ಮಾಡುತ್ತವೆ? ಇದು ಆರ್ಥಿಕತೆಯ ಮಂತ್ರ. ಏನಂದ್ರೆ, ನಿಮಗೆ ಏನನ್ನು ಮಾರಾಟ ಮಾಡಲು ಸಾಧ್ಯವೋ ಅದನ್ನು ಮಾತ್ರ ಬೆಳೆಯಿರಿ. ನೀವು ಏನನ್ನು ಬೆಳೆಯುತ್ತೀರೋ ಅದನ್ನು ಮಾರಾಟ ಮಾಡಿ ಅಥವಾ ಸಂಗ್ರಹಿಸಿಡಿ. ವಾವ್! ಒಂದು ನಿಮಿಷ. ಇದು ಸಾಂಪ್ರದಾಯಿಕ ಕೃಷಿಯ ತರ ಕೇಳಿಸ್ತಿಲ್ಲ. ಇದೊಂದು ಟೆಕ್ ಸ್ಟಾರ್ಟ್ಅಪ್ನ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ತರ ಇದೆಯಲ್ಲ? ಹೌದು, ಅದೇ ಕಾನ್ಸೆಪ್ಟ್. ಸ್ಟಾರ್ಟ್ಅಪ್ ಕಂಪನಿಗಳು ಮೊದಲು ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ರಿಸರ್ಚ್ ಮಾಡ್ತಾರೆ, ಆಮೇಲೆ ಅದನ್ನು ತಯಾರಿಸ್ತಾರೆ. ಆದರೆ ನಮ್ಮ ಕೃಷಿಯಲ್ಲಿ ರೈತ ಮೊದಲು ತನಗೆ ಗೊತ್ತಿರುವ ರಾಗಿಯನ್ನೋ ಭತ್ತವನ್ನೋ ಬೆಳೆದು ಬಿಡ್ತಾನೆ. ಆಮೇಲೆ ಅದಕ್ಕೆ ಬೆಲೆ ಸಿಗುತ್ತಿಲ್ಲ, ಸರ್ಕಾರ ಖರೀದಿಸುತ್ತಿಲ್ಲ ಅಂತ ಒದ್ದಾಡ್ತಾನೆ. ಅಂದ್ರೆ ಪಾಳು ಭೂಮಿಯಲ್ಲಿ ರೈತ ಕೇವಲ ಉತ್ಪಾದಕನಾಗಬಾರದು, ಫಾರ್ಮಾ ಕಂಪನಿಗಳಿಗೆ ಪರ್ಫ್ಯೂಮ್ ಮಾಡೋರಿಗೆ ಏನ್ ಬೇಕು ಎಂದು ಹುಡುಕಿ ಬೆಳೆಯೋ ಉದ್ಯಮಿ ಆಗಬೇಕು ಎಂದರ್ಥವೇ? ನಿಖರವಾಗಿ ಪರ್ಫ್ಯೂಮ್ ಮಾಡೋರಿಗೆ ಏನ್ ಬೇಕು ಎಂದು ಹುಡುಕಿ ಬೆಳೆಯೋ ಉದ್ಯಮಿ ಆಗಬೇಕು ಎಂದರ್ಥವೇ? ನಿಖರವಾಗಿ ರೈತರು ಮಾರುಕಟ್ಟೆಯ ಬೇಡಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇದೇ ಕಾರಣಕ್ಕೆ ಕೃಷಿ ಈಗ ಕೇವಲ ಮಣ್ಣು ಮತ್ತು ಬೀಜದ ಆಟವಾಗಿ ಉಳಿದಿಲ್ಲ. ಅದು ಸಂಪೂರ್ಣವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕಡೆಗೆ ಹೊರಳುತ್ತಿದೆ. ಈ ನಿಟ್ಟಿನಲ್ಲಿ ಪ್ರಸ್ತುತಿಯಲ್ಲಿ ಚರ್ಚಿಸಲಾದ ಅಗ್ರಿವೋಲ್ಟಾಯಿಕ್ಸ್ ಎಂಬ ಪರಿಕಲ್ಪನೆಯು ಭವಿಷ್ಯದ ಕೃಷಿಗೆ ಒಂದು ಅದ್ಭುತ ಉದಾಹರಣೆ. ಅಗ್ರಿವೋಲ್ಟಾಯಿಕ್ಸ್ ಬಗ್ಗೆ ನಾನು ಎಲ್ಲೋ ಕೇಳಿದ್ದೇನೆ. ಅಂದ್ರೆ ಹೊಲದಲ್ಲಿ ದೊಡ್ಡದಾಗಿ ಸೌರಶಕ್ತಿ ಪ್ಯಾನೆಲ್ಗಳನ್ನ ಹಾಕಿ ಆ ಪ್ಯಾನೆಲ್ಗಳ ಕೆಳಗೆ ಇರುವ ನೆರಳಿನಲ್ಲಿ ಕೃಷಿ ಮಾಡೋದು, ಕರೆಕ್ಟಾ? ಹೌದು, ಅದೇ. ಅದರ ಸ್ವಲ್ಪ ಪ್ರಾಯೋಗಿಕವಾಗಿ ಯೋಚಿಸಿ. ಪಾಳು ಭೂಮಿ ಇಟ್ಕೊಂಡಿರುವ ಒಬ್ಬ ಸಾಮಾನ್ಯ ರೈತನಿಗೆ ಇಷ್ಟೊಂದು ಹಣ ಸುರಿದು ಸೋಲಾರ್ ಪ್ಯಾನೆಲ್ ಹಾಕಲು ಸಾಧ್ಯವೇ? ಇದು ಕೇವಲ ಬಂಡವಾಳಶಾಹಿಗಳಿಗೆ ಮಾತ್ರ ಸೀಮಿತವಾದ ತಂತ್ರಜ್ಞಾನವಲ್ಲವೇ? ನಿಮ್ಮ ಅನುಮಾನ ಸರಿ. ಆದರೆ ಇದರ ಬಿಸ್ನೆಸ್ ಮಾಡೆಲ್ ಬೇರೆ ಇದೆ. ರೈತನೇ ಸ್ವತಃ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೋಲಾರ್ ಪ್ಯಾನೆಲ್ ಹಾಕಬೇಕಾಗಿಲ್ಲ. ಓ, ಹಾಗಾದ್ರೆ ವಿದ್ಯುತ್ ಉತ್ಪಾದಿಸುವ ಕಂಪನಿಗಳು ಬಂದು ರೈತನ ಜಮೀನಿನಲ್ಲಿ ಪ್ಯಾನೆಲ್ ಹಾಕ್ತವೆ. ಇದರಿಂದ ರೈತನಿಗೆ ತನ್ನ ಭೂಮಿಯ ಏರ್ ಸ್ಪೇಸ್ ಅಂದ್ರೆ ಆ ಗಾಳಿಯ ಜಾಗ ಬಳಸಿದ್ದಕ್ಕೆ ಬಾಡಿಗೆ ಬರುತ್ತದೆ. ಮತ್ತು ಆ ಪ್ಯಾನೆಲ್ನ ಕೆಳಗೆ ನೆರಳಿನಲ್ಲಿ ಚೆನ್ನಾಗಿ ಬೆಳೆಯುವ ಅರಿಶಿಣ, ಶುಂಠಿಯಂತಹ ಬೆಳೆಗಳನ್ನು ರೈತ ತಾನೇ ಬೆಳೆಯಬಹುದು. ಒಂದೇ ಜಾಗದಲ್ಲಿ 2 ರೀತಿಯ ಆದಾಯ. ಭೂಮಿಯ ಗರಿಷ್ಠ ಬಳಕೆಯಂದ್ರೆ ಇದೆ. ಓ, ಇದು ನಿಜಕ್ಕೂ ಸ್ಮಾರ್ಟ್ ಐಡಿಯಾ. ಭೂಮಿಯನ್ನು ಸೋಲಾರ್ ಕಂಪನಿಗೆ ಲೀಸ್ ಕೊಟ್ಟು ಬಾಡಿಗೆಯನ್ನೂ ಪಡೆಯೋದು, ಕೆಳಗೆ ಕೃಷಿ ಮಾಡಿ ಬೆಳೆಯನ್ನೂ ತೆಗೆಯೋದು. ಇಂತಹ ಹೊಸ ಮಾದರಿಗಳ ಜೊತೆಗೆ ಪ್ರಸ್ತುತಿಯಲ್ಲಿ ಅಗ್ರಿ ಟೂರಿಸಂ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಮತ್ತು ಅಗ್ರಿಹುಡ್ಸ್ ಬಗ್ಗೆಯೂ ಉಲ್ಲೇಖಿಸಲಾಗಿದೆ. ಈ ಅಗ್ರಿಹುಡ್ಸ್ ಎಂದರೇನು? ಅಗ್ರಿಹುಡ್ಸ್ ಎಂದ್ರೆ ವಿಕೇಂದ್ರೀಕೃತ ಸಮುದಾಯ ಕೃಷಿ ವ್ಯವಸ್ಥೆ. ನಾವು ನಗರಗಳಲ್ಲಿ ಕ್ಲಬ್ ಹೌಸ್, ಈಜುಗೊಳ ಇರುವ ಗೇಟೆಡ್ ಕಮ್ಯುನಿಟಿಗಳನ್ನು ನೋಡ್ತೇವಲ್ವೇ? ಹೌದು ಹೌದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು. ಅದೇ ಥರ ಅಗ್ರಿಹುಡ್ಸ್ ಎಂದ್ರೆ ಒಂದು ನೈಜ ಕೃಷಿ ಭೂಮಿಯ ಸುತ್ತಲೂ ಕಟ್ಟಲಾದ ವಸತಿ ಸಮುದಾಯ.
ಅಲ್ಲಿರುವ ಜನರು ತಮಗೆ ಬೇಕಾದ ತಾಜಾ ಆಹಾರವನ್ನು ತಮ್ಮ ಸುತ್ತಲಿನ ಹೊಲದಲ್ಲೇ ಬೆಳೆಸ್ಕೊಳ್ತಾರೆ ಮತ್ತು ಆ ಕೃಷಿ ಪ್ರಕ್ರಿಯೆಯಲ್ಲಿ ತಾವು ಭಾಗಿಯಾಗುತ್ತಾರೆ. ಅಂದ್ರೆ ಗ್ರಾಹಕನೇ ನೇರವಾಗಿ ಕೃಷಿಯ ಅನುಭವ ಪಡೆಯುತ್ತಾನೆ. ಇದೆಲ್ಲ ಇದೆಲ್ಲವೂ ಸಾಧ್ಯವಾಗಬೇಕೆಂದ್ರೆ ತಂತ್ರಜ್ಞಾನದ ಬೆಂಬಲ ಬೇಕೇ ಬೇಕು ಅಲ್ವಾ? ಕೃಷಿಯಲ್ಲಿ ಈಗ ಡ್ರೋನ್ಗಳು, ಐಒಟಿ ಸೆನ್ಸಾರ್ಸ್ಗಳು, ಕ್ಲೌಡ್ ಕಂಪ್ಯೂಟಿಂಗ್ ಎಲ್ಲವೂ ಬಳಕೆಯಾಗುತ್ತಿವೆ. ಇಂದು ನಾನು ಸೂಪರ್ ಮಾರ್ಕೆಟ್ನಲ್ಲಿ ಕೊಂಡುಕೊಳ್ಳುವ ತರಕಾರಿಯ ಮೇಲಿರುವ QR ಕೋಡ್ ಸ್ಕ್ಯಾನರ್ ಮಾಡಿದರೆ ಅದು ಯಾವ ಊರಿನ, ಯಾವ ರೈತನ ಹೊಲದಿಂದ ಬಂದಿದೆ ಎಂಬ ಸಂಪೂರ್ಣ ಪಾರದರ್ಶಕತೆ ಸಿಗುತ್ತದೆ. ಹೌದು, ಈ ಪಾರದರ್ಶಕತೆ ಮತ್ತು ತಂತ್ರಜ್ಞಾನವೇ ಕೃಷಿ ಮೌಲ್ಯವರ್ಧನಾ ಸರಪಳಿಯನ್ನು ಬಲಪಡಿಸುವುದು. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಬಹುಮುಖ್ಯ ವಿಚಾರವೆಂದರೆ, ಕೃಷಿ ಎಂಬುದು ಹೊಲದಲ್ಲಿ ಬೀಜ ಬಿತ್ತಿ ಬೆಳೆ ತೆಗೆಯುವುದರೊಂದಿಗೆ ಮುಗಿಯುವುದಿಲ್ಲ. ಅದೊಂದು ಬೃಹತ್ ಜಾಲ. ಮೌಲ್ಯವರ್ಧನಾ ಸರಪಳಿಯಲ್ಲಿ ಏನೆಲ್ಲ ಇರುತ್ತದೆ? ರೈತನಿಗೆ ಬೀಜ, ರಸಗೊಬ್ಬರ ಕೊಡುವ ಇನ್ಪುಟ್ಸ್, ಬೆಳೆಯಲು ಹಣ ಕೊಡುವ ಫೈನಾನ್ಸ್, ಬೆಳೆದಿದ್ದನ್ನು ಒಟ್ಟುಗೂಡಿಸುವ ಅಗ್ರಿಗೇಟರ್, ಅದನ್ನು ಸಂಸ್ಕರಿಸುವ ಪ್ರೊಸೆಸರ್, ಮಾರಾಟ ಮಾಡುವ ವ್ಯಾಪಾರಿ ಮತ್ತು ಕೊನೆಗೆ ನಿಮ್ಮ ಮನೆಗೆ ತಲುಪಿಸುವ ಲಾಜಿಸ್ಟಿಕ್ಸ್, ಈ ಎಲ್ಲವೂ ಸೇರಿ ಕೃಷಿ ಮೌಲ್ಯವರ್ಧನ ಸರಪಳಿಯಾಗುತ್ತದೆ. ಇದೊಂದು ದೊಡ್ಡ ನೆಟ್ವರ್ಕ್. ಹೌದು, ಈ ಇಡೀ ಸರಪಳಿಯಲ್ಲಿ ಕೊಂಡಿ ಕೆಲಸ ಮಾಡೋದು ಸಾಮಾಜಿಕ ಬಂಡವಾಳ. ಅಂದ್ರೆ ರೈತ, ಅಗ್ರಿಗೇಟರ್ ಮತ್ತು ಮಾರುಕಟ್ಟೆಯ ನಡುವೆ ಇರುವ ನಂಬಿಕೆ ಇದನ್ನೆಲ್ಲ ಗಮನಿಸಿದೆ. ಇಂದಿನ ಕೃಷಿಕ ಕೇವಲ ಹಳೆ ಕಾಲದ ರೈತನಲ್ಲ. ಆತ ಒಂದು ಕಡೆ ಮಣ್ಣಿನ ಗುಣಮಟ್ಟ ಪರಿಶೀಲಿಸುವ ಡೇಟಾ ಅನಾಲಿಸ್ಟ್, ಇನ್ನೊಂದು ಕಡೆ ಲಾಜಿಸ್ಟಿಕ್ಸ್ ಮ್ಯಾನೇಜರ್ ಮತ್ತು ಅಂತಿಮವಾಗಿ ಮಾರುಕಟ್ಟೆಯ ನಾಡಿಮಿಡಿತ ಬಲ್ಲ ವಾಣಿಜ್ಯೋದ್ಯಮಿ. ಖಂಡಿತ. ಇಷ್ಟೆಲ್ಲ ಬೆಂಬಲ ವ್ಯವಸ್ಥೆಗಳು, ತಂತ್ರಜ್ಞಾನಗಳು ನಮ್ಮ ಮುಂದಿರುವಾಗ ಕೇವಲ ಕಾರ್ಮಿಕರಿಲ್ಲ, ನೀರಿಲ್ಲ ಎಂಬ ಕಾರಣ ಕೊಟ್ಟು ಇಡೀ ಜಗತ್ತನ್ನೇ ಪೋಷಿಸಬಲ್ಲ ಸಾಮರ್ಥ್ಯವಿರುವ ಪಾಳು ಭೂಮಿಯನ್ನ ಹಾಗೇ ಬಿಡೋದು ನಮಗೆ ನಾವೇ ಮಾಡ್ಕೊಳ್ತಿರುವ ಅನ್ಯಾಯ ಅಲ್ವಾ? ಖಂಡಿತವಾಗಿಯೂ ಹೌದು. ಪಾಳು ಭೂಮಿಯನ್ನು ಮರಳಿ ಹಸಿರಾಗಿಸುವುದು ಕೇವಲ ಆ ಜಮೀನಿನ ಮಾಲೀಕನ ಅಥವಾ ರೈತನ ವೈಯಕ್ತಿಕ ಜವಾಬ್ದಾರಿಯಲ್ಲ. ಇದು ಸಮಗ್ರ ಸಮಾಜ, ಪರಿಸರ ಮತ್ತು ಆರ್ಥಿಕತೆಯ ಉಳಿವಿಗಾಗಿ ಇರುವ ಅನಿವಾರ್ಯತೆ. ಆಹಾರದ ಬಿಕ್ಕಟ್ಟು ಪರಿಹರಿಸುವುದು, ಗ್ರಾಮೀಣ ಉದ್ಯೋಗ ಸೃಷ್ಟಿಸುವುದು ಮತ್ತು ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡುವುದು, ಈ ಎಲ್ಲದಕ್ಕೂ ಆ ಪಾಳು ಭೂಮಿಯಲ್ಲಿ ಉತ್ತರವಿದೆ. ನಿಜಕ್ಕೂ ಇದು ಕಣ್ಣು ತೆರೆಸುವಂತಹ ಚರ್ಚೆ. ನಾವು ಈ ಡೀಪ್ ಡೈವ್ನ ಅಂತ್ಯಕ್ಕೆ ಬಂದಿದ್ದೇವೆ. ಈ ಎಲ್ಲ ಮಾಹಿತಿಗಳನ್ನು, ಅಂಕಿಅಂಶಗಳನ್ನು ಮತ್ತು ಅದಕ್ಕಿರುವ ಪ್ರಾಯೋಗಿಕ ಪರಿಹಾರಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ನಮಗೆ ಸಿಗುವ ಒಂದು ಸ್ಪಷ್ಟ ಚಿತ್ರಣವಿದೆ. ಹೌದು. ನಾವು ಯೋಚಿಸಬೇಕಾದ ವಿಷಯವೇನೆಂದ್ರೆ, ತಂತ್ರಜ್ಞಾನ ಮತ್ತು ಭವಿಷ್ಯದ ಬೃಹತ್ ಆವಿಷ್ಕಾರಗಳ ಬಗ್ಗೆ ಮಾತನಾಡುವಾಗ ನಾವು ಯಾವಾಗಲೂ ಬಾಹ್ಯಾಕಾಶದ ಕಡೆಗೆ ನೋಡುತ್ತೇವೆ ಅಥವಾ ಸಿಲಿಕಾನ್ ವ್ಯಾಲಿಯಲ್ಲಿ ನಡೀತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಯೋಗಗಳ ಬಗ್ಗೆ ಯೋಚಿಸುತ್ತೇವೆ. ಕರೆಕ್ಟ್. ಆದರೆ ಬಹುಶಃ ಮುಂದಿನ ಅತಿದೊಡ್ಡ ಕ್ರಾಂತಿ ನಡೆಯುವುದು ಆಕಾಶದಲ್ಲಿ ಅಲ್ಲ, ನಮ್ಮ ಕಾಲುಗಳ ಕೆಳಗೆ ಇರುವ, ನಾವು ಇದುವರೆಗೂ ನಿರ್ಲಕ್ಷಿಸಿರುವ ಅದೇ ಪಾಳು ಭೂಮಿಯಲ್ಲಿ ಅಡಗಿದೆಯಲ್ಲವೇ? ಆ ಮಣ್ಣು ಕೇವಲ ಧೂಳಲ್ಲ, ಅದು ಸರಿಯಾದ ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಆಸಕ್ತಿಗಾಗಿ ಕಾಯುತ್ತಿರುವ ಒಂದು ಬೃಹತ್ ಬ್ಯಾಟರಿ. ಆ ಬ್ಯಾಟರಿಗೆ ಚಾರ್ಜ್ ಮಾಡಿದರೆ ಅದು ಇಡೀ ಮಾನವ ಕುಲದ ಭವಿಷ್ಯವನ್ನೇ ಬೆಳಗಬಲ್ಲದು. ಬಹಳ ಅದ್ಭುತವಾದ ಮಾತು. ಈ ಆಳವಾದ ಯೋಜನೆಯೊಂದಿಗೆ ಇಂದಿನ ಈ ಡೀಪ್ ಡೈವ್ ಅನ್ನು ಮುಕ್ತಾಯಗೊಳಿಸೋಣ. ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಸೂಪರ್. ಧನ್ಯವಾದ. ಶೇರ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ. ಓಕೆ. ಸೊ ನಿಮ್ದು ಪ್ರೆಸೆಂಟೇಷನ್ ಇನ್ನೂ ಅದನ್ರಿ ಇಷ್ಟ ಮುಗಿತ್ರಿ? ಮುಗಿತ್ ಸರ್. ಬಾಕಿದು ಸಾಕ್ಷ್ಯಚಿತ್ರ 2 ಇದಾವೆ, ಅದು ನಂತರ ನೋಡ್ಬೋದು. ಇದೇ ಮಾಹಿತಿನ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಒಂದು ಸ್ಲೈಡ್ ತರ, ವಿಡಿಯೋ ತರ ಮಾಡಿದ್ದೀನಿ, ಅದು ನಿಮ್ಗೆ ಶೇರ್ ಮಾಡಿದ್ದೀನಿ. ಓಕೆ. ಸೇಮ್ ವಿಷಯನೇ, ಸೇಮ್ ಮಾಹಿತಿನೇ. ಈಗ ನಮ್ಮ ಸಹೋದರಿಗೆ ಯಾರಿಗಾದ್ರೂ, ನಮ್ಮ UKSL ಬಳಗದವ್ರಿಗೆ ಏನಾದ್ರು ಪ್ರಶ್ನೆ ಇದ್ರೆ ಇದ್ರ ಬಗ್ಗೆ, ತಾವೇನ್ ಅರ್ಥ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ದಯವಿಟ್ಟು ಕೇಳಿ. ಐ ಆಮ್ ಹಿಯರ್ ಟು ಆನ್ಸರ್ ಆಲ್ ಯುವರ್ ಕ್ವೆರೀಸ್. Yeah. At the outset, before somebody starts the questioning, okay, I think it's a very good attempt from you about the conveying the message through the interactive mode. Okay, interactive mode ಭಾಳ ಚಲೋ ಮಾಡಿರೋದನ್ನ. ಅದರಿಂದ ಮೋಸ್ಟ್ ಆಫ್ ದ ನೀವೇನು ಹೇಳಬೇಕಾಗಿತ್ತು ಅದನ್ನು ನೀವು ಅದು ಡೈಲಾಗ್ ಮೂಲಕ ಇಬ್ಬರನ್ನು ಮಾಡ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ದೀರಿ. ಇಸ್ ವೆರಿ ಗುಡ್.
ಆಮೇಲೆ ಇದನ್ನ ಈಗ ನಮ್ಮ ಜನಗಳು ಏನಾದರೂ ಇದ್ರ ಬಗ್ಗೆ ಕ್ವಶನ್ಸ್ಗಳು ಡೆಫಿನೆಟ್ಲಿ ಐ ಥಿಂಕ್ ಕ್ವಶನ್ ಶುಡ್ ಕಮ್ ಅಪ್ ನಾವು. ಲೆಟ್ ಅಸ್ ಮೇಕ್ ಇಟ್ ಇಂಟರಾಕ್ಟಿವ್ ಟೀಮ್ ಪ್ಲೀಸ್ ಗೋ ಅಹೆಡ್. ಒಂಥರ ಸಂವಾದ ಇದ್ರೆ ಚೆನ್ನಾಗಿರುತ್ತೆ. ಹೌದು ನಾನು ಹೌದು ಇದಕ್ಕೆ ಮಾಡ್ಲಿಕ್ಕೆ ಕಾರಣ ಪ್ರಕಾಶ್ ಸಾಹೇಬ್ರೆ, ಅದು ಹೇಳ್ತಾ ಹೋದ್ರೆ ನಾನು ಹಳ್ಳಿ ತಪ್ತೀನಿ. ಕೆಲವೊಮ್ಮೆ ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಷ್ಟೇ ಹೇಳ್ಬೇಕು. ಹೌದು ಕೆಲವು ಮಾತಾಡುವಾಗ ಐ ಮೇ ಓವರ್ ಸೇ, ಐ ಮೇ ಅಂಡರ್ ಸೇ, ಐ ಮೇ ನಾಟ್ ಸೇ ಇರ್ಲಿ ಸಮಥಿಂಗ್. ಇರ್ಲಿ ಇರ್ಲಿ ಇರ್ಲಿ. ಹೀಗಾಗಿ ಇಬ್ಬರ ನಡುಕೆ ಸಂವಾದವನ್ನ ಈ ಎಸ್ ಪ್ರೆಸೆಂಟೇಶನ್ ರೂಪದಲ್ಲಿ ನಾನು ಎಸ್ ಮಾಡಿದ್ದೀನಿ. ಎಸ್ ಒಂದು ಚಿಕ್ಕ ಪ್ರಯತ್ನ. ಎಸ್. Is over to the team to raise the questions now. ಯಾ ಯಾ ಸರ್ ನಮಸ್ತೆ, ನಾನು ಶಿವಕುಮಾರ್ ಅಂತ ಬೆಂಗಳೂರಿಂದ. ಓಕೆ, ನಮಸ್ತೆ. ಪ್ರೆಸೆಂಟೇಷನ್ ಮಾಡಿದ್ದೀರಾ, ಬಟ್ ಏನಂದ್ರೆ ಇಟ್ ಈಸ್ ಫಾರ್ ಫ್ರಮ್ ರಿಯಾಲಿಟಿ ಅಂತ ಅನ್ಸುತ್ತೆ. ಲಾಸ್ಟ್ ನಾನು 30 years IT ಇಂಡಸ್ಟ್ರಿ ಇದೆ. ಲಾಸ್ಟ್ 1 year ಇಂದ ಈ ರೈತರ ಹತ್ರ ಒಡನಾಟ ಇಟ್ಕೊಂಡಿದ್ದೀನಿ. ಸುಮಾರು ನನಗೆ ಗೊತ್ತಿರೋ ತರನೇ ಒಂದು 3,000 ಎಕರೆ ಕರ್ನಾಟಕದಲ್ಲಿ ಜನ ಲ್ಯಾಂಡ್ ಖಾಲಿ ಇದೆ, ಅದನ್ನೇನು ಮಾಡ್ತೀರಾ ಅಂತ ಕೇಳಿದ್ರು. ಓಕೆ, ಜೊತೆಗೆ ನಂದೇ ಸ್ವತಃ 12 ಎಕರೆ ಜಮೀನ್ ಇದೆ ರಾಮನಗರದಿಂದ ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿ. ನಾನು ಎಲ್ಲಾ ಫಾರಮಲ್ಲೂ ಹೇಳ್ತಾ ಇದ್ದೀನಿ, ಯಾರಾದ್ರೂ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀರಾ ಬನ್ನಿ, ನಾನೊಂದು 1/2 ಎಕರೆ ಜಮೀನ್ ಕೊಡ್ತೀನಿ, 1 ಎಕರೆ ಜಮೀನ್ ಕೊಡ್ತೀನಿ, ಬನ್ನಿ ಮಾಡಿ ಅಂತ ಕರಿತೀನಿ. ಎಲ್ಲ ಹೇಳ್ತಾರೆ ನಮ್ಗೆ ಇಂಟ್ರೆಸ್ಟ್ ಇದೆ ಸರ್ ಬರ್ತೀವಿ ಅಂತ. ಬಟ್ 6 ತಿಂಗಳಿಂದ ಇದುವರೆಗೂ ನನ್ಗೆ ಒಬ್ಬರೇ ಬಂದಿಲ್ಲ. ಓಕೆ, ಬಂದಿದ್ದಾರೆ, ಮಾತಾಡಿದ್ದಾರೆ ಅಷ್ಟೇ, ಮುಂದೋಗಿಲ್ಲ. ಸೊ ದಿಸ್ ಇಸ್ ದ ಹಾರ್ಡ್ ರಿಯಾಲಿಟಿ. ದಟ್ ಟು ವೆನ್ ದ ಸಿಟೀಸ್ ಆರ್ ನಿಯರ್ ಬೈ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಥ್ಯಾಂಕ್ ಯು ಸರ್ ಹಂಚ್ಕೊಂಡಿದ್ದಕ್ಕೆ. ತಾವು ಹೇಳಿದ್ ನಿಜಾನೇ, ನಾನು ಅದಕ್ಕೆ ಏಕಾಭಿಪ್ರಾಯ ಇದೆ. ಯಾಕಂದ್ರೆ ನಾನು ಸ್ವತಃ 200 ಎಕರೆ ಲೀಸ್ ತಗೊಂಡು ಕೈ ಸುಟ್ಕೊಂಡಿದ್ದೀನಿ ಇದು ಕೋವಿಡ್ ಮುಂಚಿತವಾಗಿ. ಗಲ್ಫ್ಗೆ ನಾನು 5 ಬಗ್ಗೆ ಅವನಿಗೆ ಆಲ್ರೆಡಿ ಹೇಳಾಗಿದೆಯಲ್ಲಪ್ಪ. ಪ್ಲೀಸ್ ಮೆಂಬರ್ಸ್ ಪ್ಲೀಸ್ ಗೋ ಆನ್ ಮ್ಯೂಟ್. ಈಗ Q&A ನಡೀತಾ ಇದೆ. ಶಿವಕುಮಾರ್ ಅವರು ಹೇಳಿದ್ರು. ಸೊ ನಿಮ್ಮ ಇದು ಪ್ರಶ್ನರಲ್ಲ, ನಿಮ್ಮ ಅನಿಸಿಕೆ ಅನ್ಸುತ್ತೆ ನೀವು ಹಂಚ್ಕೊಂಡಿದ್ದು. ಅದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಲ್ಲ ಸರ್. ತಾವು ಹೇಳಿದ್ ನಿಜಾನೇ. ಇದು ಏನಂತಾರಲ್ಲ, ರಿಮೋಟ್ ಅಲ್ಲಿ ವರ್ಕ್ ಆಗಲ್ಲ. ಕೃಷಿನ ನಾವೇ ತನು ಮನು ಧನ ಇಳಿಬೇಕು, ರಿಸ್ಕ್ ತಗೋಬೇಕು. ರಿಸ್ಕ್ ಅಪಟೈಟ್ ಯಾರು ಜಾಸ್ತಿ ಇರುತ್ತೋ ಅವ್ರು ಮಾತ್ರ ಇದರಲ್ಲಿ ಯಶಸ್ಸು ಕಾಣ್ತಾರೆ. ಆಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ ನನಗೇನು ಸಂಕೋಚ ಇಲ್ಲ. ಐ ಆಮ್ ಅ ಫೇಲ್ಡ್ ಆಂಟರ್ಪ್ರಿನರ್ ಆಸ್ ಫಾರ್ ಆಸ್ agripreneurship concerned. I lost couple of crores, sold my jewelry, ESOP, stocks, vehicles, everything. I have no regrets. But I have satisfaction that I have tried. ಇದು ಕೋವಿಡ್ ಜಸ್ಟ್ ಲಾಕ್ಡೌನ್ ಆಗೋಕೆ ಮುಂಚೆ ಯಾರು ಅನ್ಕೊಂಡಿರಲಿಲ್ಲ ಆಗುತ್ತೆ ಅಂತೇಳಿ. ಸೊ 172 ಕಾರ್ಯಕ್ರಮಗಳು ನನ್ನ ಹತ್ರ ನೇರವಾಗಿ ಕೆಲಸ ಮಾಡ್ತಾ ಇದ್ವಿ. 200 ಎಕರೆ ಜಮೀನ್ ಲೀಸ್ ತೊಗೊಂಡಿದ್ವಿ ನಾವು. ಒಂದು 5 ಬಗೆಯ ಕಲ್ಲಂಗಡಿ ಕರ್ಬೂಜನ್ನು ಗಲ್ಫ್ಗೆ ಎಕ್ಸ್ಪೋರ್ಟ್ ಮಾಡಿದ್ವಿ. ಫಸ್ಟ್ ಬ್ಯಾಚ್ ನವಿ ಮುಂಬೈಗೆ ಹೋಯ್ತು. ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಗೆ ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಗಾಡ್ ಹ್ಯಾಸ್ ಬಿನ್ ವೆರಿ ಕೈಂಡ್. ನೀವು ಹೇಳಿದ ಸಹಜ ಇದೆ. ಎಲ್ರು ಏನ್ ಹೇಳ್ತಾರೆ, ನೀವು ಏನು ಕೊಡ್ಬೇಡಿ ನನ್ಗೆ, ನನ್ನ ಜಮೀನ್ ಈ ತರ ಇದೆ, ಈ ತರ ಇದೆ, ಏನಾದ್ರು ಮಾಡಿ ಅಂತ. ಬಟ್ ವೆನ್ ವಿ ಸಿಟ್ ಫಾರ್ ನೆಗೋಷಿಯೇಷನ್ಸ್ ಅಲ್ಲ, ನಾವು ಮಾಡೋ ಪ್ಲಾನಿಂಗ್ ಅಲ್ಲೇ ಅವ್ರದ್ದು ಮೈಂಡ್ ಇನ್ಫ್ಲುಯೆನ್ಸ್, ಇನ್ ಎ ಗುಡ್ ಸೆನ್ಸ್ ಐ ಆಮ್ ಟೆಲಿಂಗ್, ನೆಗೆಟಿವ್ ಅಲ್ಲ, ನಾನು ಮಾಡಿದ್ರೆ ಚೆನ್ನಾಗಿರ್ತೇನೋ ಅಂತ ಒಂದು ಮೈಂಡ್ ಚೇಂಜ್ ಆಗುತ್ತೆ. ಅಥವಾ ಸಡನ್ ಆಗಿ ದೇ ಆರ್ ಇನ್ಫ್ಲುಯೆನ್ಸ್ಡ್ ಸೋ ಮಚ್ ಬೈ ಸೊಸೈಟಿ, ಸ್ಪೌಸ್, ಇನ್-ಲಾಸ್, ಎವ್ರಿಥಿಂಗ್. ದಟ್ ಸೆನ್ಸ್ ಆಫ್ ಫಿಯರ್ ಇಸ್ ಆಲ್ವೇಸ್ ದೇರ್. ಇವರು ಯಶಸ್ಸಾದ್ಮೇಲೆ ನಮ್ಗೆ ಬಿಟ್ಕೊಡ್ತಾರ ಇಲ್ವೋ, ಸುಮಾರು ಅನುಮಾನಗಳಿದ್ದಾವೆ. ಸೊ ಈ ರೈತರಿಗೆ ಅಂತಾರಲ್ಲ, ಖಾದಿಗೆ ಜೀನ್ಸ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಸೊ ಅದನ್ನ ಬ್ರೇಕ್ ಮಾಡಬೇಕು. ರಿಸ್ಕ್ ತಗೊಂಡ್ರೇನೆ ಇದರಲ್ಲಿ ಏನಾದ್ರು ಸ್ವಲ್ಪ ಯಶಸ್ಸು ಕಾಣೋದು. ಆ ಯಶಸ್ಸು ಕೂಡ ಅಂಕೆ ಸಂಖ್ಯೆಗಳಿಂದ ಹಣದ ರೂಪಾಯಲ್ಲಿ ಬರದೇ ಇರ್ಬೋದು, ಪರೋಕ್ಷವಾಗಿ ನಾವು ಸಮಾಜಕ್ಕೆ ಆಮೇಲೆ ಪರಿಸರಕ್ಕೆ ಕೊಡುಗೆ ಮಾಡುವಂಥದ್ದು ಕೂಡ ಒಂದು ಯಶಸ್ಸೇ. ಬಟ್ ನಮಗೆ ಒಂದು ರೀತಿ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸೋರು ಪಕ್ಕದಲ್ಲಿ ಇದನ್ನ ಮಾಡಿ ನಿಧಾನಕ್ಕೆ ಆಮೇಲೆ ಪೂರ್ತಿ ಸಮಯ ಕೊಡಬೇಕು. ಏಕ್ದಮ್ ನಾನು ರಿಸೈನ್ ಮಾಡಿ ಕಾರ್ಪೊರೇಟ್ಗೆ ಇರೋ ಅಲ್ಪ ಸ್ವಲ್ಪ ಹಣ ಫುಲ್ ಅದರಲ್ಲಿ ಸುರಿದ್ಬಿಟ್ಟು ಅದರಲ್ಲಿ ಯಶಸ್ಸು ಕಾಣಿಸ್ಬೇಕಂದ್ರೆ ತುಂಬಾ ದೊಡ್ಡ ರಿಸ್ಕ್. ಇಟ್ಸ್ ಎ ಸೂಸೈಡಲ್. I have spoken to at least 600 what that potential entrepreneurs, I could say, agripreneurs in LinkedIn over last 10 years. Each conversation goes from 30 minutes to 1 hour 15 minutes pro bono. Adralli out of 600 only 60 have gone to their field and 6 have paid me consultancy fee and they are successful. So you can imagine, ಎಲ್ಲ ಪ್ರತಿಯೊಬ್ಬರು ಆಹಾರ ಸೇವೆ ಮಾಡೋರು ಕೃಷಿಗೆ ಏನಂತಾರೆ, ದೇ ಕ್ಯಾನ್ ಕೋರಿಲೇಟ್. ಎನಿಬಡಿ ಹೂ ಈಟ್ಸ್ ಫುಡ್ ಕ್ಯಾನ್ ಕೋರಿಲೇಟ್ ವಿತ್ ಅಗ್ರಿಕಲ್ಚರ್. ಬಹುಶಃ ನಮ್ಮ
ಕೂಡ 190 ಜನ ತಾವು ಏನಂತಾರೆ ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದವ್ರೆ, ಕೃಷಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ತಮ್ಮ ತಂದೆಯವರು ತಾತಂದಿರು ಎಲ್ಲರೂ ಅಥವಾ ತಾವು ಕೂಡ ಕೃಷಿಯಲ್ಲಿ ಒಂದ್ ಸಮಯ ಕಳಿತೇ ಬಂದಿರ್ತೀರಿ. ಬಟ್ ನಾವು ಹೆಂಗಂದ್ರೆ ಕಾರ್ಪೊರೇಟ್ ಲೈಫ್ ಬಿಟ್ಟು ಕೂತ್ಕೊಂಡು ಹೋಗಕ್ಕಾಗಲ್ಲ, ಅದನ್ನ ಬೇಡ ಆ ತರ ಸಂದರ್ಭದಲ್ಲಿದೆ. ಐ ಆಮ್ ಓನ್ಲಿ ಆಡಿಂಗ್ ವಾಟ್ ಯು ಎಕ್ಸ್ಪ್ರೆಸ್ ಶಿವಕುಮಾರ್ ಜಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್. ಸೊ ನಮ್ಮ ಇವರು ಗಿರೀಶ್ ಮೆಟ್ಮುಟ್ಮಠ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಬಸವರಾಜ್ ಸಾರಿ ಅವರು ಇದ್ದಾರೆ. ಒನ್ ಬೈ ಒನ್. ನಮಸ್ಕಾರ ಶ್ರೀವತ್ಸ ಅವರಿಗೆ. ಒಳ್ಳೆ ನಮಸ್ಕಾರ ಸರ್. ಒಳ್ಳೆ ಭಾಷೆ ಪ್ರಯೋಗನೂ ಆಯ್ತು. ಅತ್ಯುತ್ತಮವಾಗಿ ಕನ್ನಡ ಇವತ್ತು ಕೇಳಿದ್ವಿ ಬಹಳ ದಿನದ ಮೇಲೆ, ಬಹಳ ಖುಷಿ ಆಯ್ತು. ಸರ್, ಇದು ಕೃಷಿ ಎಲ್ಲದಕ್ಕೂ ಮೂಲಾಧಾರ. ಒಕ್ಕಲಿಗರು ಬಿತ್ತದೆ ಹೋದ್ರೆ ಬಿಕ್ಕುವುದು ಜಗವೆಲ್ಲ ಅಂತೇವೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಅಂತ. ಆದ್ರೂ ಒಕ್ಕಲಿಗ ಅಂತ ಇದ್ದವನು, ರೈತ ಅನ್ನೋನು ಇವತ್ತಿಗೆ ಯಾಕೆ ಒಬ್ಬ 3rd ಗ್ರೇಡ್ ಸಿಟಿಜನ್ ಆಗಿದ್ದಾನೆ ಸರ್? ಸಾರಿ, ಪುನಃ ಕೇಳಿ. ಒಕ್ಕಲಿಗ ಈಗ ಕೃಷಿ ಎಷ್ಟು ಪ್ರಧಾನವಾಗಿದೆ, ನಮ್ಗೆಲ್ಲದಕ್ಕೂ ಬೇಕಾಗಿದ್ದು 2 ಹೊತ್ತಿನ ಊಟ, ಅದನ್ನೆಲ್ಲ ಒದಗಿಸಿಕೊಡುವಂತ ರೈತ ಇವತ್ತಿಗೆ 3rd ಗ್ರೇಡೆಡ್ ಸಿಟಿಜನ್ ಆಗಿದ್ದಾನೆ, ಒಬ್ಬ ನಾಗರಿಕ. ಯಾಕೆ ಅದು ಅಂತ ಹೇಳ್ತೀನಿ ಸರ್. ತುಂಬಾ ಏನಂತಾರೆ, ವಾಟ್ ಯು ಸೇ, ಸ್ಟ್ರಾಂಗ್ ವರ್ಡ್ ಯೂಸ್ ಮಾಡಿದ್ರಿ. ಬಟ್ ಪರಿಸ್ಥಿತಿ ಹಂಗಿದೆ, ತಾವು ಬಳಸೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಕಾರಣ ಇಷ್ಟೇ, ಅದು ಅಗ್ರಿಕಲ್ಚರ್ ಇಸ್ ನಾಟ್ ಅ ಫ್ಯಾಕ್ಟರಿ ಲೈನ್, ಪ್ರೊಡಕ್ಷನ್ ಲೈನ್ ಸೆಟಪ್ ಅಲ್ಲ ಸರ್. ಕಾರ್ಖಾನೆ ನಮ್ಮೂನಿ ಕೆಲಸ ಆಗಲ್ಲ. ಅದು ಸೋಶಿಯೋ ಎಕನಾಮಿಕಲ್, ಸಾಮಾಜಿಕ ಆರ್ಥಿಕ ಎರಡೂ ನಾನೆಗೂ 2 ಮುಖಗಳ ತರ ಅಂಟ್ಕೊಂಡಿದೆ. ಒಂದು ಕೀ ಲೆವೆಲ್ ಮೇಲೂ ಕೂಡ ಇದೆ. ನೀವು 100 ಎಕರೆ ಮಾಲೀಕರಾಗಿರ್ಲಿ, 5 ಎಕರೆ ಮಾಲೀಕರಲ್ಲಿ, ಸಣ್ಣ ರೈತರಲ್ಲಿ, ಏನೇ ಇರ್ಲಿ, ವೃತ್ತಿಯನ್ನ ರೈತಾಪಿ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಗೆ ಕರೆಯೋದು ರೈತನೇ. ಇನ್ನೂ ಮಿಗಿಲಾಗಿ ಕೇಳೋದಂದ್ರೆ ರೈತ ಕೂಲಿ ಅಂತಾರೆ. ಸೊ ಮದ್ವೆಗಳಾಗಲಿ ಅಥವಾ ಸಮಾಜದಲ್ಲಿ ಅವ್ರು ನೋಡೋ ದೃಷ್ಟಿಕೋನ ಸ್ವಲ್ಪ. ಬಟ್ ಮೂಲತಃ ನೋಡಿದ್ರೆ ನಾವೆಲ್ಲರೂ ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದವ್ರೆ. ಸೊ ಯಶಸ್ಸು ಕಂಡು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ಸಕ್ಸಸ್ಫುಲ್ ರೈತ, ಒಳ್ಳೆ ಯಶಸ್ವಿ ರೈತ ಅಂತೇಳಿ ಸನ್ಮಾನ ಬಿರುದು ಕೊಟ್ಟು ಇರ್ತಾರೆ. ಬಟ್ ಯಾವ್ದೇ ಕಾರಣಕ್ಕೂ ಅದರಲ್ಲಿ ನಾವು ಆರ್ಥಿಕವಾಗಿ ಸೋತು ಏನಾದ್ರು ಆರ್ಥಿಕವಾಗಿ ಬಲಹೀನರಾಗಿದ್ರೆ ನಮ್ಗೆ ಮೊದಲು ಕೀಳರಿಮೆ ಬರುತ್ತೆ. ಏನ್ ಬಿಡಿ ಸರ್, ರೈತ ಕೂಲಿ ಮಾಡ್ತೀನಿ, ರೈತ ಅನ್ನಲ್ಲ, ರೈತ ಕೂಲಿ ಮಾಡ್ತಾ ಇದೀನಿ ಅಂತಾರೆ. ಸೊ ನೀವು ಹಣ ದೃಷ್ಟಿಯಿಂದ ನೋಡಿದ್ರೆ ಬೆಳಿಲಿಕ್ಕೆ ಏನ್ ಹಣ ಬೇಕು, ಬೆಳೆದ್ಮೇಲೆ ಮಾರುಕಟ್ಟೆಗೆ ಏನ್ ಮಾಡ್ತಾರೋ ಅಷ್ಟೇ ನೋಡ್ತೀವಿ ನಾವು. ಬಟ್ ಒಬ್ಬ ರೈತನ ನಾವೊಂದು ವ್ಯವಸ್ಥೆ, ಸಿಸ್ಟಮ್ ತರ ನೋಡ್ಬೇಕು. ಅವ್ರಿಗೂ ಸಂಸಾರ ಇರುತ್ತೆ, ಮಕ್ಕಳು ಇರ್ತಾರೆ, ವಿದ್ಯಾಭ್ಯಾಸ ಬೇಕು, ಆರೋಗ್ಯಕ್ಕೆ ಬೇಕು, ವಿದ್ಯೆ, ವೈದ್ಯ ಎಲ್ಲದಕ್ಕೂ ಹಣ ಬೇಕಾಗುತ್ತೆ. ಗಾಡಿ ತಗೊಳ್ಳೋಕ್ಕೂ ಎಲ್ಲದಕ್ಕೂ ಜಸ್ಟ್ ಲೈಕ್ ಎಂಪ್ಲಾಯ್ಸ್ಗೆ ಯಾವ ಬೇಕೋ ಹಣದ ದೃಷ್ಟಿಯಿಂದ ಕೃಷಿ ಇರುವ ಎಲ್ಲ ಸ್ಕೀಮ್ಗಳಾಗ್ಲಿ, ಯೋಜನೆಗಳಾಗ್ಲಿ, ಬಂಡವಾಳ ಏನಿದೆ ಬೀಜಕ್ಕೆ, ಯಂತ್ರೋಪಕರಣಗಳಿಗೆ, ಹಸುದನಗಳಿಗೆ, ಟ್ರಾಕ್ಟರ್ಗಳಿಗೆ ಅಷ್ಟು ಸೀಮಿತ ಇರ್ತಾವೆ ಸಹಜವಾಗಿ. ಅದಕ್ಕೆ ಸ್ವಲ್ಪ ಕಷ್ಟ. ಇದಕ್ಕೆ ಮೀರಿ ಈಸ್ ಎ ಸಿಸ್ಟಮ್. ಸೊ ಮುಂಚೆ ಇತ್ತು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತಾರೆ, ತುಂಬಾ ದಶಕಗಳಿಂದ. ನನ್ನ ಆಹಾರ ನನ್ನ ಕುಟುಂಬಕ್ಕೆ ಏನ್ ಬೇಕು ಅದು ಮಾತ್ರ ಬೆಳೀತಾ ಇದ್ದೆ, ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಬಟ್ ಈಗ ಅದನ್ನ ಒಂದು ಏನಂತಾರಲ್ಲ, ಫ್ಯಾಕ್ಟ್ರಿ ಮಾಡಲ್, ಇದು ನಾನು ಸಂಸ್ಕರಣೆ ಮಾಡಿ ಅಂದ್ರೆ ಬೆಳೆದು ಮಾರ್ಕೆಟಿಗೆ ಮಾರಿ ಆ ಹಣದಿಂದ ನಾನು ಸಂಸಾರ ನಡೆಸ್ಬೇಕು. ಅದು ಅತ್ಯಂತ ಕಠಿಣ. ಈ ಕೊನೆಗೆ ನಾನು ಹೇಳಿದ್ನಲ್ಲ ಸರ್, ದಟ್ಸ್ ದ ರೀಸನ್ ವೈ ತಾವು ತಮ್ಮ ಭಾವನೆ ಏನಿದೆ ಅಲ್ಲ, ಅದು ತುಂಬಾ ಗೌರವಿಸ್ತೀನಿ. ಸಿಟಿಯಲ್ಲಿ ಆಗ್ಲಿ, ಹಳ್ಳಿಯಲ್ಲಿ ಕೂಡ ನಾನು ಕೃಷಿ ಮಾಡ್ತೀನಿ ಅಂದ್ರೆ ನಗ್ತಾರೆ. ನಮ್ಮ ಕುಟುಂಬದಲ್ಲೇ ನಮ್ಮ ದೊಡ್ಡಪ್ಪವರೆಲ್ಲ ಹೇಳಿದ್ರು, ವಿದ್ಯಾಭ್ಯಾಸ ಮಾಡಿ ಸಿಟಿಗೆ ಏನಕ್ಕೆ ಕಳ್ಸಿದ್ದಾರೆ ನಿಮ್ ತಂದೆಯವರು, ನೀನ್ ಯಾಕೆ ಹುಟ್ಟಿದ್ದಿದೆ ಅಂತ ಹೇಳಿ. ನಾನು ಹೇಳಿದೆ DNA ಪ್ರಾಬ್ಲಮ್. ಸೊ ಕೃಷಿದು ಎಳಿತಾನೆ ಇತ್ತು. ಸೊ ನನಗೇನು ಸಂಕೋಚ ಇಲ್ಲ. ಎವ್ರಿಥಿಂಗ್, ಆಲ್ ಎಗ್ಸ್ ಇನ್ ಒಂದು ಬಾಸ್ಕೆಟ್ ತರ ನಾನು 200 ಎಕರೆಗೆ ಮಾಡಿದೆ. ಅದು ತುಂಬಾ ಯೋಚನೆ ಮಾಡಿ, ನನಗೆ ಬಯರ್ ಅಶ್ಯೂರೆನ್ಸ್ ಇತ್ತು, ರೈಟಿಂಗ್ ಅಲ್ಲಿ ಕೊಟ್ಟಿದ್ರು, ನೀವು ಬೆಳೆದಿದ್ದು ನಾನು ಖಂಡಿತವಾಗಿ ತಗೊಳ್ತೀನಿ ಅಂತ. ಬಟ್ ಈ ಕೋವಿಡ್ ನ ಯಾರು ಊಹಿಸಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ವಿಲ್ ಕಮ್. ಸೊ ಅದು ಚೇತರಿಸ್ಕೊಳಕ್ಕೆ ಇವತ್ತಿಗೂ ಆಗ್ತಾ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಎನಿಬಡಿ? ಹೋಪ್ ಗಿರೀಶ್ ಸರ್, ಐ ಕುಡ್ ಆನ್ಸರ್ ಯು ದ ರೀಸನ್ ವೈ. ಕೇಳಬಹುದಾ ಪ್ರಶ್ನೆ? ಬಸವರಾಜ್ ನವಳ್ಳಿಯರ್ ಸರ್ ನಮಸ್ಕಾರ, ಹೇಳಿ. ನಮಸ್ಕಾರ. Okay, don't say that you are a failed entrepreneur. It's a beginning. It's a beginning. You became already consultant.
Your project might have been failed, but somebody's project will come up in future. Don't worry. I have seen such examples in my life. Okay, that is one. ಆಮೇಲೆ ಈಗ ಸಾಹೇಬ್ರು ಹೇಳ್ತಾ ಇದ್ರು ರೈತರನ್ನ ಥರ್ಡ್ ಗ್ರೇಡ್ ಸಿಟಿಸನ್ ಏನೋ ಅಂತೆ ಶಬ್ದ ಉಪಯೋಗ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಅವರು ಮಾಡ್ತಾ ಇರೋದು ಏನು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇದು ಅಲ್ಲಿ ಫೇಲ್ ಆಗತ್ತಾರೆ. ಕೆಲಸದೊಳಗೆ ಯಾರು ಫೇಲ್ ಆಗಿಲ್ಲ. ಬಿಕಾಸ್ ನಾನು ವೆಲ್ತ್ ಮ್ಯಾನೇಜ್ಮೆಂಟ್ ಅಡ್ವೈಸರ್. ನಾನು ಸಾಕಷ್ಟು ಜನರಿಗೆ ರೈತರಿಗೆ ಭೇಟಿ ಹಾಕೇನೆ ಅವ್ರಿಗೆ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಕಳಿಸ್ತೇನೆ ಅವ್ರದ್ದು. ಯಾಕಂದ್ರೆ ದೇ ಆರ್ ಪುಟ್ಟಿಂಗ್ ಇನ್ ಅ ಬೆಸ್ಟ್ ಎಫರ್ಟ್ ಟು ಅರ್ನ್. But unfortunately, they are failing in managing their finance. They are not highlighted in the society. Hope you agree with me. Yeah. I open with you, sir. Okay. Your observations are correct. Yeah. ಅದ್ರ ಸಲುವಾಗಿ ಆಲ್ವೇಸ್ ನಾ ವೀರಾಪುರ್ ಅಂತ ಒಬ್ರು ಸಾಹೇಬ್ರ ಅದಾರ ನಮ್ಮ UKSL ಗ್ರೂಪ್ನಾಗ. ನಾ ರೈತರ ಸಲುವಾಗಿ ಏನೇನ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೇನೆ. ಅವ್ರಿಗೆ ಒಂದಿಷ್ಟು ಬ್ರೋಷರ್ಸ್ ಎಲ್ಲ ಕಳಿಸಿದ್ದೆ. ಅವ್ರು ಇನ್ನೂ ಮಟ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಏನೈತಿ, ಸಾಲಿ ಕಲ್ತಿದ ಮಂದಿ ತಮ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಿಡ್ತಾರೆ. ಇವ್ರ ಏನೈತಿ, ಕೃಷಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಪಾಪ ಅವ್ರಿಗೆ. ಸೊ ಇನ್ನು ಹೆಂಗ್ ಯಾವ್ದೋ ಬಿಸ್ನೆಸ್ ಇರ್ಲಿ, ಕೃಷಿನೂ ಇರ್ಲಿ ಬೇರೆನೂ ಇರ್ಲಿ, ಎಲ್ಲ ಚಾಲೆಂಜಸ್ ಇರುವ ವಿ ಶುಡ್ ಓವರ್ಕಮ್ ಇಟ್, ವಿಚ್ ಯು ಆರ್ ಅಡ್ರೆಸ್ ದಟ್ ಪ್ರಾಪರ್ಲಿ. ಓಕೆ, ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಇಫ್ ರಿಕ್ವೈರ್ಡ್ ಐ ವಿಲ್ ಜಾಯಿನ್ ಮೈ ಹ್ಯಾಂಡ್ಸ್ ವಿತ್ ಯು. ದಟ್ ಈಸ್ ಒನ್. ಓಕೆ, ಈಗ ಇನ್ನೊಂದು ನಂದ ಕಡೆಯಿಂದ ಒಂದು ಪ್ರಪೋಸಲ್ ಇತ್ತು. ಯಾರ ಕಡೆ 150 ಎಕರೆ ಜಮೀನ್ ಐತೋ ಅವ್ರು ಫಾಸಿ ಫ್ಯೂಲ್ನ್ಯಾಗ ಬಂದು ಪವರ್ ಜನರೇಷನ್ ಪ್ಲಾಂಟ್ ಹಾಕ್ಬೇಕಂತಾರೋ ಅವ್ರು ಯಾರ ಇದ್ರ ನನಗ್ ಕಾಂಟ್ಯಾಕ್ಟ್ ಮಾಡ್ರಿ. ಯಾಕಂದ್ರೆ ಒಂದು 5ರಿಂದ 6 ಎಕರೆ ಜಾಗ ಬೇಕು. ಆಮೇಲೆ ಅದಕ್ಕೆ ಬೇಕಾಗಿದ್ದ ರಾ ಮಟೀರಿಯಲ್ ಅವರ್ ವಿಲ್ ಬಿ ವೇರಿ ಫ್ರಮ್ 15 to 20%. If you consider the government subsidies and all that, it goes up to 25 to 30%. Okay, so hanta raitru yar idra, so we set up a plant and make it work for them for decades together. Okay, so ಕೆಲವೊಂದಿಷ್ಟು ಮಂದಿ ಬ್ಯಾಸತ್ ಬಿಟ್ಟಾರೆ ರೆಗ್ಯುಲರ್ ಫಾರ್ಮಿಂಗ್ ದಿಂದ. So we need to find out new ways. We will take care of all setting a plant and make it workable and hand over it to that farmer. ಓಕೆ, ಯಾರ ಕಡೆ 50 ಎಕರೆ ಜಮೀನ್ ಇದ್ರು ಅಡ್ಡಿ ಇಲ್ಲ, 5 ಎಕರೆದಾಗ ಪ್ಲಾಂಟ್ ಹಾಕಿ ಇನ್ನುಳಿದ ಆಮೇಲೆ ಇನ್ನೊಬ್ಬರ ಜೋಡಿ ಟೈಪ್ ಮಾಡಿ ಅದಕ್ಕೆ ಬೇಕಾಗಿದ್ದು ರಾ ಮಟೀರಿಯಲ್ ನಾವು ಬೆಳ್ಕೊಂಡು ಪ್ರೊಸೆಸ್ ಮಾಡ್ಬೋದು. ಅಗರ್ 150 ಎಕರೆ ಜಾಗ ಇತ್ತ ನಥಿಂಗ್ ಲೈಕ್ ಇಟ್. ಓಕೆ, ಅದಿಲ್ದೇನೆ ತುಕಡಿ ಒಳಗೆ ಜಾಗ ಇದ್ರು, ಇಫ್ ದೇ ಕಮ್ ಇನ್ ಅ ಗ್ರೂಪ್ ವಿ ಕ್ಯಾನ್ ಮೇಕ್ ಇಟ್ ಹ್ಯಾಪನ್ ಸೊ ದಟ್ ದೇ ವಿಲ್ ಅರ್ನ್ ಗುಡ್. So rather than going for a standard, what you call conventional farming, so ಇದನ್ನ ಕನ್ವೆ ಮಾಡ್ಬೇಕಾಗಿತ್ತು. ಸೊ ದಟ್ಸ್ ವೈ 4 ಮಂದಿ ಕೂಡಿದ್ರೆ ಹೊಸ ದಾರಿ ಚಾಲು ಆಕೈತೆ. ಓನ್ಲಿ ಥಿಂಗ್ ನನ್ನಷ್ಟಕ್ಕೆ ನಾನು ವಿಚಾರ ಮಾಡ್ಕೊಂತಿದ್ರೆ ನನಗೆ ಏನ್ ಗೊತ್ತೈತೋ ಅಷ್ಟ ಮಾತಾಡ್ಕೊಂತಿರ್ತೇನೆ ನಾನು. ಸೊ ಹೋಪ್ ಯಾರ್ಯಾರು ಜಮೀನ್ದಾರ್ ಅದಿರಿ, ಫಸ್ಟ್ ಯು ಲರ್ನ್ ಟು ಮ್ಯಾನೇಜ್ ಯುವರ್ ಫೈನಾನ್ಸಸ್. ಓಕೆ, so that is one. Second thing, something new you want to make, yes, we are there to assist you. A to Z plant ತಯಾರು ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡೋ ಕೆಲಸನೂ ನಾವು ಮಾಡಿ ಕೊಡ್ತೀವಿ. This is one of the best option. If interested, people can contact me. Yes, sir. Thank you very much. Thank you, sir. So nice of you for explaining the possibilities of doing something good out of agriculture and other than conventional farming. I'll this has been registered in my mind. Whenever I see such opportunities, I'll bridge it to you, the right person. Okay. Sir, next ನಮ್ಮಲ್ಲಿ ಪಾಯಿಂಟ್ ರೈಸ್ ಮಾಡಿರೋದು ಗಿರೀಶ್ ಶರ್ಮಲಿ ಅವರು. ಪ್ಲೀಸ್ ಟೇಕ್ ಯು ಪಾಯಿಂಟ್, ಪ್ಲೀಸ್. Yes, sir. Thank you, sir. Thank you for the floor. Navali, sir, amazing and very interactive presentation from you. Tumba ಚೆನ್ನಾಗಿತ್ತು. Very nice. Something unique. ಈಗ ಒಂದು I have maybe 1 or 2 questions. One ಅಂದ್ರೆ of late what we are seeing is group farmers ತಮ್ಮ ಗ್ರೂಪ್ ಅಲ್ಲಿ ಬಂದು ಲೆಟ್ಸ್ ಸೇ ಒಬ್ಬರ ಹತ್ರ 10 ಎಕರೆ ಇದ್ರೆ ಇನ್ನೊಬ್ಬರ ಹತ್ರ 20 ಎಕರೆ 5 ಎಕರೆ ಹಿಂಗೆಲ್ಲ ಒಂದಿದೆ. There is a company coming, they form a consortium and they take an agreement to put solar panels. Okay,
And what I see is these farmlands which have been acquired for solar power harvesting, very good fertile farmlands, have been converting into solar farming, which I feel is not the right direction. But the income to the farmers is pretty good from this. ಅವರು 1 acre ಅವರು ಬಿತ್ತಿ ಮಾಡಿ ಏನು ಬೆಳೀತಾ ಇತ್ತು, ಇದು ಇಯರ್ ಆನ್ ಇಯರ್ yield ಇಸ್ ವೆರಿ ಹೈ, ವೆರಿ ಗುಡ್. ಸೊ ಎಲ್ಲರ ಈಗ ಇನ್ಫ್ಯಾಕ್ಟ್ ಲಾಸ್ಟ್ 2-3 years ಬ್ಯಾಕ್ ಹುಬ್ಳಿ ಹತ್ರನೇ ಆಲ್ಮೋಸ್ಟ್ 150 acres ಏನೋ ಡೆವಲಪ್ ಮಾಡಿದ್ದಾರೆ. ದೇ ಆರ್ ಜಸ್ಟ್ ಗೋಯಿಂಗ್ ಟು ಒನ್ ಮೋರ್ ಪ್ರಾಜೆಕ್ಟ್. ಇದ್ರ ಬಗ್ಗೆ ನಿಮ್ಗೇನು ವ್ಯೂಸ್ ಇದೆ? ಸಿ, ಒನ್ ಥಿಂಗ್ ಇಸ್ ಫಾರ್ಮರ್ಗೆ ಬೆನಿಫಿಟ್ ಆಗುತ್ತೆ, ದಟ್ಸ್ ಫಾರ್ ಶೋರ್. ಬಟ್ ಯು ಆರ್ ಲೂಸಿಂಗ್ ಫರ್ಟೈಲ್ ಅಗ್ರಿಕಲ್ಚರ್ ಲ್ಯಾಂಡ್. ಇದು ಸುಮಾರು ಹತ್ರ ಆಗಿದೆ ಇದು. That is one view wherein you can put any comments on Nandu. Correct. Thank you, sir. Good observation. ತಮ್ಮ ಇಂಪಾರ್ಟೆಂಟ್ ಮೊದಲನೇದು ಏನು ಗಮನಿಸಿದೆ ಅಂದರೆ, ಫಲವತ್ತಾಗಿರೋ ಭೂಮಿಯಲ್ಲಿ ಸೋಲಾರ್ ಪ್ಯಾನಲ್ ಹಾಕಿದ್ರೆ ಅದರದ್ದು ಕಾಂಟ್ರಾಡಿಕ್ಷನ್ಸ್ ಇರ್ತವೆ. ತಮ್ಮ ಗಮನಿಸಿದ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರಿ. ಕರೆಕ್ಟ್. ಇದು 3 ಆಯಾಮಗಳಿದಾವೆ ಸರ್ ಇದರಲ್ಲಿ. ಒಂದು ಏನಂದರೆ, ಸೋಲಾರ್ ಪ್ಯಾನಲ್ ಅಳವಡಿಸ್ಲಿಕ್ಕೆ ಫಲವತ್ತಾದ ಭೂಮಿನೇ ಬೇಕಿಲ್ಲ, ಸ್ವಲ್ಪ ಖರಾಬ್ ಜಮೀನ್ ಅಂತಾರಲ್ಲ ಅದು ಇದ್ರೂ ನಡೆಯುತ್ತೆ. ಬಟ್ ವಿಶೇಷ ಏನಂದ್ರೆ, ಇದು ಯಾರು ಹೇಳಲ್ಲ, ಸೋಲಾರ್ ಪ್ಯಾನಲ್ ಅಳವಡಿಸಿದ ಮೇಲೆ ಒಂದು ಸ್ವಲ್ಪ ಅಥವಾ ಕೊಂಚ ಮಟ್ಟಿಗೆ ನೀರು ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ತಿಂಗಳ ಸೋಲಾರ್ ಪ್ಯಾನಲ್ ಕ್ಲೀನ್ ಮಾಡ್ಬೇಕು, ಇಲ್ಲಾಂದ್ರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಎರಡನೇದು, ಆ ಫಲವತ್ತತೆಯನ್ನ ಹೆಂಗ್ ಉಪಯೋಗಿಸ್ಕೊಳ್ತಾರೆ ಅಂದ್ರೆ, ಒಂದು ಬೆಳೆ ಬೆಳೆದ್ಬಿಟ್ಟು ಸಾಂಪ್ರದಾಯಿಕವಾಗಿ ಅದು ಮಾರ್ಕೆಟಲ್ಲಿ ಮಾರಿ ತಗೊಳ್ತಾರೆ. ಸೈಡ್ ಇನ್ಕಮ್ ಆಗಿರುತ್ತೆ, ಇದು ಅಶ್ಯೂರ್ಡ್ ಇನ್ಕಮ್. ಸಾಮಾನ್ಯವಾಗಿ 25 to 30 ವರ್ಷ ಲೀಸ್ ತಗೊಳ್ತಾರೆ. ವರ್ಷ ಇಷ್ಟು ಸ್ಕ್ವೇರ್ ಫೀಟ್ಗೆ ಅಂತ ಕೊಡ್ತಾರೆ, ಇಷ್ಟು ಕೆಪಾಸಿಟಿ ಜನರೇಟ್ ಮಾಡಿದ್ರೆ ಅವ್ರಿಗೆ ಅದು ಕಂಟಿನ್ಯೂಸ್ ಇನ್ಕಮ್. ಸೆಕೆಂಡು, ಬೆಳೆ ಇದು ದಿಸ್ ಹಾರ್ಡ್ ಪ್ಯಾರಾಡಾಕ್ಸ್ ಆಫ್ ಅಗ್ರಿಕಲ್ಚರ್ ಅಂದ್ರೆ, ಪೀಪಲ್ ಮೇಕ್ ಮೋರ್ ಮನಿ ಬೈ ಸೆಲ್ಲಿಂಗ್ ಲ್ಯಾಂಡ್ ದೆನ್ ಕಲ್ಟಿವೇಟಿಂಗ್ ಲ್ಯಾಂಡ್. ದಟ್ಸ್ ದ ಹಾರ್ಡ್ ಟ್ರೂತ್. ಈ ನಿಟ್ಟಲ್ಲಿ ಇಟ್ಸ್ ಸೋ ಎಂಟೈಸಿಂಗ್. ನಾವು ಅದಕ್ಕೆ ಅದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಆ ಸೋಲಾರ್ ಪ್ಯಾನೆಲ್ ಡಿಸೈನ್ ಮಾಡ್ಬೇಕಲ್ಲ, ಅದೇ ಸಬ್ಜೆಕ್ಟ್ ಅಗ್ರಿ ವೋಲ್ಟಾಕ್ಸ್ ಅಂತ ಒಂದು ಜಾರ್ಗನ್ ಮಾಡಿದ್ದಾರೆ, ವಿಚ್ ಇಸ್ ಮೈ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ. ಸೊ ಆ ಹೈಟ್ ಆಫ್ ದಟ್ ಸ್ಟ್ರಕ್ಚರ್ ಏನಿದೆ ಅಲ್ಲ, ಅದನ್ನ ದಟ್ ಪ್ಲೇಸ್ ಕೀ ಇಂಪಾರ್ಟೆಂಟ್ ರೋಲ್. ಕೃಷಿ ಜಮೀನಿನ ಒಂದು ಸ್ವಲ್ಪನೂ ಡಿಸ್ಟರ್ಬ್ ಮಾಡಿದ್ರೆ ಅಂದ್ರೆ, ಸ್ವಲ್ಪ ಗ್ರೌಟಿಂಗ್ ಮಾಡ್ಬೇಕಾದ್ರೆ ಫೌಂಡೇಶನ್ ಎಷ್ಟು ಹೋಗುತ್ತೆ ಅಷ್ಟೇ ಹೋಗುತ್ತೆ. ಸೊ ಜಾಸ್ತಿ ನಷ್ಟ ಆಗಲ್ಲ. ಸೊ ತಾವು ನಿರಂತರವಾಗಿ ಏನ್ ಬೆಳಿತಿದ್ರು ಅದನ್ನ ಬೆಳಿತಾನೆ ಇರ್ಬೋದು. ಮೇ ಬಿ 10% ಆಫ್ ದರ್ ಲ್ಯಾಂಡ್ ಈಸ್ ಡೆಡಿಕೇಟೆಡ್ ಇನ್ ಬಿಗ್ ಪೀಸ್ ಆಫ್ ಲ್ಯಾಂಡ್ ಟುವರ್ಡ್ಸ್ ಸ್ಟ್ರಕ್ಚರ್ಸ್. ಸೊ ಅದು ಬಿಟ್ಟರೆ ಹೆಚ್ಚಿಗೆ ನಷ್ಟ ಆಗಲ್ಲ. ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಪ್ಲಾನಿಂಗ್, ಎಷ್ಟು ಎತ್ತರದಲ್ಲಿ ತಾವು ಪ್ಯಾನಲ್ ಹಳವಡಿಸಿದಿರ ಅಂತ. ಈಗ ಖರಾಬ್ ಜಮೀನ್ ಇದೆ, ಏನು ಬೆಳೆಯಲ್ಲ, ಬರೀ ಬೆಳಿತಾವಂದ್ರೆ ಹೈಟ್ ಆಫ್ ದ ಸ್ಟ್ರಕ್ಚರ್ 4-4.5 ಹೈಟಕ್ಕೆ ಸೀಮಿತ ಇಟ್ಸ್ಕೊಳ್ತಾರೆ, ಮೇಂಟೆನೆನ್ಸ್ ಈಸ್ ಆಗುತ್ತೆ. ಬಟ್ ಫಲವತ್ತಾಗಿದೆ ಅಂದ್ರೆ ಏಕ್ದಮ್ 12 ಅಡಿಗೆ ಏರ್ಸ್ಬಿಡ್ತಾರೆ. ಸೊ ದಟ್ ಕೆಳಗಡೆ ಆಪರೇಷನ್ಸ್ ಮಾಡ್ಲಿಕ್ಕೆ ಅನುಕೂಲ ಇರುತ್ತೆ. ಟ್ರಾಕ್ಟರ್, ಮಿನಿ ಟ್ರಾಕ್ಟರ್ ಓಡಿಸ್ಬೋದು, ಜನರು ಓಡಾಡ್ಬೋದು, ಕಲೆ ತೆಗಿಬೋದು, ಕ್ಯಾಶ್ ಕ್ರಾಪ್ಸ್ ಬೆಳಿಬೋದು. ನಾವು ಸ್ಪಿನಾಚ್. ಹಲೋ. ಯಸ್ ಸರ್, ಪ್ಲೀಸ್. ನೀವು ಹೇಳಿದ್ ಕರೆಕ್ಟ್ ಸರ್. ನನ್ನ ಕ್ವಶನ್ ಏನಿತ್ತಂದ್ರೆ, ಒನ್ಸ್ ಫರ್ಟೈಲ್ ಲ್ಯಾಂಡ್ ವೆನ್ ಯು ಆರ್ ಕನ್ವರ್ಟಿಂಗ್ into ಸೋಲಾರ್, ಕೆಳಗಡೆ ಜಮೀನ್ ಯೂಸೇ ಆಗ್ತಾ ಇಲ್ಲ. The people who come and own. We should use that. No, that is the whole problem. That was a point I was trying to bring here. ಏನಾಗಿದೆ ಅಂದ್ರೆ, there's a company that comes over, big company takes over and says, you have leased out to me for so many years. ಒಂದು 100 acre 200 acre ಒಂದು 15-20 farmers ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡ್ಬಿಡ್ತಾರೆ. They have taken it for lease and they are only generating solar power. That's all. ಕೆಳಗಡೆ which can be used for agricultural produce, I think it's just left like that. I've seen it many places. I think maybe government is not giving ಅದರಲ್ಲಿ ಏನಾದ್ರು ಒಂದು ಕ್ಲಾಸ್ ತರಬೇಕಾಗುತ್ತೆ ಅನ್ಸುತ್ತೆ. I feel, I don't know about it. ಅದೇ ಒಂದು, ಸಾರಿ ಟು ಇಂಟರಪ್ಟ್, ಇದರಲ್ಲಿ 2 ವಿಷಯ ಸರ್. ಇಟ್ಸ್ ಮೋರ್ ಆಫ್ ಎ ವಾರ್ಡಲ್ಟೆಲ್. ಒಂದು ಭಯ ಅಥವಾ ಭಕ್ತಿ, ಎರಡರಲ್ಲಿ ಯಾವ್ದೋ ಇರ್ಬೇಕು. ಎರಡು ಇಲ್ಲ ಅಂದ್ರೆ ಹಿಂಗೆ ಆಗುತ್ತೆ. ಅಂದ್ರೆ ಫಲವತ್ತಾಗಿರೋ ಜಮೀನನ್ನು ಯಾಕೆ ಕಳ್ಕೊಳ್ಬೇಕು, ನಾನು ಕಷ್ಟಪಡ್ಬೇಕು ಅಂತಿದ್ರೆ, he will use every square foot of the land wisely. Nothing wrong in second income, but as you rightly said, why should you waste land, this fertile land? That means, I'm sorry to use this word, farmer wants easy income. He doesn't want to work hard. So it's purely a farmer's decision. But legislation may not help because it's very tricky, very dicey. You can't compel farmer to not use. And it pains me to give this example. I had given an interview to one institution called Indian Institute of Human Settlements in Bangalore.
regarding some development project. Development at what cost? Development means many to many things. I had done a small documentary film, and Karnataka government said, please don't broadcast it. ಯಾಕಂದ್ರೆ ಸಣ್ಣ ಪುಟ್ಟ ರೈತರು ದೇವನಹಳ್ಳಿಯಲ್ಲಿ ಹೋಗ್ಬೇಕಾದ್ರೆ ಇಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. I'll not go into that. What I was trying to tell is this balancing of systems ಅಂತಾರಲ್ಲ, ನಾಟ್ ಇನ್ ಎಲೆಕ್ಟ್ರಿಕಲ್ ಟರ್ಮ್ಸ್. ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ನ 36,000 ಹೆಕ್ಟೇರ್ನ ತುಂಬಾ ಫಲವತ್ತಾದ ಭೂಮಿಯನ್ನ ಅಲ್ಲಿ ಕ್ಯಾಪಿಟಲ್ ಕಟ್ಟಿದ್ದಾರೆ. ಸೊ that consultant was director of this institution. He always advocated pure agriculture lands na we can't reproduce, recreate. ಬಟ್ ಮರಳುಗಾಡಲ್ಲಿ ಬೇಕಾದ್ರೆ ನಾವು ಏರ್ಪೋರ್ಟ್ ಕಟ್ಬೋದು, ಕಾಂಕ್ರೀಟ್ ಜಂಗಲ್ ಕಟ್ಬೋದು, ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡ್ಬೋದು. ಬಟ್ ಈ ಕೃಷಿ ಜಮೀನ ಮರುಕಳೆ ಮಾಡಿಸ್ಲಿಕ್ಕೆ, ಸೃಷ್ಟಿ ಮಾಡ್ಲಿಕ್ಕೆ ಕೆಲವು ದಶಕಗಳಲ್ಲ ಶತಮಾನಗಳು ಆಗ್ಬಿಡ್ತವೆ. ಸೊ ಲೆಟ್ಸ್ ನಾಟ್ ಡಿಸ್ಟರ್ಬ್ ಅಂತ ಒಂದು ವಾದ ಇತ್ತು. ಕರೆಕ್ಟ್ ಅದು ಕಾಂಟ್ರಡಿಕ್ಟರಿ ಆಗಿ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವ್ರು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಈ ತರ ಆಗುತ್ತೆ ಸರ್. ಇಟ್ಸ್ ಎ ಮೋರ್ ಆಫ್ ಎ ಪೊಲಿಟಿಕಲ್, ಎಕನಾಮಿಕಲ್, ಅಡ್ಮಿನಿಸ್ಟ್ರೇಷನ್, ಏನೋ ರೀಸನ್ಸ್ ಇರುತ್ತೆ. ದಟ್ಸ್ ವೈ ವಿ ಆರ್ ಆಲ್ ಇಂಡೈರೆಕ್ಟ್ಲಿ ಇಟ್ಸ್ ಅಫೆಕ್ಟಿಂಗ್ ಅಸ್ ನೌ. Food security, it will be a very, very big problem in next 10 years. We are short of food grains. Acha, Girish, I'll add something to your point. Yes, sir, please. Okay. The thing is, every investor think of on his return on investment. Solar project ne idna tand return on investment ವಿಚಾರ ಮಾಡ್ತಾನೆ. ಇವ ರೈತ ಜಾಗ ಕೊಟ್ಟವ ತಂದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವಿಚಾರ ಮಾಡ್ತಾನೆ. ಆ ಬಾರ್ಗೇನಿಂಗ್ ದಾಗ ಅವರಿಬ್ರು ವಿನ್ ವಿನ್ ನಾಗ ಹೋಗ್ಬಿಡ್ತಾರೆ. ಬಟ್ ರಿಯಲಿ ದ ಸೊಸೈಟಿ ಇಸ್ ಲೂಸಿಂಗ್ ಇಟ್. ಅದು ಕರೆಕ್ಟ್. ನಂದೇನಂದ್ರೆ, why can't the company was taken over make use of the land to produce? That's the only point. Yeah, what you are saying is very, very few ethical companies. What I explained to you just now, project what we are working, they are very ethical, consider all the things and propose a solution. So some people, they think on their ROI only. Srinath sir, hope you agree with me. ಅದ್ರ ಸಲುವಾಗಿ ಇದ್ರೊಳಗ ನಾವು ಕಳ್ಕೊಳಕತ್ತಿದ್ ಬಾಳ ಐತಿ. ಅದ್ರ ಸಲುವಾಗಿ we should come with all people so that we can come out with a good solution. ಇಲ್ಲ, ಈ ಕಮ್ಯುನಿಟಿ ಸೋಲಾರ್ ಪ್ಲಾಂಟ್ಸ್ ಅಲ್ಲಿ ಆರಂಭದಲ್ಲೇ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಸ್ಟಡಿ ಅಂತೆಲ್ಲ ಮಾಡ್ತಾರೆ ಸರ್. ಬಟ್ sometimes individual farmer may oblige company and they may set up. Even individual farmer of 1 acre, 2 acres can also have his own solar plant also. It's purely his choice. Yes. ಅದ ಯಳಮಲ್ಲಿ ಅವ್ರು ಹೇಳಿದ್ ಬರೋಬರಿ ಐತಿ. ಬಟ್ ವಿ ನೀಡ್ ಟು ವರ್ಕ್ ಆನ್ ದಟ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನೋಬಡಿ ವಿಲ್ ಕಮ್ ಅಂಡ್ ಹೋಲ್ಡ್ ಅವರ್ ಹ್ಯಾಂಡ್, ಬಟ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಮ್ಯಾನೇಜ್ ಇಟ್. I took some names and live examples. Hope this recording will not damage UKSL's thing. ಇಲ್ಲ, ನಥಿಂಗ್ ಟು ವರಿ ಅಬೌಟ್ ದಟ್. ಬಾಳ ಸಾಹೇಬ್ರ, ನಿಮ್ ಕ್ವಶನ್ ಕೇಳ್ರಿ. ಸರ್ ನಮಸ್ತೆ ಸರ್. ಶಿವತ್ ಸರ್ ಇದೆಯವ್ರೆ, ನಮಸ್ತೆ. ಏನಿಲ್ಲ ಸರ್, ಈಗ ಅಗ್ರಿಕಲ್ಚರ್ ಈಸ್ ದ ಫಾರ್ಮರ್ ಹ್ಯಾಸ್ ಬಿನ್ ಎಂಟೈರ್ ವರ್ಲ್ಡ್ ಅಲ್ಲಿ ನಮ್ ಸಿಚುವೇಶನ್ ಇದೆ, ಬರೀ ನಮ್ ಇಂಡಿಯಾದಲ್ಲಿ ಈ ತರ ಆಗಿದೆ ಆನ್ ರಿಯಲ್ ಟರ್ಮ್ಸ್ ಅಲ್ಲಿ. ಸೊ ಇದಕ್ಕೆ ಕಾರಣ ಗ್ರೀನ್ ರೆವಲ್ಯೂಷನ್ ಇಟ್ ಸೆಲ್ಫ್ ಹ್ಯಾಸ್ ಮೇಡ್ so called green revolution fertilizer. Again, that will create a barren land. I'm feeling like the foolish creature on the earth is the human beings. It is the living thing which destroys itself, isn't it, sir? ನೀವು ಹೇಳಿದ್ರಿ ಆಗಲೇ, I know what you're going through, like I really appreciate, ನಮ್ ಧರ್ಮ ನಾವು ಮಾಡ್ತಾ ಇದ್ದೇವೆ ಸರ್. You think as a creature. ಈಗ ಫುಡ್ ಪ್ರೊಡಕ್ಷನ್ 3 times a meal, was it necessary? That is the one thing. ಗ್ರೀನ್ ರೆವಲ್ಯೂಷನ್ ವಾಸ್ ಇಟ್ ನೆಸೆಸರಿ? ನೀವು ಹೇಳಿದ್ರಿ ನಮ್ಮ ಅನ್ಸೆಸ್ಟರ್ಸ್ ಎಲ್ಲ ಅದೇ ಇದೆ, ನಮ್ಮ ಜೀನೋಮಲ್ಲಿ ಎಲ್ಲರೂ ಇದೆ ಸರ್. ಇಟ್ ಇಸ್ ದೇರ್ ಇನ್ ಅವರ್ DNA. ಸೊ ನನ್ ಪರ್ಸನಲಿ ಕಮ್ ಟು ಮೈ ದಿಸ್ ಥಿಂಗ್, ಐ ಆಮ್ ಕ್ಯಾರಿಂಗ್ ಫ್ರಮ್ 3 generation agriculture. 3 generation we are remote agriculturist. 3 generation ಇಂದ ಸರ್. ನಿಮ್ಮ ಸ್ಟ್ರಾಂಗ್ DNA ಆಸ್ಪೆಕ್ಟ್ಸ್ ಇಲ್ಲ ಸರ್ ಅಗ್ರಿಕಲ್ಚರ್, ಬಟ್ ಸ್ಟಿಲ್ ಐ ಆಮ್ ಕ್ಯಾರಿಂಗ್ ದಟ್. ಅದು ಒಳಗಡೆ ಇದೆ, ಅದು ಇಟ್ ಈಸ್ ಕಮ್ಸ್ ಇನ್ ಟು ಸಮ್ವೇರ್ ಇನ್ ದ ಸ್ಟ್ರೀಮ್. ನನ್ನ ಕ್ವಶನ್ is, should he carry that? Somewhere we'll see the blue moon in those lines. Does there will be a day, you feel, sir? Nim inertia at least for the next 1 or 2 generation there. Yeah, good thoughts. Let me reciprocate this way, sir, Balaji. Hegandre, I am probably 5th or
fourth generation, we lost lot of thousands of acres in construction of ಸೀಲಿಂಗ್ Tungabhadra. ಲಿಮಿಟ್. ಯಾ, My ಸೀಲಿಂಗ್ ಲಿಮಿಟ್ ancestor. ಅಲ್ಲಿ 1975 ಅಲ್ಲಿ. Yes. Your question was observation was agricultural lands are becoming shrinking day by day because of urbanization. Simple. ಈಗ ತುಂಬಾ ಸೈನ್ಸ್, ತುಂಬಾ ರಾಕೆಟ್ ಸೈನ್ಸ್ ಜ್ಞಾನ ಮಾತು ಅಲ್ವೇ ಅಲ್ಲ. ನೀವು ಯಾವುದೇ ನಗರ ತಗೊಳ್ಳಿ, ಹುಬ್ಳಿ, ಧಾರವಾಡ, ಬೆಳಗಾಂ, ಟೈರ್ 1, ಟೈರ್ 2, ಬ್ಯಾಂಗ್ಳೂರ್, ಒಂದು 25 ವರ್ಷ ಹಿಂದಗಡೆ ನಗರದ ಸೈಜ್ ಎಷ್ಟಿತ್ತು, ಈಗ ಹೊರವಲಯಲ್ಲಿ ಹೋಗ್ತಾ ಇದೆ. ಅಲ್ಲಿ ಒಂದು ಟೈಮಲ್ಲಿ ನೀವು ಮಕ್ಕಳಿದ್ದಾಗ ಅಥವಾ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಕೃಷಿ ಜಮೀನಿತ್ತು ಅಥವಾ ಜಮೀನಿತ್ತು, ಗ್ರೇಸಿಂಗ್ ಲ್ಯಾಂಡ್ಸ್, ದನ ಹಸು ಮೇವು, ಒಟ್ಟಲ್ಲಿ ಕೃಷಿ ಚಟುವಟಿಕೆ ಇತ್ತು. ಈಗ ಅದು ಶ್ರಿಂಕ್ ಆಗ್ತಾ ಇದೆ. ಸೊ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಆಹಾರ ಉತ್ಪತ್ತಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಹೈಬ್ರಿಡೈಸೇಷನ್ ತಂದಿದ್ದಾರೆ ಟೆಕ್ನಾಲಜಿ. ಇಲ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಅಗ್ರಿಕಲ್ಚರ್ ಪಾಲಿಸೀಸ್, ಅವ್ರ ಪರ್ಸ್ಪೆಕ್ಟಿವ್ಸ್ ಸ್ವಲ್ಪ ಭಿನ್ನವಾಗಿದೆ ಸರ್. ನಮ್ಮ ಕಾನೂನು ಕಾಯ್ದೆಗಳು, ನಮ್ಮ ಯೋಜನೆಗಳು ಭಿನ್ನವಾಗಿದೆ. ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ, ಬೇರೆ ಕಂಟ್ರಿದ ಎಕ್ಸಾಂಪಲ್. ಐ ಹ್ಯಾಡ್ ಆಪರ್ಚುನಿಟಿ ಟು ಟಾಕ್ ಟು some farmers from other nations in some global farmers farm. USA ಒಮ್ಮೆ ಹೇಳ್ತೀನಿ, ಅದು ಕಾರ್ಪೊರೇಷನ್ ಆಫ್ ಅಗ್ರಿಕಲ್ಚರ್ ಅಂತಾರೆ, ಆ ತರ ಇದೆ. ಎಕ್ಸಾಂಪಲ್, ನಮ್ಮಲ್ಲಿ ಉತ್ತರ ಕರ್ನಾಟಕ ಶೈಲಿ ಹೇಳಿದ್ರೆ ಅಡ್ಡೆಸರು ಅಂತಾರಲ್ಲ ಸರ್, ಅಡ್ಡೆಸರು ಅಥವಾ ಮನೆ ಹೆಸರು, ಮುಲಿ ಮನಿ, ಇತ್ತಲ್ ಮನಿ, ಈ ತರ ಫ್ಯಾಮಿಲಿ ನೇಮ್ ಇದೆಯಲ್ಲ. ಸೊ ಒಂದು ಕುಟುಂಬದವರಿಗೆ ಸುಮಾರು ತಲೆಮಾರುಗಳಿಂದ ಒಂದು 100-150 ಎಕರೆ ಸಮ್ ಸೈಜ್ ಆಫ್ ಲ್ಯಾಂಡ್ ಇರುತ್ತೆ ಕೃಷಿಕರಿಗೆ ಅನ್ಕೊಳ್ಳೋಣ. ಅದೇನಾಗುತ್ತೆ, ಬರ್ತಾ ಬರ್ತಾ ಒಂದೊಂದು ಪೀಳಿಗೆಗೂ ಅದು ಕಡಿಮೆ ಆಗ್ತದೆ, ವಿಭಾಗ ಆಗ್ತಾ 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 ತುಂಡಾಗ್ತದೆ. ಲಿಟ್ರಲಿ ಫಿಸಿಕಲಿ, ಭೌಗೋಳಿಕವಾಗಿ ಜಮೀನಲ್ಲಿ ಬದುಗಳು ಕಟ್ಬಿಟ್ಟು ಡಿವೈಡ್ ಮಾಡ್ತಾರೆ, ಮಾರ್ತಾರೆ ಫಾರ್ ಸಮ್ ಗುಡ್ ರೀಸನ್. ಮದ್ವೆ ಅಂದ ತಕ್ಷಣ ಜಮೀನ್ ಮಾಡ್ಲೇಬೇಕು. ನಮ್ಮಲ್ಲಿ ಹೆಂಗೆ, ಒಬ್ಬ ಡಾಕ್ಟರ್ ಮದುವೆ ಆಯ್ತಂದ್ರೆ 10 ಎಕರೆ ಜಮೀನ್ ಮಾರ್ಲೇಬೇಕು, ಶುಭ ಕಾರ್ಯಕ್ಕೆ, ಕೆಟ್ಟ ಕಾರ್ಯಕ್ಕೆ ಕೂಡ ಅದು ಮಾರ್ತಾರೆ. ಸೊ ಫಾರ್ ಸಮ್ ರೀಸನ್ ವಾಟ್ ಐಮ್ ಟ್ರೈಯಿಂಗ್ ಇಸ್ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಅಂತಿದೆ. ಇದನ್ನ ಆಗದೆ ಇರೋದಕ್ಕೆ US ಅಲ್ಲಿ ಕೆಲವು ಕಾರ್ಪೊರೇಟ್ ಫಾರ್ಮಿಂಗ್ ಕಂಪ್ನೀಸ್ ಅವ ಸರ್. ಈಗ ನಮ್ದೇ UK ಒಂದು ಪರಿವಾರ ಅನ್ಕೊಳ್ಳಿ, ನಮ್ಮಲ್ಲಿ ನಮ್ಮ ತಾತಂದ್ರಿ ಕಾಲದಿಂದ ಒಂದು 500 ಎಕರೆ ಇದೆ ಅನ್ಕೊಳ್ಳಿ ಜಮೀನು. ಯಾವುದೇ ಪೀಳಿಗೆ ಇದ್ರೂ ಕೂಡ ಪೇಪರಲ್ಲಿ ಮಾತ್ರ ಇರುತ್ತೆ ಆಗ್ಲಿ, ಭೌಗೋಳಿಕವಾಗಿ 500 ಎಕರೆ ಹೆಂಗಿದು ಹಂಗೆ ಇರುತ್ತೆ. 5-6 ತಲೆಮಾರು ಆದ್ರೂ ಕೂಡ ಅದೊಂದು ಕಂಪ್ನಿ ವಹಿಸಿರ್ತಾರೆ. ಆ ಇಡೀ 500 ಎಕರೆನ ಒಂದು ಪಾರ್ಸಲ್ ಅಂತ ಕನ್ಸಿಡರ್ ಮಾಡಿ, ಒಮ್ಮೆ ಸೋಯಾ, ಒಮ್ಮೆ ಇದು ಕಾರ್ನ್, ಈ ತರ ಸೆರಲ್ಸ್, ಕ್ರಾಪ್ಸ್ ಏನ್ ಸೂಕ್ತವಾಗಿದ್ದು ಮಾರ್ಕೆಟ್ಗೆ ಮಾರ್ತಾ ಇರ್ತಾರೆ. ಹೆವಿ ಮೆಕನೈಸೇಷನ್, ಎವ್ರಿಥಿಂಗ್. ಆ ಬರೋ ಲಾಭನ್ನ ಆಸ್ ಎ ಸ್ಟಾಕ್ ಆಪ್ಷನ್ ಯಾರು ಎಲಿಜಿಬಲ್ ಇರ್ತಾರೆ, ಮೇಜರ್ ಆಗಿರ್ತಾರೆ 18 ಇಯರ್ಸ್ ಮೇಲೆ, ಅವ್ರಿಗೆ ಚೂರಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ತನು, ಮನು, ಧನ 3 ಕೊಡುಗೆ ಇರುತ್ತೆ. ನನಗೆ ಇಂಟ್ರೆಸ್ಟ್ ಇಲ್ಲ ಈ ಫ್ಯಾಮಿಲಿ ಟ್ರೀ ಆಫ್ ವೆಲ್ತ್ ಅಲ್ಲಿ, ಕೃಷಿ ಬೇಡ ಅಂದ್ರೆ ಅವ್ರು ಆಚೆ ಹೋಗ್ಬೋದು. ಅವ್ರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಏನೋ ಮಾಡ್ತಾರೆ. ತುಂಬಾ ವೆಲ್ ಕ್ರಾಫ್ಟೆಡ್ ಡಾಕ್ಯುಮೆಂಟ್ ಇದೆ ಇದು. ಆ ತರ ಕೆಲವು ಮಾಡ್ತಾ ಇದ್ದಾರೆ. ಬ್ರೆಜಿಲ್ ಅಲ್ಲಿ ಲಾಸ್ ಗಬಸ್ ಒಂದು ಕಂಪ್ನಿ ಇದೆ, ಅವರು ಅಷ್ಟೇ ಕಾರ್ಪೊರೇಟೈಸೇಷನ್. ಒಂದು ಹಳ್ಳಿನ ಅವ್ರು ಗುತ್ತಿಗೆ ಕೊಂಡ್ಬಿಡ್ತಾರೆ. ಅವ್ರಿಗೆ ಅವ್ರ ಜಮೀನ್ ಎಲ್ಲಿರುತ್ತೋ ಗೊತ್ತಿರಲ್ಲ. ಕಬ್ಬು, ಕಾಫಿ, ಈ ತರ ಮಾಸಲ್ಲೂ ಆಗ್ತಾರೆ. ಅವ್ರ ಮೆಷಿನರಿ ಎಲ್ಲ ನೋಡಕ್ಕೆ ಆಗಲ್ಲ, ಆ ತರ. ಸೊ ಒಂದೊಂದು ಕಂಪ್ನಿ ಒಂದೊಂದು ದೇಶದಲ್ಲಿ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ, ಬಟ್ ಎಲ್ಲ ಮಾಡೋದು ಬೇಸಾಯನೇ. ನಮ್ಮಲ್ಲಿ ಚಾಲೆಂಜ್ ಏನಾಗುತ್ತೆ ಅಂದ್ರೆ, ಒಂದ್ ಕುಟುಂಬದಲ್ಲಿ ನಾನು ಅಣ್ಣ ಬದನೆ ಹಾಕೋಣ ಅಂದ್ರೆ ಈ ವರ್ಷ ತಮ್ಮ ಬೇಡ ಬೆಂಡಿ ಹಾಕು ಅಂತಾರೆ. ಸೊ ಭಿನ್ನ ಅಭಿಪ್ರಾಯಗಳು ಇರ್ತವೆ. ಸೊ ವಿ ಆರ್ ಆಲ್ ಇನ್ಫ್ಲುಯೆನ್ಸ್ಡ್ ಬೈ ಸೋಷಿಯಲ್, ಎಕನಾಮಿಕಲ್, ಕಲ್ಚರಲ್ ಫ್ಯಾಕ್ಟರ್ಸ್. ಸೊ ಡಿಸಿಷನ್ ತಗೊಳ್ಳೋದು ತುಂಬಾ ಲೇಟ್. ಆಮೇಲೆ ನಮ್ಮಲ್ಲಿ ಸ್ಕೇಲಿಂಗ್ ಪ್ರಾಬ್ಲಮ್ ಇದೆ. ನಾನು 2 ಎಕರೆ ಇದ್ದಿದ್ದನ್ನ ಒಂದು 10 ವರ್ಷದಲ್ಲಿ 3 ಎಕರೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ನನಗೆ ಜಮೀನಲ್ಲೇ ಕೃಷಿಯಿಂದನೇ ನಾನು ಹಣ ಸಂಪಾದಿಸಿ ನನ್ನ 2 ಎಕರೆನ 2.5 ಎಕರೆ ಮಾಡ್ಲಿಕ್ಕೂ ಕಷ್ಟ ಇರುತ್ತೆ, ಸರ್ವೈವಲ್. ಸೊ ಈ ತರ ಚಾಲೆಂಜಸ್ ದೇರ್ ಆರ್ ಸಮ್ 7 to 17 ಪಾಯಿಂಟ್ಸ್ ಇದೆ. ಯಾಕೆ ಫ್ರಾಗ್ಮೆಂಟೇಶನ್ ಆಗ್ತಿಂತ ದೊಡ್ಡ ಚಾಲೆಂಜ್ ನಮ್ಮ ದೇಶದಲ್ಲಿ ಫ್ರಾಗ್ಮೆಂಟೇಶನ್. ತುಕಡಿಯಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ನೆದರ್ಲ್ಯಾಂಡ್ಸ್ ಗವರ್ಮೆಂಟ್ ಅವರು ಕೆನಾಲ್ ಆಟೋಮೇಶನ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಗಂಗಾವತಿ ಪರಿಸರದಲ್ಲಿ, ಗಂಗಾವತಿ, ಕಾರ್ಟಿಕಲ್ಲೆಲ್ಲ ಭತ್ತ ಜಾಸ್ತಿ ಬೆಳಿತಾರೆ. ಅಲ್ಲಿ ಬದುಗಳು ಮಾತ್ರನೇ ನಾವು ಮೈನಸ್ ಮಾಡಿದ್ರೆ ಕೆಲವು ಎಷ್ಟೋ 100 ಎಕರೆ ಪತ್ತೆ ಮಾಡಿದ್ರು ಸ್ಯಾಂಪಲ್. ಅಂದ್ರೆ ಒಂದು ನಡ್ಕೊಂಡು ಹೋಗ್ತೀವಿ ಅದರಲ್ಲಿ. ಅದನ್ನು ವೇಸ್ಟ್ ಯಾಕೆ ಮಾಡ್ತೀರಾ, ಎಲ್ಲಾರು ಬನ್ನಿ ಒಂದು ಟ್ರಯಲ್ ಆಗಿ ಮಾಡಿ. 10 ಜನ ರೈತರು, ಒಬ್ರಿಗೆ 5 ಎಕರೆ, ಒಬ್ರಿಗೆ 6 ಎಕರೆ ಇಟ್ಟು ಒಂದು ಸಿಂಗಲ್ ಪಾರ್ಸಲ್ ಮಾಡಿದ್ರೆ ನಿಮ್ಗೆ ಎಲ್ಲ ಸ್ಕೇಲಿಂಗ್ ಪ್ರಾಬ್ಲಮ್, ವಾಲ್ಯೂಮ್ ಮ್ಯಾಟರ್ಸ್ ಅಗ್ರಿಕಲ್ಚರ್ ಕೂಡ.
ಟ್ರ್ಯಾಕ್ಟರ್ Correct, ಒಂದೇ correct. ಸಾಕು. 10 ಎಕರೆಗೂ ಒಂದೇ ಟ್ರ್ಯಾಕ್ಟರ್ ಬೇಕು, 40 ಒಂದೇ ಟ್ರ್ಯಾಕ್ಟರ್ ಬೇಕು. 10 Correct, ಮಂದಿ sir. ಯಾಕೆ 10 ಟ್ರ್ಯಾಕ್ಟರ್ ತಗೊಳ್ತೀರಿ? ಒಂದೇ ತಗೊಂಡು ನಡೆಸ್ರಿ. Correct, sir. ಅದು ಥಿಯರಿಲಿ ಎಷ್ಟು ಚೆನ್ನಾಗಿದೆಯೋ ಪ್ರಾಕ್ಟಿಕಲ್ ಅಷ್ಟೇ ಚಾಲೆಂಜ್. ಇಲ್ಲ ಸರ್, ನನಗನ್ಸತ್ತೆ ನೀವು ಹೇಳಿದಿಲ್ಲ ಶಾರ್ಟೇಜ್ ಆಫ್ ದ ಫುಡ್ ಈ ನಮ್ದು ಸೋ ಕಾಲ್ಡ್, ಸಾರಿ ಇಟ್ ಮೇ ಹರ್ಟ್ ಸಮ್ ಒನ್, ನಾನು ಹೇಳ್ತೀನಿ ಮತ್ತೆ ಇನೋವೇಷನ್ ಮಾಡಿ 6 ತಿಂಗಳದ್ದು 3 ತಿಂಗಳಿಗೆ ತಂದಾನೆ, ಇನ್ನು 1 ತಿಂಗಳಿಗೆ ತರ್ತಾನೆ, ಅದು ನೇಚರ್ ವಿಲ್ ಕಿಕ್ ಹಿಮ್ ಬ್ಯಾಕ್. ಸರ್ ನೀವು ಹೇಳಿದಿರಲ್ಲ ನನ್ಗೆ DNA ದಲ್ಲಿ ಇದೆ, ಐ ಲಾಸ್ಟ್, ಯು ಡಿಂಟ್ ಲಾಸ್ ಸರ್. ನಿಮ್ ಧರ್ಮ ನೀವು ಮಾಡಿದಿರಿ, ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್, ಲುಕ್ಸ್ ಲೈಕ್ ದಿಸ್ ಇಸ್ ವಾಟ್ ಐ ಫೀಲ್ ಆಲ್ಸೋ. ನಮ್ದೇನ್ ನಂದಿತ್ತಲ್ಲ ನಾನು ಮಾಡಿದೀನಿ, ಐ ಡೂ ಸಮಥಿಂಗ್ ಜಸ್ಟಿಫಿಕೇಶನ್ ಟು ದ ಸಿ ನೌ ancestral we worship the nature. ಇದರಲ್ಲಿ ancestral we are like that, we blend with the nature, we are also nature. Iವ್ರನ್ನ tweak ಮಾಡಿ 1 month ಮಾಡಿ ಮತ್ತೆ again you will surprise that it is the grains with the less component. ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ. In the barren of the land is that fertilizer, pesticide, microorganisms ಇಲ್ಲ. So he's looking at the whole circle, it's the foolish circle it is. Am I right, sir? Yes. See, I'll tell you, sir, if I'm not taking much of your time, everybody's time. See, rice grain, ಒಂದು ಕಾಳು ತಗೊಳ್ಳಿ, ಯಾವ್ದಾದ್ರು ಬೀಜ, ಎಣ್ಣೆ ಬೀಜ ಕಾಳಾಗ್ಲಿ ಅಥವಾ ಬೇಳೆ ಏನಾದ್ರೂ ತಗೊಳ್ಳಿ. 100 ವರ್ಷದಿಂದನೂ ಅದನ್ನ ಕಾಳು ಬೇಳೆನೇ ಇತ್ತು, ಈಗೂ ಬೇಳೆನೇ ಇದೆ, ಏನ್ ಚೇಂಜ್ ಆಗಿಲ್ಲ. ಬಟ್ ವಾಟ್ ಹ್ಯಾಸ್ ಚೇಂಜ್ಡ್ ಇಸ್ ದಿ ವೇ ವಿ ಯೂಸ್ ಇಟ್, ಕನ್ಸ್ಯೂಮ್ ಇಟ್. ಕನ್ಸ್ಯೂಮರ್ ಸೈಕಾಲಜಿ ಕೂಡ ಚೇಂಜ್ ಆಗಿದೆ. ನಮ್ಮ ಆಹಾರ ಸೇವೆ ಮಾಡೋ ಪದ್ಧತಿನೂ ಅಲ್ಲಿಂದನೂ ಚೇಂಜ್ ಆಗುತ್ತೆ. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಸ್ ಓನ್ಲಿ 50% ಆಫ್ ಸ್ಟೋರಿ ಸರ್. ಉತ್ಪಾದಕತೆ ಬರೀ 50% ಮಾತ್ರ ಕತೆ, ಬಾಕಿ 50 ಎಲ್ಲ ಮಾರ್ಕೆಟಿಂಗ್. ಅಂದ್ರೆ ಧಾನ್ಯಗಳನ್ನ ಬೆಳೆಯೋದು ಒಂದು ಅರ್ಧ ಭಾಗ ಆದ್ರೆ, ಸಂಸ್ಕರಣೆ ಮಾಡೋದು, ಮಾರೋದು, ಪ್ರೊಸೆಸ್ ಮಾಡೋದು, ಅದೆಲ್ಲ ಒಂದು ಹಾಫ್ ಸ್ಟೋರಿ. ಅಲ್ಲೇ ನಾವೆಲ್ಲರೂ ಸಿಂಕ್ ಮಾಡಕ್ ಆಗ್ತಾ ಇಲ್ಲ. Those who can produce can't process, those who can process can't produce. I have best of processing technology, but I don't have land. I have land, but I can't process because I can't afford. So a matchmaking alli they are making money. So many agri-tech companies, Infosys alli single digit card holders kuda jameen ತಗೊಂಡಿದ್ದಾರೆ, 50 ಎಕರೆ 100 ಎಕರೆ. With all due respect, because they didn't know how to choose correct land. ಒಂದು ಕೋಳಿ ಫಾರ್ಮ್ ಪಕ್ಕದಲ್ಲಿ ಏನಂತಾರೆ ಚೌಡು ಭೂಮಿನ ತಗೊಂಡಿದ್ದಾರೆ. ಇವನ್ ಪಾರ್ಥಿನಮ್ ಡಸಂಟ್ ಡೂ ದಟ್. Correct, sir. So it's a huge field, it can go on. What I'm telling is do your homework right before getting into field. Barren land ಅಂತಿರಲ್ಲ ಸರ್, ಈಗ ಸ್ಯಾಲಿನೇಷನ್ ಇಂದ ಆಗುತ್ತೆ, ಓವರ್ ಇರಿಗೇಷನ್ ಇಂದ ಆಗುತ್ತೆ. ಹೌ ಟು ಡೂ ದಟ್ ಒನ್? ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಎರಡೂ ಆಗುತ್ತೆ. ಮಣ್ಣಿನ ಫಲವತ್ತತೆ because of 4-5 reasons it will go sir. ಮಣ್ಣಿನ ಫಲವತ್ತತೆ ಹೋಗೋದು, ವಿಂಡ್ ಅಂಡ್ ಏರ್ ಪ್ರೆಷರ್, ಗಾಳಿ ಹೋಗ್ತಾ ಇರುತ್ತೆ ಪ್ಲಸ್ ಬಿಸಿಲು ಇರುತ್ತೆ, ಎರಡೂ ಎಫೆಕ್ಟ್ ಆಗುತ್ತೆ. ನೀವು ಸೂಕ್ಷ್ಮವಾಗಿ ನೋಡಿ, ಮೇಲಿನ ಪರದೆ ಜೋರಾಗಿ ಗಾಳಿ ಬಂದಾಗ ಅದು ಹೋಗುತ್ತೆ ಫಿಸಿಕಲಿ, ಪ್ಲಸ್ ಬಿಸಿಲು. ಸೊ ಅದ್ರ ಮೇಲೆ ಸೂಕ್ಷ್ಮ ಕೂಡ ಸತ್ತಿರ್ತವೆ, ಇಟ್ಸ್ ನಿರುಪಯೋಗ ಅದು ಒಂದು. ಎರಡನೇದು ಎಕ್ಸೆಸ್ ಕೆಮಿಕಲ್ಸ್ ಹಾಕಿದ್ರೆ ಲೀಚಿಂಗ್ ಆಗುತ್ತೆ, ಉಪ್ಪಿನ ಅಂಶ. ಸೊ ಟೆಸ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಏನಿಲ್ಲ. ವೆರಿ ಲೇಮ್ಯಾನ್ ಒಂದು ಇಡೀ ಮಣ್ಣು ತಗೊಂಡು ಸ್ವಲ್ಪ ಕೈಯಲ್ಲಿ ಅದನ್ನ ಟೆಸ್ಟ್ ಮಾಡಿ ನೆಕ್ಕಿದ್ರೆ ಉಪ್ಪು ತರ ಕಾಣಿಸಿದ್ರೆ ದಟ್ಸ್ ಫಾರ್ ಶೂರ್ ದೇ ಹ್ಯಾವ್ ಯೂಸ್ಡ್ ಕೆಮಿಕಲ್ಸ್ ಹೆವಿಲಿ ಫಾರ್ ಲಾಸ್ಟ್ ಡೆಕೆಡ್. ಈ ಗಂಗಾವತಿಯಲ್ಲೆಲ್ಲ ಬಿಳಿದು ಕಾಣಿಸುತ್ತೆ ನಿಮ್ಗೆ, ಅಕ್ಷರಶಃ ಉಪ್ಪೇ ಅದು. ಎರಡನೇ ಕಾರಣ. ಮೂರನೇದು ಸೆಲೆಕ್ಟಿಂಗ್ ರಾಂಗ್, ಮೋನೋಕ್ರಾಪಿಂಗ್. ಅಂದ್ರೆ ವರ್ಷ ಭತ್ತ ಹಾಕೋದು ಬಿಡೋದು, ಒಂದೇ ಕ್ರಾಪ್. ಸೊ ಅದು ಪ್ರತಿ ವರ್ಷ ನನಗೆ ಜಾಸ್ತಿ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದನೆ ಜಾಸ್ತಿ ಮಾಡ್ಬೇಕಂತೇಳಿ ಗೊಬ್ಬರದ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಬಟ್ ತಳಿ ಚೇಂಜ್ ಮಾಡಲ್ಲ, ಕ್ರಾಪ್ ಹಾಲಿಡೇ ಕೊಡಲ್ಲ. ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಹೇಗೆ ಕೊಡ್ತಾರೆ ರಿಜ್ಯೂನೇಟ್ ಮಾಡ್ಲಿಕ್ಕೆ, ಕ್ರಾಪ್ ಹಾಲಿಡೇ ಅಂತ ಒಂದು ವೈಜ್ಞಾನಿಕವಾಗಿ ಇಟ್ಟಿದ್ದಾರೆ. ಕ್ಯಾಶ್ ಈ ವರ್ಷ ಆಟೋಮೆಟಿಕ್ ನೇಚರ್ ಮಾಡ್ತಲ್ಲ ಸರ್ ಬ್ಯಾಲೆನ್ಸ್, ಅದು ಇಟ್ ವಿಲ್ ಪನಿಶ್ ಹಿಮ್. ನಿಜ. So nature has its own way, smart way. We can't outsmart nature. Whatever smart we are, not at all. They are nothing before virus nature. has a small micro 10 raised to minus had taught a big lesson. Imagine that you are doing. Yes. Fine, sir. It's a really fantastic conversation. But we are helpless, sir. ಹೇಳ್ದಂಗೆ ನಾವು barren ಮಾಡ್ಲಿಕ್ಕೆ ಬರಲ್ಲ. ನಂದು ಸಿಚುವೇಶನ್ ಆಗಿದೆ. There is irrigation which is happening. I think we are started up the irrigation now. So irrigation, flood irrigation ಮಾಡ್ತಾರೆ. I'm worried about, Yes. We don't know whether should I go for the drip irrigation, at least extend for few more years for line saline. No, drip is the answer. Drip, sprinkler, whatever it is. Even rice, ಭತ್ತ ಕೂಡ ಡ್ರಿಪ್ ಅಲ್ಲೇ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ಜನರು ನಗ್ತಾ ಇದ್ರು, ಬಟ್ ಇಟ್ಸ್ ರಿಯಾಲಿಟಿ ನಾವು. ಸ್ಟಾರ್ಟಿಂಗ್ 30 years ಬ್ಯಾಕ್ ಡ್ರಿಪ್ ಅಂದ್ರೆ
ತೊಟಕ್ ನೀರಲ್ಲಿ ಏನ್ ಬೇಸಾಯ ಮಾಡ್ತೀಯ, ತಲೆ ಕೆಟ್ಟಿದ್ಯಾ ಅಂತ ನಾನು ಬಯಸ್ಕೊಂಡಿದ್ದೀನಿ. ಬಟ್ ಈಗ ಡ್ರಿಪ್ ಅವರೇ ಬಂದು ಕೇಳ್ತೊ. ಇಟ್ ಟೇಕ್ಸ್ ಟೈಮ್. ಚೇಂಜ್ ಇಸ್ ಆಲ್ವೇಸ್ ಪೇನ್ಫುಲ್. Correct, sir. True, sir. Thank you, sir. Pleasure talking to you. Yeah. Thank you. Bala, one Yes, sir. more thing I want to add. ಕಿ ಎಲ್ಲಾ ಎಜುಕೇಟೆಡ್ ಮಂದಿ ಸ್ವಲ್ಪ ಇಲ್ಲ ಸ್ವಲ್ಪ ಫಾರ್ಮ್ ಲ್ಯಾಂಡ್ ತಗೊಳಕತ್ತಾರ. ತಗೊಂಡ ನಂದು ಫಾರ್ಮಿಂಗ್, ನಾನು ಫಾರ್ಮರ್ ಅಂತ ತಿಳ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಸೊ ಒನ್ ಬಿಸ್ನೆಸ್ ಮ್ಯಾನ್ ಪುಟ್ ಇನ್ ಹಿಸ್ ಸ್ಕಿಲ್, ಟೈಮ್, ಮನಿ, ಎಫರ್ಟ್, ದೆನ್ he make some money. Whereas here people, the people staying in the city and having a land in their own native place and try to make a good earning out of it, which is not going to help. Sahib ಹೆಂಗ್ ಹೇಳಿದ್ರು, ತನು ಮನ ಧನ ಹಂಗ ಎಫರ್ಟ್, ಟೈಮ್, ಸ್ಕಿಲ್ ಎಲ್ಲ ಹೋಗ್ಬೇಕು. ಅವಾಗಷ್ಟ ಅದ್ರಾಗಿಂದ ಏನಾರ ನಾವು ಕಾಣಕ್ ಸಾಧ್ಯ ಐತೆ. ಸೊ ಅದ್ರ ಸಲುವಾಗಿ ಇವತ್ತು ಏನೇನಾಗತೈತಿ, ಫೇಲ್ಯೂರ್ ಯಾಕೆ ವಿ ಆರ್ ಸೀಯಿಂಗ್, ಬಿಕಾಸ್ ವಿ ಆರ್ ನಾಟ್ 100% putting our right thing on that. That's the biggest problem. And yes, you should have a surplus money also, so that you should not depend on others to make it happen. Again, it boils down to finance management only. You agree with me, Srinath sir? Yes sir. Thank you. ಕಾಂಚನಂ ಕಾರ್ಯಸಿದ್ಧರಸ್ತು. ಎಲ್ಲದಕ್ಕೂ ಹಣ, financial knowledge is very important. Farmer is very prudent, in fact, financially. He may not speak technical jargon like us, but he's a good finance manager. Okay. Yes, sir. Thank you. It was a good interactive session. ಇನ್ನೊಂದು ಕ್ವಶನ್ ಪ್ರಕಾಶ್ ಡಿ ಅನ್ನೋರು ರೇಸ್ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಎಸ್ ಸರ್. ಸರ್, ನಾನು ಪ್ರಕಾಶ್ ದಾಟ್ನಾಳೆ. ಶ್ರೀವತ್ ಸರ್, ಇದು ತುಂಬಾ ಒಳ್ಳೆಯ ಸೆಷನ್. ಸರ್ ನೀವು ಡಿ ಹಾಕ್ಬಾರ್ದು, ಪೂರ್ತಿ ಹಾಕ್ಬಾರ್ದು. ಕನ್ಫ್ಯೂಸ್ ಮಾಡ್ಬಿಡ್ತೇನೆ ನಮಗೆ. ಓಕೆ. ಸೊ ಸುಮಾರು ವಿಷಯಗಳು ಆಲ್ರೆಡಿ ಡಿಸ್ಕಷನ್ ಆಯ್ತು. ಸೊ ನಂದೇನಂದ್ರೆ ಜಸ್ಟ್ ನಂದ ಅಥವಾ ನಂತರ ಇರೋರು ಒಂದು ಎಕ್ಸಾಂಪಲ್ಸ್ ತಗೋಬೇಕಂದ್ರೆ, ನಮ್ ಪೇರೆಂಟ್ಸ್ ಬೇಸಿಕಲಿ ಫಾರ್ಮರ್ಸ್. ಬಟ್ ಅವರು ಏನೋ ಒಂದ್ ಜಾಬ್ ಅಂತೇವೆ ಆ ಹಳ್ಳಿ ಬಿಟ್ಟು ಒಂದ್ ಊರಿಗೆ ಬಂದ್ರೆ, ನಾವು ಅವ್ರ ಮಕ್ಳು ಕಲ್ತ ಅದನ್ನ ಬಿಟ್ಟು ನಾವು ಮತ್ತೊಂದ್ ಊರಿಗೆ ಬಂದ್ವಿ. ಈಗ ನಮ್ ಹೊಲಗಳು ಹಂಗ ಉಳಿದ್ಬಿಟ್ಟಾವ. ಈಗ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಲವಣಿ ಕೊಡ್ತೇವಿ ಅಥವಾ ಪಾಲನೆ ಕೊಡ್ತೀವಿ, ಏನೋ ಒಂದ್ ಮಾಡ್ತೇವಿ. ಅವ್ರಿಗೆ ನಾವ್ ಏನಾರ ಹೇಳಕ್ ಹೋದ್ರೆ ಅವ್ರ ನಮ್ ಮಾತ್ ಕೇಳಂಗಿಲ್ಲ. ಇಲ್ರಿ ನಾವ್ 10 ವರ್ಷಗಟ್ಲೆ ಹಿಂಗ ಮಾಡ್ತೀವಿ, ಇದನ್ನ ಮಾಡೋಣ, ನಿಮ್ಗೇನ್ ಗೊತ್ತಾಕೈತಿ, ನಿಮ್ಗೆಲ್ಲ ಗೊತ್ತಾಗಂಗಿಲ್ಲವ ಅಂತ ಹೇಳ್ತಾರ. ಈ ಸಿಚುವೇಶನ್ ಒಳಗ ನಮ್ಮಂತವ್ರು ಏನ್ ಮಾಡ್ಬೇಕು ಸರ್? ಕರೆಕ್ಟ್, ತುಂಬಾ ಒಳ್ಳೆ ಪ್ರಶ್ನೆ. ಹಾ ಸರ್. ಸುಮಾರು ಜನರಿಗೆ ತಮ್ಮ ಸ್ವಂತ ಊರುಗಳಿಗೆ, ಸ್ವಗ್ರಾಮಗಳಲ್ಲಿ ಈ ಭಾಗ ಆಗ್ಲಿ ಆಗದೆ ಇಲ್ಲಿ ಒಟ್ಟಲ್ಲಿ ಕೃಷಿ ಜಮೀನು ಇರುತ್ತೆ. ತಾವು ಹೋಗಿ ಎಕ್ದಮ್ ರಿಸೈನ್ ಮಾಡಿ ನಾಳೆ ಮಾಡಕ್ಕೂ ಆಗಲ್ಲ, ಹಂಗಂತೇಳಿ ಅದನ್ನ ಬಿಡಕ್ಕೂ ಆಗಲ್ಲ, ಬೇರೆಯವ್ರಿಗೆ ಮಾರಕ್ಕೂ ಆಗಲ್ಲ. ಈ ಸಂದಿಗ್ಧ ಅವಸ್ಥೆಯಲ್ಲಿ ಸುಮಾರು 1000 ಎಕರೆಗಳು ಹಂಗೆ ಬಿದ್ದ ಸರ್. ಹೀಗೆ ಮಾಡುವಾಗ ಸ್ವಲ್ಪ ನೀವು ಗಟ್ಟಿ ನಿಲುವು ತಗೊಂಡು ತುಂಬಾ ಹಣ ಖರ್ಚು ಮಾಡೋದು ಬೇಡ, ಹಾಗಂತೇಳಿ ಬಿಡೋದು ಬೇಡ. ನೀವು ಕಾಡು ಕೃಷಿ ಅಂತ ಒಂದಿದೆ, ಟರ್ಮಿನಾಲಜಿ ಬೇರೆ ಇರ್ಬೋದು. ನೀವು ದೀರ್ಘಾವಧಿ ಕ್ರಾಪ್, ನೀವು 5 ವರ್ಷ 10 ವರ್ಷ ತಾವು ನಿವೃತ್ತರು ಆದ್ಮೇಲೆ ಹೋಗಿ ಹಳ್ಳಿಯಲ್ಲಿ ಸೆಟ್ಲ್ ಆಗುವಂತ ನಿಶ್ಚಯ ಮಾಡಿದ್ರೆ, ಈಗಿಂದನೇ ನೀವು ಅಲ್ಲಿ ಹೋಗಿ ನಿಮ್ಮ ಸ್ವಂತ ಕನ್ಸ್ಯೂಮ್ಷನ್ಗೆ ಏನೆಲ್ಲ ಉಪಯೋಗ ಆಗ್ತಾವ ಅದು ಈಗಿಂದನೇ ಬೆಳಿಬೋದು. ಫಾರ್ ಎಕ್ಸಾಂಪಲ್, ನೀವು ಅಬ್ಜೆಕ್ಟಿವ್ ಪರ್ಪಸ್ ಡಿಫೈನ್ ಮಾಡಬೇಕು. ನಾನು ಯಾಕೆ ಕೃಷಿ ಮಾಡಬೇಕು, ಲೆಗಸಿನ ಕಂಟಿನ್ಯೂ ಮಾಡೋ ಸಲುವಾಗಿ ಮಾಡಬೇಕು, ಅಥವಾ ಈಗ ನೆಕ್ಸ್ಟ್ 2-3 years ಅಲ್ಲಿ ನನ್ನ ಡಾಟರ್ ಮ್ಯಾರೇಜ್ ಇದೆ, ಯಾವ ಕಾರಣಕ್ಕೂ ಒಂದು ಸದುದ್ದೇಶಕ್ಕಾಗಿ ನಾನು ಮಾರೋನು ಇದ್ದೀನಿ, ಸೊ ಅದಕ್ಕೇನು ತಲೆ ಕೆಡ್ಸ್ಕೋದ್ ಬೇಡ ಅಂದ್ರೆ ಅದು ಓಕೆ, ದಟ್ಸ್ ಜಸ್ಟಿಫೈಬಲ್. ಬಟ್ ನೀವು ನೆಕ್ಸ್ಟ್ 10 years 5 years ಆ ಜಮೀನ್ ಸ್ಟೇಟಸ್ಕೋ ಏನಂತ ಮನವರಿಕೆ ಮಾಡ್ಕೊಂಡು ಅದ್ ತಕ್ಕಂಗೆ ನೀವು ಬೆಳೆ ಆಯ್ಕೆ ಮಾಡ್ಕೋಬೇಕು. ಪೆರಿನಿಯಲ್ ಕ್ರಾಪ್ಸ್ ಅಂತಿದೆ, ಅದು ಫಾರ್ ಎಕ್ಸಾಂಪಲ್ ತೆಂಗು, ಹಲಸು, ಮಾವು, ದೇ ಔಟ್ಲಿವ್ ಅವರ್ ಲೈಫ್, ನಮ್ಗಿಂತ ಹೆಚ್ಚಿಗೆ ಆಯ್ಸಿದೆ ಅದಕ್ಕೆ. ಅದು ಒಂದು ಬಾರ್ಡರ್ ಅಲ್ಲಿ ಹಾಕಿ ದಿನನಿತ್ಯ ಕನ್ಸಂಪ್ಷನ್ ಮಾಡ್ಲಿಕ್ಕೆ ಏನ್ ಬೇಕು, ತಾವು ಹೋಗಲ್ಲಿ ಸೆಟ್ಲ್ ಆದ್ಮೇಲೆ ದಿನನಿತ್ಯ ಏನ್ ಮಾಡ್ಬೇಕು. ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಸರ್ 5 ತರ ಇದು ಬೇಕು, ಸರಲ್ಸ್ ಬೇಕು ಡೈಲಿ ಕನ್ಸ್ಯೂಮ್ ಮಾಡ್ಲಿಕ್ಕೆ, ಅದು ಗೋಧಿ, ಅಕ್ಕಿ, ಈ ತರದ್ದು. ಎಣ್ಣೆ ಕಾಳದು ಒಂದ್ ಸ್ವಲ್ಪ ಬೇಕು, ಸೊಪ್ಪು ಬೇಕು, ತರಕಾರಿ ಬೇಕು. ಓಕೆ, ಇದು ಅನಿಮಲ್ ಹಸ್ಬೆಂಡ್ರಿ ಅಂತಾರಲ್ಲ, ಅದು ಜಾನುವಾರುಗಳದ್ದು ಹೈನುಗಾರಿಕೆ, ಅದು ಬೋನಸ್. ಸೊ ತಾವೇ ಇದ್ರೆ, ಸೊ ನಿಮ್ಗೆ ಸೂಕ್ತವಾಗಿ ಅಲ್ಲಿ ಯಾರು ಲೇಬರ್ ಸಿಕ್ಕಿಲ್ಲ ಅಂದ್ರೆ, ನೀವಾಗೆ ತಿಂಗಳಿಗೊಮ್ಮೆ ಹೋಗೋದು, 6 ತಿಂಗಳಿಗೊಮ್ಮೆಗೆ. ನೆಕ್ಸ್ಟ್ ನೋಡ್ರಿ, ನಾನು ಇರೋ ಕೆಲಸ ವೃತ್ತಿ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ, ನಾನು ನೆಕ್ಸ್ಟ್ 2 years ಅಂದ್ರೆ 24 ತಿಂಗಳಲ್ಲಿ ಒಂದು 5 ಸಾರಿ ಹೋಗಿ ಬರಕ್ ಸಾಧ್ಯ ಇದೆ, ಅದು ಪಕ್ಕ. ಈ 5 ಸಾರಿ ಹೋಗ್ಬಿಟ್ಟು ನಾನೇ ಸ್ವತಃ ಏನ್ ಮಾಡಿಸ್ಬೋದು ಅದನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೊಂಡ್ರೆ
ತುಂಬಾ ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ಅದಕ್ಕೆ ತಕ್ಕಂಗೆನೆ ನಾವು ಬೆಲೆ ಇದು ಏನಂತಾರೆ ಕ್ರಾಪ್ಸ್ ಅಡ್ವೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅತಿ ಕಡಿಮೆ ನಿರ್ವಹಣೆ, ಅತಿ ಕಡಿಮೆ ನೀರು ತಗೊಳ್ಳೋಂಥದ್ದು ಆ ತರ ಕ್ರಾಪ್ಸ್ ಇದಾವೆ. ಅದು ಏನಂತಾರೆ ಹಸಿರು ಹೊದಿಕೆ ತರಾನು ಇರುತ್ತೆ ನಿಮ್ಗೆ, ಫೆನ್ಸಿಂಗ್ ಕ್ರಾಪ್ ತರ. ಅಟ್ ದ ಸೇಮ್ ಟೈಮ್ ಏನಂದ್ರೆ ಕಮರ್ಷಿಯಲಿ ನಿಮ್ಗೆ ಉಪಯೋಗನೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಗೋರಿಂಟಿ ಅಂತಾರಲ್ಲ ಸರ್, ಮೆಹಂದಿ, ಅದು ಬಾಡಲ್ಲಿ ಹಾಕ್ಬೋದು. ಅದು ಒಣಗಿದ್ರೂ ಉಪಯೋಗ ಆಗುತ್ತೆ, ಹಸಿ ಇದ್ರೂ ಅದರಿಂದ ಗೋರಿಂಟಿ ಪೇಸ್ಟ್ ಮಾಡ್ಬೋದು ಮೆಹಂದಿ. ಈ ತರ ಕವಳೆಕಾಯಿ ಅಂತ ಕಸಾಂಡ್ರಾ ಅಂತೇಳಿ, ಅದು ಕಮ್ಮಿ ನೀರು ತೊಗೊಳುತ್ತೆ, ಫೆನ್ಸಿಂಗ್ ಎಲ್ಲ ಹಾಕ್ಬೋದು, ಕಮ್ಮಿ ನಿರ್ವಹಣೆ. ಒಮ್ಮೆ ಸಸಿ ಹಾಕಿ ನೀವು ನೀರು ಹಾಕಿದ್ಮೇಲೆ ಡ್ರಿಪ್ ಫಿಟ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ IoT ಡಿವೈಸ್ ಬಂದಿದ್ದಾವೆ, ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಮ ಕ್ರಾಪ್ಸ್ಗೆ ನೀರು ಹಾಯಿಸ್ಬೋದು. ಸೊ ಈ ತರ ಸಾಧ್ಯತೆ ಇದೆ, ಬಟ್ ನಿಧಾನಕ್ಕೆ ಮಾಡ್ಬೇಕು, ಏಕ್ದಮ್ ಎಲ್ಲ ಇನ್ವೆಸ್ಟ್ ಮಾಡಬಾರ್ದು. ಕೃಷಿ ಏನಿದೆಲ್ಲ ಕೈ ತಲುಪಷ್ಟೇ ಮಾಡ್ಬೇಕಂತಾರೆ, ರೈಟ್ ಸರ್? ಎಸ್ 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 ಕೈ ನಿಲ್ಕಷ್ಟು ಅಷ್ಟೇ ಮಾಡ್ರಿ ಅಂತೀರಿ ನಾವು. ಎಸ್ ಎಸ್ ಸರ್, ಜಸ್ಟ್ ಫಾಲೋ ಅಪ್ ಕ್ವಶನ್ ಸರ್. ಈ ಇಫ್ ಯು ಟೇಕ್ ಗದಗ್ ಡಿಸ್ಟಿಕ್ ಅಂತ ತಗೊಂಡ್ರೆ ಸರ್, ಅಲ್ಲಿ ಮಳೆದ ಬೇರೆ ನೀರಿಂದ ಏನು ಆಪ್ಷನ್ ಇಲ್ಲ ಸರ್, ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ರೈನ್. ಸೊ ಅಲ್ಲಿನೂ ಕೂಡ ಈ ತರ ಪ್ಲಾನ್ ಮಾಡಬಹುದಾ ಸರ್? ಖಂಡಿತ ಮಾಡ್ಬೋದು. ಅಲ್ಲಿ ಸಾಧಾರಣ ಕಪ್ಪು ಮಣ್ಣು ಇರುತ್ತೆ, ನರಗುಂದು, ನವಲ್ಗುಂದು ಏರಿಯಲ್ಲೆಲ್ಲ ಕಡ್ಲೆ ಜಾಸ್ತಿ ಬೆಳಿತಾರೆ. ಗದಗಲ್ಲಿ ಚಳಿಗಾಲದಲ್ಲಿ ಗದಗ್ ಕಡ್ಲಿ ಫೇಮಸ್. ಸೊ ಅದನ್ನ ಮಾಡ್ಬೋದು. ನೀವು ಒಂದ್ ಸ್ವಲ್ಪ ಟ್ಯಾಮ್ರಿಂಡ್ ಹುಣ್ಸಿನ ಗಿಡ ಹಚ್ಚಿದ್ರೆ ದಟ್ ಇಸ್ ನೀವು ಫಾರೆಸ್ಟ್ರಿ ಅಂತಿರಲ್ಲ, ದಟ್ ಇಸ್ ಅ ವೆರಿ, ಅದು ಯಾರು ಏನೋ ಆಗುದಿಲ್ಲ, ಲಾಂಗ್ ಟರ್ಮ್ ಅಲ್ಲಿ 5-6 years ಇಟ್ ಕಮ್ಸ್ ಸಮ್ ಹ್ಯೂಜ್ ಮನಿ. ಆನ್ಸರ್ ಸಿಕ್ತು ನೋಡಿ. ಐ ವಾಸ್ ಅಬೌಟ್ ಟು ಟೆಲ್. ರೆಸಿಲೆಂಟ್ ಕ್ರಾಪ್ಸ್ ಅಂತಾರೆ, ಔಷಧ ಗುಣ ಅಥವಾ ಹೊಂದಿರೋ ಹಾಕ್ಬೋದು. ಒಂದು 5 ವರ್ಷಕ್ಕೆ ಇದು ಬರುತ್ತೆ, ನಿಮ್ಗೆ ಫಲ ಬರುತ್ತೆ. ಟ್ಯಾಮ್ರಿಂಡ್ ಏನ್ ಹೇಳಿದ್ರಲ್ಲ ಸರ್, ಫ್ಯೂ ಎಕ್ಸಾಂಪಲ್ಸ್ ಹ್ಯಾವ್ ಬಿನ್ ವೆರಿ ಸಕ್ಸಸ್ಫುಲ್. 10 ಎಕರೆ 20 ಎಕರೆ ಮಾಡ್ಕೊಂಡು ಹ್ಯಾವ್ ಸಮ್ ಪೀಪಲ್ ಹೂ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ದಟ್ ಪ್ಲೇಸ್. ಕರೆಕ್ಟ್. ಟ್ಯಾಮ್ರಿಂಡ್, ರೀಟಾ, ಶಿಕೆಕಾಯಿ, ಅಂಟುವಾಳ್ಕಾಯಿ, ಈ ತರದ್ ಹಾಕ್ಬೋದು. ಅಂಡ್ ಈವನ್ ಒನ್ ಮೋರ್ ಅಂದ್ರೆ ಡ್ರಮ್ ಸ್ಟಿಕ್ ಆಲ್ಸೋ ಅಲ್ವಾ ಸರ್, ಶಾರ್ಟ್ ಟರ್ಮ್ ಅಲ್ಲಿ ನುಗ್ಗೆಕಾಯಿ. ಹೌದು, ಅದು ನ್ಯೂಟ್ರಾಸಿಟಿಕಲ್ ಕಂಪನಿ ಅವರು ತುಂಬಾ ತಗೊಳ್ತಾರೆ. ಕರೆಕ್ಟ್ ಕೊಂಡಿ ಸಿಗ್ಬೇಕು ನಿಮ್ಗೆ ಅಷ್ಟೇ. ಅಲ್ಲಿ ಹೋಗ್ಲಿ ಸರ್, ಇಲ್ಲೇ ರಿಲಯನ್ಸ್ ಹೋದ್ರೆ ನೀವು 4 ರೂಪಾಯಿ 5 ರೂಪಾಯಿ ಕಟ್ಟಿ ಕೊಡ್ತಾ ಇದ್ರಿ ಇವಾಗ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಶೂರ್. ಗುಡ್ ಇಂಟ್ರಾಕ್ಷನ್ ಸೆಷನ್. ಕ್ವಶನ್ಸ್ಗಳು ಬಂದು ಅದಕ್ಕೆ ಆಲ್ಮೋಸ್ಟ್ ನಾವು ನೀವು ಆನ್ಸರ್ ಮಾಡ್ಲಿಕ್ಕೆಲ್ಲ ಟ್ರೈ ಮಾಡಿದ್ವಿ. ಮತ್ತೆ ಯಾರಾದರೂ 1 or 2 questions ವಿ ಕ್ಯಾನ್ ಟೇಕ್ ಅಪ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಟೈಮ್. ಯಾರಾದರೂ ಕ್ವಶನ್ಗಳು ಕೇಳೋದಿದೆಯಾ? ಇಲ್ಲಾಂದರೆ ವಿ ಹ್ಯಾವ್ ಟು ಕನ್ಕ್ಲೂಡ್ ದ ಸೆಷನ್. ಇಟ್ ವಾಸ್ ಅ ವೆರಿ ಇಂಟ್ರಾಕ್ಟಿವ್ ಸೆಷನ್. ಮತ್ತು ದ ವೇ ಸೇವ ಸರ್ ನೀವೇನು ಪ್ರೆಸೆಂಟ್ ಮಾಡಿದ್ರಲ್ಲ, Q&A ಥರ ನಿಮ್ಮ ಪ್ರೆಸೆಂಟೇಷನ್, ಇಟ್ ವಾಸ್ ವೆರಿ ಗುಡ್. ಈ ಥರ ನಮ್ಮ ಇತ್ತೀಚಿನ ನಾವೇನು ವೆಬಿನಾರ್ ಸೀರೀಸ್ ಚಾಲೂ ಮಾಡಿದ್ವಿ, ಅವಾಗಿಂದ ಇಲ್ಲಿವರೆಗೂ ಇದು ಒಂದು ವಿನೂತನ ಪ್ರಯೋಗ ಅಂಥೇಳಿ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಸೊ ಯಾರಾದರೂ ಕ್ವಶನ್ಗಳಿದ್ರೆ ಕೇಳಿ, ಇಲ್ಲಾಂದ್ರೆ ನಾವು ವಿ ಹ್ಯಾವ್ ಟು ಕಮ್ ಟು ಎ ಲಾಸ್ಟ್ ಪಾರ್ಟ್ ಆಫ್ ಕನ್ಕ್ಲೂಷನ್. ಇಲ್ಲ ಅನ್ಕೋತೀನಿ ಕ್ವಶನ್ಗಳು ಇದ್ರೂ ಕೂಡ. ಶ್ರೀವತ್ಸ ಅವರೇ ನಮ್ಗೆ ಹೊಸಬರಲ್ಲ, ನಮ್ಗೆ ಯಾವ್ದೋ ಕ್ವಶನ್ಗಳು ಇದ್ರೂ ಕೂಡ ಅವ್ರು ನಮ್ಮ ಟೀಮಲ್ಲಿ ಇದ್ದಾರೆ, ಅವ್ರಿಗೆ ನೀವು ಕೇಳ್ಬೋದು. ಓಕೆ, ಅವರು ಅವೈಲೇಬಲ್ ಇದ್ದಾರೆ. ಓಕೆ, ನಮ್ಗೆ ಪುರಾತನ ಕಾಲದಿಂದ ನಾವು ಕೇಳ್ಕೊಂಡು ಬಂದಿರತಕ್ಕಂಥ ಒಂದು ಗಾದೆ ಮಾತು ಅಂತಂದ್ರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ಬಿಟ್ಟು. ಆದ್ರೆ ಇದು ಹೆಂಗಾಗಿ ನಮ್ಮ ಗಿರೀಶ್ ಮೆಟ್ಗುಡ್ಮಠ ಅವ್ರು ಹೇಳಿದಂಗೆ, ಆ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ಅಥವಾ ಬೆಳೆ ಏನು ಬೆಳೀತಾ ಇದ್ದಾರೆ ಅವರನ್ನು ಭಾಳ ಕೀಳಾಗಿ ಕಾಣ್ತಕ್ಕಂಥದ್ದು ಅಥವಾ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೇ ಇರತಕ್ಕಂಥದ್ದು ಒಂದು ವಿಪರ್ಯಾಸ ಅಂತ ಹೇಳಿ ನಾವು ಹೇಳ್ಬೋದು. ಈಗಿನ ಜಮಾನದಲ್ಲಿ ಹೆಂಗಿದೆ ಅಂದರೆ, ನಾವು ಮೊದಲು ಬೆಳೆಗಳು, ಕಾಳುಗಳು ಅಥವಾ ತರಕಾರಿಗಳು ಎಲ್ಲಿಂದ ಬರ್ತಾವೆ, ಹೊಲದಿಂದ ಬರ್ತಿದ್ವು ಅಂತ ಹೇಳ್ತಿದ್ವಿ ನಾವು. ಆದರೆ ಈಗ ಬೇರೆ ಬೇರೆ ಕಂಪ್ನಿಗಳಿಂದ ಬರ್ತದೆ. ಫುಡ್ ಡೆಲಿವರಿ ಬಾಯ್ಸ್ ಏನಿರ್ತಲ್ಲ, ಆ ಕಂಪ್ನಿಗಳನ್ನು ಹೆಸರುಗಳನ್ನ ಹೇಳ್ತಕ್ಕಂಥ ಒಂದು ಜಂಜಿಗಳು ಇವಾಗಿದ್ದಾರೆ. ಅಂದರೆ ಅವ್ರಿಗೆ ಮೂಲ ಬೆಳೆ ಕಾಳಾಗಲಿ ತರಕಾರಿ ಆಗಲಿ ಅದು ಎಲ್ಲಿಂದ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಯಾರ ಕಂಪ್ನಿ ಅದನ್ನು ಪ್ರೊಸೆಸ್ ಮಾಡಿ, ಫುಡ್ ಪ್ರೊಸೆಸ್ ಮಾಡಿ ಫುಡ್ ಯಾರು ಕೊಡ್ತಾರೆ ಅವ್ರನ್ನ ಹೆಸರು ಹೇಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಹೀಗಾಗಿ ನಾವು ಮೂಲವನ್ನು ನೋಡಬೇಕಾಗ್ತದೆ. ನೀವು ಹೇಳಿದ್ರಿ 60% ನಾವು ಆಹಾರ ಬೆಳೆಸಬೇಕು, ಯಾಕಂದ್ರೆ ಜನಸಂಖ್ಯೆ ಬೆಳೆಯುವಂಥ ಒಂದು ವೇಗ ಮತ್ತು ನಾವು ಆಹಾರ ಬೆಳೆಸ್ತಕ್ಕಂಥದ್ದು ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಜನಸಂಖ್ಯೆ ಯಾವ ರೀತಿ ಬೆಳೀತಾ ಇದೆ, ಅದಕ್ಕೆ ನಾವು ಪೂರಕವಾಗಿ ಆಹಾರವನ್ನು ಕೊಡ್ತಾ ಇಲ್ಲ.
ಇದರಿಂದ ಏನಾಗಿದೆ, ಅದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಅದು ಕಂಪ್ಯಾರಿಸನ್ ಅಥವಾ ಒಂದು ಡಿಸ್ಪ್ಯಾರಿಟಿ ಬರ್ತಾ ಇದೆ. ಆಮೇಲೆ ನಾವು ಜನಗಳ ಏನು ಡಿಮ್ಯಾಂಡ್ಗಳನ್ನ ಪೂರೈಸುವಂಥ ಒಂದು ಧಾವಂತದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ನಾವು ಅದನ್ನು ಏನಂದರೆ ಕಮರ್ಷಿಯಲ್ ಕ್ರಾಪ್ ಅಂತ ಮಾಡ್ತೀವಿ. ಆಮೇಲೆ ಅದನ್ನು ಫರ್ಟಿಲೈಸರ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಮಾಡಿ ಆ ಮಣ್ಣಿನ ಫಲವತ್ತತೆ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಸುಮಾರು. ಯಾಕಂದರೆ ಆಯ್ತಪ್ಪ, ಇವತ್ತು ನಾವು ಬೆಳಿಬೇಕು, ಈಗ 1 ಎಕರೆನಲ್ಲಿ ಇಷ್ಟು ಬರ್ತಾ ಇತ್ತು, ನಾನು ಅದನ್ನು ಕ್ರಾಪ್ ನಾನೇನು ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಮತ್ತೊಂದು ಹಾಕಿ ನಾನು ಇಷ್ಟು ಬೆಳೆಸ್ತೀನಿ. ಅದೇ ನಮ್ಮ ಉದ್ದೇಶ ಆಗಿದೆ ಹೊರತು ಆ ಭೂಮಿ ತಾಯಿ ಏನದಂತ ನಾವು ತಾಯಿ ಅಂತ ಏನು ನಂಬ್ತೀವಿ, ಅದು ಏನು ಕೊಡ್ತಾ ಇದೆ, ಅದರದ್ದು ಏನು ಆರೋಗ್ಯ ಹೆಂಗಿದೆ ಅಂತ ನಾವು ಅದನ್ನು ಯೋಚನೆ ಮಾಡ್ತಕ್ಕಂಥದ್ದು ಒಂದು ವ್ಯವಧಾನ ಇಲ್ಲ. ಆ ವಿಷಯದಲ್ಲಿ ನೀವು ಹೇಳಿದ್ರಲ್ಲ, ನಮಗೆ ಸದ್ಯಕ್ಕೆ ನಾವು ಬೆಳೀತಾ ಇರೋದು ಒಂದು 303 ಮೆಟ್ರಿಕ್ ಟನ್, ಆದರೆ ನಮ್ಗೆ ಬೇಕಾಗಿರೋದು 450 ಮೆಟ್ರಿಕ್ ಟನ್. ಈಗೇನ ಕೆಲವೊಬ್ಬರು ಹೇಳ್ತಾರೆ, ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಆಯ್ತಲ್ರಿ, ಯಾಕೆ ಚಿಂತೆ ಮಾಡ್ತೀರಿ ಅಂತ. ಅಲ್ರಿ, ನೀವು ಇಂಡಿಯಾ ವಾಸ್ ಸೆಲ್ಫ್ ರಿಲಯಂಟ್ ಇನ್ ದ ಅಗ್ರಿಕಲ್ಚರ್ ಫುಡ್. ಈಗೇನಾಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸೋಯಾಬೀನ್ ತಗೊಳ್ರಿ, ಅಥವಾ ನಿಮ್ಮದು ಇದು ಏನದು ಎಡಿಬಲ್ ಆಯಿಲ್ ಕ್ರಿಯೇಟ್ ಮಾಡ್ತಕ್ಕಂಥ ಅದನ್ನ ಪ್ರೊಸೆಸ್ ಮಾಡಿ ಅದನ್ನೆಲ್ಲ ಹೊರಗಿನ ತರಿಸ್ಕೊಳಕತ್ತೀವಿ ನಾವು. ಅದೇನಾಗಿದೆ ಅಂದ್ರೆ ನಾವು ಫೇಲ್ ಆಗ್ತಾ ಇದ್ದೀವಿ. ಹಾಗಾಗಿ ಅದ್ರ ಬಗ್ಗೆ ನಾವೇನೋ ಗಮನ ಹರಿಸ್ಬೇಕು ಅಂತಕ್ಕಂಥ ನೀವು ಭಾಳ ಚೆನ್ನಾಗಿ ಇದನ್ನು ಹೇಳ್ಕೊಟ್ರಿ. ಮಣ್ಣಿನ ಫಲವತ್ತತೆ ಬಗ್ಗೆ ಇದು ಬರೀ ಆಹಾರ ಬೆಳೆಯುವುದಂಥದ್ದು ಒಂದೇ ಅಲ್ಲ, ಅದ್ರ ಜೊತೆಗೆ ಅದು ನಮ್ಮ ಎನ್ವಿರಾನ್ಮೆಂಟ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಾಗಲಿ, ಮಳೆ ಬರೋದಾಗಲಿ, ಅದೆಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದಿದೆ. ಹಾಗಾಗಿ ಈ ಪಾಳುಭೂಮಿ ಏನಿದೆ ಅದನ್ನು ನಾವು ಯಾವ ರೀತಿ ಬಳಸಿಕೊಂಡು ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ಬೇಕು ಅನ್ನೋಂತಕ್ಕಂಥದ್ದನ್ನು ನೀವು ಭಾಳ ಚೆನ್ನಾಗಿ ಹೇಳಿಕೊಟ್ರಿ. ಆಮೇಲೆ ಇದರಿಂದ ಆ್ಯಸ್ ಅನ್ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದು ಉದ್ಯೋಗ ಸೃಷ್ಟಿ ಆಗುತ್ತೆ. ಆಮೇಲೆ ಪಾಳುಭೂಮಿ ಬಹಳ ಜನ ಗೊತ್ತಿಲ್ಲ. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಮ್ಮ ಒಂದು ಗ್ರೂಪ್ನಲ್ಲಿ ಸುರೇಶ್ ಪಾಟೀಲ್ ಅಂತ ಒಬ್ಬರಿದ್ದಾರೆ, ಅವರು ಸುರೇಬಾಣ್ ಅಂತ ಅವರು ಅನ್ಕೋತೀನಿ, ರಾಮದುರ್ಗ ಹತ್ರ. ಅವರು ಕೂಡ ಅವ್ರ ಎನ್ಸೆಸ್ಟ್ರಲ್ ಪಾರ್ಟಿ ಭಾಳ ಭೂಮಿ ಬಿದ್ದುದನ್ನು ಅದನ್ನ ಇವರು ಈಸ್ ಒಂಥರ ನಮ್ಮ ರೋಲ್ ಮಾಡೆಲ್ ಹೇಳ್ಬೇಕಂದ್ರೆ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸುಮಾರು ಜನಗಳು ಅವರು ಇಂಜಿನಿಯರಿಂಗ್ ಓದಿದ್ರು, ಆಮೇಲೆ ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದರು. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಭಾಳ ಚೆನ್ನಾಗಿ ಹೇಳಿಕೊಟ್ರಿ. ಆಮೇಲೆ ಬ್ರೇಕ್ ದ ವಾಲ್ ಅಂತ ಭಾಳ ಚೆನ್ನಾಗಿ ಹೇಳಿದ್ರಿ. ಮೊದಲೇದು ವಾಟರು, ಎರಡನೇದು ಲ್ಯಾಂಡ್ ಲೀಗಾಲಿಟೀಸು ಮತ್ತು ಲೇಬರ್ ಕಾರ್ಮಿಕರು. ಇದು ಲ್ಯಾಂಡ್ ಲೀಗಾಲಿಟೀಸ್ ಹೆಂಗಾರ ಮಾಡ್ಬೋದು ರೀ, ಯಾವ್ದಾರ ಒಕ್ಕಲ್ ನೀಟ್ರ್ ಮಾಡ್ಬೋದು. ಈಗ ಸದ್ಯಕ್ಕೆ ಹೆಂಗಾಗಿದೆ ಅಂದ್ರೆ ಈ ಲೇಬರ್ ಪ್ರಾಬ್ಲಮ್ ಭಾಳ ಬಂದ್ಬಿಟ್ಟು ಭಾಳ ರೈತರಿಗೆ ನಾವು ಭಾಳ ಹೇಳ್ತೀವಿ, ನೀವೆಲ್ಲ ಅದನ್ನೇ ಮೂಲ ಬಿಡಬೇಡ್ರಿಪ್ಪ ಅಂತ. ಯಾಕಂದ್ರೆ ನಾವು ನೋಡ್ರಿ, ನಾನಾಗಲಿ ಮತ್ತೊಬ್ಬರಾಗಲಿ ಇವತ್ತೇನು ಇಲ್ಲಿ ಭಾಗವಹಿಸಿದ್ದೀವಿ, ಸುಮಾರು ಜನಗಳು ನಮ್ಮ ಕಡೆ ಹೊಲಗಳಿದೆ, ನಾವೀಗ ಆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ನಾವೆಲ್ಲ ಲಾವಣಿ ಕೊಟ್ಟು, ನಮ್ಮ ಗಿರೀಶ್ ಅವ್ರು ಹೇಳಿದರು, ನಾವೆಲ್ಲ ಲಾವಣಿ ಕೊಟ್ಟು ಬಂದುಬಿಟ್ಟಿವೆ. ಅವ್ರು ಏನು ಬೆಳೀತಾರೋ ಅದ ಖರೆ, ಅವ್ರೇನು ನಾವು ನೋಡೋಕೆ ಹೋಗೋಕೆ ಆಗೋದಿಲ್ಲ, ಅಲ್ಲಿ ಹೋಗಿ ವಿಸಿಟ್ ಮಾಡೋಕೆ ಕೊಡೋಕೆ ನಮ್ಗೆ ಆಗೋದಿಲ್ಲ. ಅಂಥ ಪರಿಸ್ಥಿತಿ ನಾವಿದ್ದೀವಿ. ಅವ್ರು ಏನೋ ಬೆಳೀತಾರ, ವರ್ಷಕ್ಕಿಂತ 1000 ಕೊಡ್ತಾರ, ನಾವು ಸುಮ್ಮ ಆಗ್ತೀವಿ. ಅವ್ರು ಏನು ಹಾಕ್ತಾರ, ಯಾವ ಗೊಬ್ಬರ ಹಾಕ್ತಾರೆ, ಕೊಟ್ಟಿಗೆ ಗೊಬ್ಬರ ಹಾಕ್ತಾರೋ, ರಾಸಾಯನಿಕ ಗೊಬ್ಬರ ಹಾಕ್ತಾರೋ, ಅಥವಾ ಒಡ್ಡು ಮಾಡ್ತಾರೋ ಇಲ್ವೋ, ಅದು ನೀರ್ದು ಏನು ಆ ಭೂಮಿ ಬಗ್ಗೆ ನಾವು ವಿಚಾರ ಮಾಡ್ತಾ ಇಲ್ಲ. ನಮಗೇನಾಗಿದೆ ಅಂದ್ರೆ ಬಿಕಾಸ್ ಆಫ್ ಅವರ್ ಕಂಪಲ್ಷನ್ಸ್ ನಾವೇನು ಮಾಡ್ತೀವಿ, ಏನೋ ಒಂದು ರೊಕ್ಕ ಅಷ್ಟು ಇಸ್ಕೋತೀವಿ, ಮುಂದೆ ಹೋಗ್ಬಿಡ್ತೀವಿ. ಹಾಗಾಗಿ ಅದ್ರ ಬಗ್ಗೆ ನೀವು ಭಾಳ ಚೆನ್ನಾಗಿ ಅದನ್ನು ಹೇಳ್ಕೊಟ್ರಿ. ಆಮೇಲೆ ನೀವು ಒಂದೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ, ಗ್ರೋ ವಾಟ್ ಯು ಕ್ಯಾನ್ ಸೆಲ್ ಆ್ಯಂಡ್ ಸೆಲ್ ವಾಟ್ ಯು ಕ್ಯಾನ್ ಗ್ರೋ ಅಂತ ಹೇಳ್ಬಿಟ್ಟು. ಅದು ಭಾಳ ಇಂಪಾರ್ಟೆಂಟ್. ಈಗೇನಾಗಿದೆ ಅಂದ್ರೆ ಭಾಳ ಜನ ನಾವು ಟೊಮೆಟೊ ಬೆಳೆದಿವಿ, ಅದಕ್ಕೆ ರೇಟ್ ಬರಲಿಲ್ಲ, ಮತ್ತು ರೋಡ್ನೇ ಹಾಕಿ ಬಂದುಬಿಡ್ತೀವಿ ನಾವು. ಅದು ನಮ್ಮಲ್ಲಿ ಒಂದು ವಿಪರ್ಯಾಸ ಏನಿದೆ ಅಂತಂದರೆ, ಅದು ನಾವು ಎಲ್ಲರೂ ವಿಚಾರ ಮಾಡ್ತಕ್ಕಂಥದ್ದು ಏನಂದರೆ, ಈ ಟೊಮೆಟೊ ಅಂತ ಪೆರಿಷೇಬಲ್ ಗೂಡ್ಸ್ ಏನಿದೆಯಲ್ಲ, ಪೆರಿಷೇಬಲ್ ಕ್ರಾಪ್ಸ್ ಏನಿದೆಯಲ್ಲ, ಅದನ್ನು ನಾವು ಹೆಂಗೆ ಪ್ರಿಸರ್ವ್ ಮಾಡಿ ಇಡ್ಬೋದು, ಅದನ್ನು ಹೆಂಗೆ ನಾವು ಸೇಲ್ ಮಾಡ್ಬೋದು. ಯಾಕಂದರೆ ಟೊಮ್ಯಾಟೊ ನೋಡ್ರಿ, ವರ್ಷ ಪೂರ್ತಿ ಎಲ್ಲ ಜನಕ್ಕೂ ಬೇಕಾಗಿರ್ತಕ್ಕಂಥ ಒಂದು ವಸ್ತು. ಅದನ್ನೇ ಕೂಡ ನಮಗೆ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದೇನಾಗ್ತದೆ, ಕ್ರಾಪ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಜನ ಬೆಳೆದು ಬಿಡ್ತಾರೆ, ಅವಾಗೇನಾಗ್ತದೆ, ಸಪ್ಲೈ ಜಾಸ್ತಿ ಆಗಿಬಿಡ್ತದೆ, ಅವಾಗ ಅದು ಪ್ರೈಸ್ ಕಮ್ಮಿ ಆಗಿಬಿಡ್ತದೆ. ಅನ್ಫಾರ್ಚುನೇಟ್ಲಿ ನಮ್ಮ ರೈತ ಬಾಂಧವರು ಅದನ್ನು ರಸ್ತೆಗೆ ಹಾಕಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಆ ವಿಷಯದಲ್ಲಿ ಎಲ್ಲ ಕೃಷಿ ತಜ್ಞರು ವಿಚಾರ ಮಾಡಬೇಕಾಗಿದೆ. ಅದನ್ನು ನೀವು ಇಲ್ಲಿ ಹೇಳಿದ್ರಿ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಪಾಳುಭೂಮಿಯಲ್ಲಿ ನಾವು ಅದನ್ನು ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಕೆ ಮಾಡಿಕೊಂಡ್ರೆ ಅದ್ರ ನೆರಳಲ್ಲಿ ಕೂಡ ಅರಿಶಿಣ ಮತ್ತು ಶುಂಠಿ ಇಂಥವನ್ನೆಲ್ಲ ಬೆಳಿಬೋದು ಅಂಥೇಳಿ ಹೇಳಿದ್ರಿ. ಇಸ್ ಎ ವೆರಿ ಗುಡ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ನಮಗೇನಾಗ್ತದೆ ಅಂದ್ರೆ, ಅದು ಭೂಮಿ ಅದ, ಅದನ್ನು ನಾವು ಏನು ಮಾಡೋದು, ಬಿದ್ದ ನಾವು ವಿಚಾರ ಮಾಡೋದಿಲ್ಲ, ಅಲ್ಲಿ ಯಾವ ವೇಸ್ಟ್ ಮಾಡೋದು ನಾವು ಇದ್ದಷ್ಟು ನಾವೇನು. ಇದು ಇನ್ನೊಂದು ಹೆಂಗಾಗಿದೆ ನಮ್ಮ ರೈತರಲ್ಲಿ ಕೆಲವರಲ್ಲಿ ಏನಾಗಿದೆ ಅಂದರೆ, ಆದಷ್ಟು ಸಲೀಸಾಗಿ ಯಾವುದೇ ಬೆಳೆಯನ್ನು ಬೆಳೆದು, ಫಾರ್ ಎಕ್ಸಾಂಪಲ್ ಕಬ್ಬು, ಅದರಿಂದ ಉತ್ಪನ್ನ ತೊಗೊಂಡು
ನೀರು ಬರ್ತದೆ, ನೀರು ಬೋರ್ ಹೊಡೆಸ್ತೀವಿ, ಇಲ್ಲ ಅಂತ ಕಾಲುವೆಯಿಂದ ನೀರು ಬರ್ತದೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅದರಿಂದ ನಾವು ಭೂಮಿ ಫಲವತ್ತತೆ ಏನಾಗ್ತಾ ಅಂತ ನಾವು ವಿಚಾರ ಮಾಡ್ತಾ ಇಲ್ಲ. ನಾವೇನು ಮಾಡ್ತೀವಿ, ನಮ್ಮ ಕೆಲಸಗಳು ಕಡಿಮೆ ಆಗಬೇಕು ಅನ್ಫಾರ್ಚುನೇಟ್ಲಿ. ಯಾಕೆ ನಾವು ಎಲ್ಲ ವಿಷಯದಲ್ಲಿ ನಾವು ಅದೇ ಮಾಡ್ತೀವಲ್ಲ, ನಾವು ಸಾಫ್ಟ್ವೇರಲ್ಲಿ ಹೋಗಲಿ ಮತ್ತೊಂದು ಹೋಗಲಿ, ನಮ್ಮ ಕೆಲಸ ಕಡಿಮೆ ಆಗ್ಬೇಕಪ್ಪ ಅಷ್ಟೇ. ಆದರೆ ಬೆಳೆ ಬರಬೇಕು, ಅದನ್ನು ನಾವು ಫ್ಯಾಕ್ಟ್ರಿ ಕೊಡ್ತೀವಿ, ರೊಕ್ಕ ಬರ್ತದೆ, ಮುಗಿದೋಯ್ತು. ಹಾಗಿದ್ದಾಗೆ ಬೇರೆ ಆಲ್ಟರ್ನೇಟಿವ್ ಕ್ರಾಪ್ಸ್ ಬಗ್ಗೆ ಈಗ ನೋಡ್ರಿ, ಕೆಲವೊಂದೇನು ಬೆಳೆ, ಈ ಯಾವುದೊಂದು ಧಾನ್ಯಗಳನ್ನು ಬೆಳಿತೀವಲ್ಲ, ಮೊದಲು ರೈತರು ಭಾಳ ಶಾಣ್ಯಾರಿ. ಅವ್ರು ಏನು ಮಾಡ್ತಾರೆ, ಈಗ ಅಲ್ರಿ ನಾವು ಭತ್ತಕ್ಕಿಂತ ಅಥವಾ ಅಕ್ಕಿಕ್ಕಿಂತ ಜೋಳ ಮತ್ತು ನವಣಿ ಯಾಕೆ ತುಟ್ಟಿ ಆಗತ್ತವ ಅಂತಂದ್ರೆ, ರೈತರು ಏನು ತಮ್ಮ ಬೆಳಿತಾರ ಫಸ್ಟ್ ತಮಗೆ ಇಟ್ಕೋತಾರ, ಆಮೇಲೆ ಸರ್ಪ್ಲಸ್ ಆದ್ರಷ್ಟ ಮಾರ್ತಾರೆ. ದೇ ಹ್ಯಾವ್ ಗಾಟ್ ಅ ವೆರಿ ಗುಡ್ ಪಾಯಿಂಟ್. ಅದೇ ರೀತಿ ಜಾಸ್ತಿ ಬೆಳೆದ್ರೆ ಯಾವ ರೀತಿ ಬೆಳಿಬೋದು, ಅದಕ್ಕೆಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬಹಳ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇದು ತಪ್ತಾ ಇದೆ. ಡಿಮ್ಯಾಂಡ್ ಎಲ್ಲಿದೆ, ಸಪ್ಲೈ ಎಲ್ಲಿದೆ, ಅದನ್ನ ಹೆಂಗೆ ಮಾಡಬೇಕು. ಮತ್ತು ಇನ್ನೊಂದು ಸರಿ ಏನಾಗ್ತದೆ, ಅವ್ರೇನೋ ಪಾಪ ಬಂದು ಹೇಳಿ ಹೋಗ್ತಾರೆ, ಕೃಷಿ ತಜ್ಞರು ಬರ್ತಾರೆ, ನೀವು ಇಂಥದ್ದು ಬೆಳೀರಿ ಅಂತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಮಳೆ ಆಗಲಿಕ್ಕಿಲ್ಲ, ಅಥವಾ ಆ ಗೊಬ್ಬರಗಳು ಏನೋ ತೊಂದರೆ ಆಗ್ಬೋದು, ಅಥವಾ ಬೀಜಗಳನ್ನ ಏನು ಯಾವ ಕಂಪ್ನಿಯವ್ರು ಬೀಜಗಳನ್ನ ಸಪ್ಲೈ ಮಾಡ್ತಾರಲ್ಲ ಅದು ಏನೋ ಒಂದು ರೀತಿ ಫೇಲ್ ಆಗ್ಬೋದು. ಇದರಿಂದ ಏನಾಗ್ತದೆ, ಅವ್ರು ಹೇಳ್ತಾರೆ, ಇವ್ರೇನು ಹೇಳ್ತಾರೆ ರೀ, ನಮ್ಮ ಗರೀಶ್ ಅವ್ರು ಹೇಳಿದ್ರಲ್ಲ, ನೀವೇನು ಹೇಳ್ತೀರಿ, ನಮ್ಗೆ ಗೊತ್ತದ ಅಂತ ಹೇಳ್ತಾರೆ. ಇಂಥ ಒಂದು ಬ್ಯಾಲೆನ್ಸಿಂಗ್ ಆಗ್ತಾ ಆಕ್ಟಿವಿಟಿ, ಇದನ್ನೆಲ್ಲವನ್ನು ನೀವು ಇಲ್ಲಿ ನಿಮ್ಮ ಒಂದು ವಿಷಯದಲ್ಲಿ ಕವರ್ ಮಾಡಿದ್ರಿ. ಆಮೇಲೆ ಇದು ಒಂದು ಒಳ್ಳೆ ಇಂಟ್ರಾಕ್ಟಿವ್ ಸೆಷನ್ ಆಯಿತು. ಇದೇ ರೀತಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ಡಿಸ್ಕಷನ್ಗಳನ್ನು. ಆಮೇಲೆ ಏನಾಗ್ತದಂದ್ರೆ, ಭಾಳ ಜನಕ್ಕೂ ಕೂಡ ಇದೊಂದು ಓಪನಿಂಗ್ ಅಪ್ ದಿ ಪಾಯಿಂಟ್. ಏನಂದ್ರೆ, ಭಾಳ ಜನ ಕೆಲವೊಂದು ಪಾಪ ಭಾಳ ಭೂಮಿ ಇತ್ತು, ಅದನ್ನು ಏನು ಮಾಡೋದಪ್ಪ, ಅದೆಲ್ಲ ಮಾಡಿದರೆ ಅದನ್ನು ನಮ್ಮ ಮೈಮ್ಯಾಗ ಬರ್ತದೇನೋ ಅನ್ನುವಂಥ ಒಂದು ವಿಷಯ ಬಂದ್ರೆ ಭಾಳ ಕಡೆ ಇರ್ತವೆ. ಹೀಗಾಗಿ ಅವ್ರು ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ಇದ್ದದಪ್ಪ 10 ಎಕರೆ ಒಳಗೆ 5 ಎಕರೆ ಪಾಳು ಭೂಮಿ ತಲೆ ಕೆಡಿಸ್ಕೊಳ್ಳೋದು ಬೇಡಪ್ಪ, 5 ಎಕರೆ ಒಳಗೆ ಎಷ್ಟಕ್ಕದಷ್ಟು ಬೆಳ್ಕೊಂಡು ನಾವು ನಮ್ಮ ಜೀವನ ನಡೆಸೋಣ ಅಂತಕ್ಕಂಥ ಒಂದು ಭಾವನೆಗೆ ಬಂದಿತ್ತು. ಅದ್ರಲ್ಲಿ ತಪ್ಪಿಲ್ಲ, ಆಯಿತಾ. ಆದರೆ ಈಗ ನೀವು ಕೆಲವೊಂದು ವಿಷಯಗಳನ್ನ ಹೇಳಿದ್ರಿಂದ ಇದು ಒಂದು ಜನರಿಗೆ, ಇದನ್ನ ಯಾರು ವಿಡಿಯೋಗಳನ್ನ ಮುಂದೆ ಯಾರು ನೋಡ್ತಾರಲ್ಲ, ಅದೊಂದು ಐ ಓಪನರ್ ಆಗುವಂಥ ಒಂದು ಸಾಧ್ಯತೆ ಭಾಳ ಅದ ಅಂಥೇಳಿ ನಾನು ಭಾವಿಸ್ತೇನೆ. ಈಗ ಈ ಒಂದು ವಿಷಯವನ್ನು ಎತ್ಕೊಂಡು ನಿಮ್ಮ ಒಂದು ಅನುಭವದಲ್ಲಿ ಏನಿದೆ ಅದನ್ನೆಲ್ಲ ಒಂದು ಇಂಟ್ರಾಕ್ಟಿವ್ ಸೆಷನ್ ಮಾಡಿ ಒಂದು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದರೆ, ನಮ್ಮ ಎಲ್ಲ UKSL ಟ್ರಸ್ಟ್ನ ಸದಸ್ಯರ ಪರವಾಗಿ ನಿಮಗೊಂದು ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಆದರೆ ಇವತ್ತು ಕೂಡ ಎಷ್ಟೊಂದು ಜನ ಭಾಗವಹಿಸಿ ತಮ್ಮ ಪ್ರಶ್ನೆಗಳನ್ನು ಕೇಳಿ ಒಂದು ಇಂಟ್ರಾಕ್ಟಿವ್ ಸೆಷನ್ ಅಂತ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮುಕ್ತಾಯವನ್ನು ಹಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.